ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದೀವಿ. ಈಗಾಗಲೇ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಲೈಫ್ ಪ್ರೋಸೆಸ್ಸಿನ ಈ ಭಾಗದಲ್ಲಿ ನಾವು ಚಾಪ್ಟರ್ನ ಆರಂಭ ಮಾಡಿದಾಗ ಆಕ್ಸಿಜನ್ ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಇದೆ, ಆ ಆಕ್ಸಿಜನ್ ಸಪ್ಲೈ ಆದ್ಮೇಲೆ ಅದು ಯಾವ ತರ ಎನರ್ಜಿ ಕನ್ವರ್ಟ್ ಆಗುತ್ತೆ, ಆ ಎನರ್ಜಿ ಆದ್ಮೇಲೆ ಅದು ಏನೆಲ್ಲ ಕೆಲಸಗಳನ್ನ ಮಾಡುತ್ತೆ, ಜೊತೆಗೆ ATP ಹೆಂಗ್ ಬಿಡುಗಡೆ ಆಗುತ್ತೆ, ಆ ATP ಬಿಡುಗಡೆ ಆಗೋದ್ರಿಂದಾಗಿ ನಮ್ಮ ದೇಹದಲ್ಲಿ ಎನರ್ಜಿ ಅನ್ನೋದು ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ, ಮತ್ತೆ ಸಸ್ಯಗಳಲ್ಲಿ ಯಾವ ತರ ಒಂದು ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ನಾನು ಮೊದಲ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನು ಬೇಕಾದ್ರೆ ನೀವು ಮತ್ತೊಮ್ಮೆ ನೋಡಿ, ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ATP ಎನರ್ಜಿನ ಹೆಂಗ್ ಕನ್ವರ್ಟ್ ಮಾಡುತ್ತೆ, ಅದನ್ನ ಜೀವಿಗಳು ಹೆಂಗ್ ಬಳಸ್ಕೊಳ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಹೇಳಿದ್ದೀನಿ. ಈಗ ನಾವು ಇವತ್ತು ಕ್ಲಾಸ್ ಅಲ್ಲಿ ಏನ್ ನೋಡ್ತಾ ಇದೀವಿ, ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಏನು. ಈ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನಾವು ನೋಡ್ತಕ್ಕಂಥದ್ದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಅಂದ್ರೆ ನಾವು ನೋಡ್ತಕ್ಕಂಥದ್ದು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಮಾನವನ ಶ್ವಾಸಕಾಂಗ ವ್ಯವಸ್ಥೆ ಯಾವ ತರ ಕೆಲಸ ಮಾಡುತ್ತೆ. ನಾನ್ ಮೊದ್ಲು ಹೇಳಿದಾಗ ಏನಿತ್ತು, ಯಾವ ಪ್ರಾಣಿಗಳು ಯಾವ ತರ ಕೆಲಸ ಮಾಡ್ತವೆ ದೇಹದ ಒಳಗಡೆಗೆ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಹೇಳಿದಂತೆ ಮೀನುಗಳು ನೀರಿನಲ್ಲಿ ಇರ್ತಾವ, ಅವಕ್ ಶ್ವಾಸಕಾಂಗ ವ್ಯವಸ್ಥೆ ಇಲ್ಲ, ಗೊತ್ತಾಯ್ತಾ. ಅವಕ್ ಏನಪ್ಪಾ ಅಂತಂದ್ರೆ ಗಿಲ್ ಸ್ಟಿಕ್ಸ್ ಅಂತ ಇರುತ್ತೆ, ಅದನ್ನೇ ಬಳಸ್ಕೊಂಡು ಅವೇನ್ ಮಾಡ್ತವೆ, ಉಸಿರಾಟವನ್ನ ಮಾಡ್ತವೆ. ಸಸ್ಯಗಳು ಕೂಡ 24x7 ಉಸಿರಾಟ ಮಾಡ್ತವೆ ಅಂತ ಹೇಳಿದ್ರಿ. ಅದೇ ತರ ಕಪ್ಪೆ, ನೀವು ನೋಡಿ ಕಪ್ಪೆ ನೋಡಿ, ಅದು 3 ರೀತಿಯಲ್ಲಿ ಉಸಿರಾಟ ಮಾಡುತ್ತೆ. ನೀರಲ್ಲಿದ್ದಾಗ ಒಂಥರ ಉಸಿರಾಟ ಮಾಡುತ್ತೆ, ಭೂಮಿ ಒಳಗಡೆ ನೆಲದಲ್ಲಿದ್ದಾಗ ಒಂಥರ ಉಸಿರಾಟ ಮಾಡುತ್ತೆ, ಮತ್ತೆ ಭೂಮಿ ಮೇಲೆ ಇದ್ದಾಗ ಒಂಥರ ಉಸಿರಾಟ ಮಾಡುತ್ತೆ. ಅಂದ್ರೆ 3 ರೀತಿಯಲ್ಲಿ ಉಸಿರಾಟ ಮಾಡುತ್ತೆ. ಗಿಲ್ಸ್ ಗಳನ್ನ ಬಳಸ್ಕೊಳ್ತದೆ, ಶ್ವಾಸಕಾಂಗನೂ ಬಳಸ್ಕೊಳ್ತದೆ. ಅರ್ಥ ಆಯ್ತಾ. ಅಂದ್ರೆ ಅದಕ್ಕೆ ಗಿಲ್ಸ್ ತರ ಅಂತಂದ್ರೆ ಏನು, ತನ್ನದೇ ಆದಂತ ಒಂದು ಶ್ವಾಸಕಾಂಗ ವ್ಯವಸ್ಥೆ ಇದೆ. 3 ಭಾಗದಲ್ಲಿ ಕೂಡ, ಸ್ಕಿನ್ ಅಲ್ಲಿ ಕೂಡ ಅದೇನ್ ಮಾಡುತ್ತೆ, ಉಸಿರಾಟ ಮಾಡ್ತದೆ. ನಿಮ್ಗೆ ಗೊತ್ತಾ. ಅಂದ್ರೆ ಅದು ಚರ್ಮದಿಂದಲೂ ಕೂಡ ಉಸಿರಾಟವನ್ನ ಮಾಡುತ್ತೆ, ಯಾವುದು, ಕಪ್ಪೆ. ಅದೇ ತರ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಅಂತ ಬಂದಾಗ, ಭೂಮಿ ಮೇಲೆ ವಾಸವಾಗಿರುವಂತ ಜೀವಿಗಳನ್ನಂತ ಬಂದಾಗ, ಮನುಷ್ಯ ಅತ್ಯಂತ ಬುದ್ಧಿವಂತನಾಗಿರುವ ಮನುಷ್ಯನ ಶ್ವಾಸಕೋಶ ಅತಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನ ಕಂಪ್ಲೀಟ್ ಆಗಿ ನೀವು ಪಾಠ ಅರ್ಥ ಮಾಡ್ಕೊಳ್ಬೇಕಂದ್ರ ಈ ಚಾಪ್ಟರ್ನ ನೀವು ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲೇಬೇಕು. ಆವಾಗ ನಿಮಗೆ ಅದು ಅರ್ಥ ಆಗತ್ತೆ, ಅಂದ್ರೆ ನೋಡ್ಲೇಬೇಕು. ಆಗ ನಿಮಗೆ ಸ್ಪಷ್ಟವಾಗಿ ರೆಸ್ಪಿರೇಟರಿ ಸಿಸ್ಟಮ್ ಅನ್ನೋದು ಹೆಂಗ್ ಕೆಲಸ ಮಾಡುತ್ತೆ, ಮನುಷ್ಯನಿಗೆ ರೆಸ್ಪಿರೇಟರಿ ಸಿಸ್ಟಮ್ ಎಷ್ಟು ಅವಶ್ಯಕತೆ ಇದೆ. ಅಷ್ಟೇ ಅಲ್ಲ, ನಾವೇನೇನ್ ತಿಳ್ಕೊಳ್ಬಹುದು ಅಂದ್ರೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಒಳಗಡೆ ಹೋದಾಗ ಅದು ಯಾವ ತರ ಕೆಲಸ ಮಾಡುತ್ತೆ. ನಾನು ಕಳೆದ ಚಾಪ್ಟರ್ ಅಲ್ಲಿ, ಕಳೆದ ವಿಡಿಯೋದಲ್ಲಿ ನಾ ಏನ್ ಹೇಳಿದ್ದೀನಿ ಅಂತಂದ್ರೆ, ಅಲ್ಲಿ ಆಕ್ಸಿಜನ್ ಹೇಗೆ ATP ಆಗಿ ಕನ್ವರ್ಟ್ ಆಗತ್ತೆ, ಆ ATP ನಮ್ಮ ದೇಹಕ್ಕೆ ಹೇಗೆ ಎನರ್ಜಿ ಕೊಡುತ್ತೆ ಅಂತ ಹೇಳಿದೀನಿ. ಬಟ್ ಇಲ್ಲಿ ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ಕಂಪ್ಲೀಟ್ ಆಗಿ ಶ್ವಾಸಕಾಂಗ ವ್ಯವಸ್ಥೆಯಲ್ಲಿ, ಮನುಷ್ಯನ ಶ್ವಾಸಕಾಂಗ ವ್ಯವಸ್ಥೆಯಲ್ಲಿ ಆಕ್ಸಿಜನ್ ಹೇಗೆ ಒಳಗಡೆ ಹೋಗುತ್ತೆ, ಆಕ್ಸಿಜನ್ ಒಳಗಡೆ ಹೋಗೋದಕ್ಕೆ ಲಂಗ್ಸ್ ಹೆಂಗ್ ಕೆಲಸ ಮಾಡುತ್ತೆ, ಆ ಲಂಗ್ಸ್ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅನ್ನುವಂತ ಸಂಪೂರ್ಣ ಅತ್ಯದ್ಭುತವಾಗಿರುವಂತ ಚಾಪ್ಟರ್ ಅಂದ್ರೆ ಅದು ರೆಸ್ಪಿರೇಟರಿ ಸಿಸ್ಟಮ್. ಅದು ಸ್ಪೆಷಲಿ ಹ್ಯೂಮನ್ ಬೀಯಿಂಗ್ಸ್ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ಒಂದೊಂದಾಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಸರಿ. ಹಾಗಾದ್ರೆ ಈಗ ನಾವು ರೆಸ್ಪಿರೇಟರಿ ಸಿಸ್ಟಮ್ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ದೇಹದ ಕಂಪ್ಲೀಟ್ ಒಂದು ರೆಸ್ಪಿರೇಟರಿ ಸಿಸ್ಟಮ್ ಯಾವ ತರ ಇದೆ ಅಂತ ಇಲ್ಲೊಂದು ಪಿಕ್ಚರ್ ಇದೆ, ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ. ನೋಡಿ, ಫಸ್ಟ್ ಇಲ್ಲಿ ಎಂಟ್ರಿ ಆಗ್ತಾ ಇರೋದು ಗಾಳಿ. ಗಾಳಿ ಯಾವುದ್ರ ಮೂಲಕ, ನಾಸ್ಟ್ರಿಲ್ಸ್ ಮೂಲಕ ಒಳಗೆ ಹೋಗ್ತಾ ಇದೆ. ಅಲ್ಲಿಂದ ನಾಸಲ್ ಪ್ಯಾಸೇಜ್ ಅಂತ ಬರುತ್ತೆ. ನಾಸಲ್ ಪ್ಯಾಸೇಜ್ ಅಂದ್ರ ಮೂಗಿನ ಮೂಲಕ, ಹೊಳ್ಳೆಗಳು ಅಂತ ಕರಿತೀವಿ, ದಾರಿ ಇರುತ್ತೆ, ಅದ್ರ ಮೂಲಕ ಒಳಗಡೆ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿವರೆಗೆ ಅಂದ್ರೆ 2 ದಾರಿಗಳು ಆಗುವಂತ ಒಂದು ಜಂಕ್ಷನ್ ಇರುತ್ತೆ, ಅದನ್ನ ಪ್ಯಾರಿಂಗ್ಸ್ ಅಂತ ಕರಿತೀವಿ. ಅದಾದ್ಮೇಲೆ 2 ಕವಲುಗಳು ಸಪರೇಟ್ ಆಗತ್ತೆ, ವಿಂಡ್ ಪೈಪಿಗೆ ಹೋಗುತ್ತೆ, ಇನ್ನೊಂದು ಈಸೋಫಿಗಸ್ಗೆ ಹೋಗುತ್ತೆ. 2 ಪೈಪ್ ಇರುತ್ತೆ ಅಂತ ಹೇಳಿದೀನಿ ನಾನು ಅಲ್ವಾ. ಒಂದು ಈಸೋಫಿಗಸ್ಗೆ ಹೋಗುತ್ತೆ, ಎರಡನೇದು ಪ್ಯಾರಿಂಗ್ಸ್. ಪ್ಯಾರಿಂಗ್ಸ್ ಆದ್ಮೇಲೆ ಲ್ಯಾರಿಂಗ್ಸ್ ಹೋಗುತ್ತೆ. ಲ್ಯಾರಿಂಗ್ಸ್ ಇಸ್ ದ ಸ್ಟಾರ್ಟಿಂಗ್ ಆಫ್ ದ ವಿಂಡ್ ಪೈಪ್. ವಿಂಡ್ ಪೈಪ್ ನ ಆರಂಭ ಅನ್ಕೊಳ್ಳೋಣ. ಅಲ್ಲಿಂದ ನೆಕ್ಸ್ಟ್ ಹೋಗೋದು ಟ್ರಾಕಿಯಾಕ್ ಹೋಗುತ್ತೆ.
ಟ್ರಾಕಿ ಆದ್ಮೇಲೆ ಬ್ರಾಂಕೈ ಅಂತ ಬರುತ್ತೆ, ಈ ಭಾಗಗಳಾಗುತ್ತೆ. ನೆಕ್ಸ್ಟ್ ಬ್ರಾಂಕಿಯೋಲ್ಸ್ ಅಂತ ಆಗುತ್ತೆ. ನಂತರ ಲಾಸ್ಟ್ ಇರೋದು ಅಲ್ವಿಲಾಯ್ಸ್. ಇಷ್ಟು ಭಾಗಗಳು ನಮಗೆ ಗೊತ್ತಿರಬೇಕು. ನಿಮಗೆ SSLC ವಿದ್ಯಾರ್ಥಿಗಳಿಗೆ ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸಿ ಅಂತ ಹೇಳಿದಾಗ ಮೂಗಿನಿಂದ ಹಿಡಿದು ಅಲ್ವಿಲಾಯ್ಸ್ ವರೆಗೆ ಬಹಳಷ್ಟು ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇದು ಕೆಲಸ ಮಾಡ್ಬೇಕು ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಡಯಾಫ್ರಾಮ್. ಗೊತ್ತಾಯ್ತಾ? ಇಲ್ಲಿ ಅಲ್ವಿಲಾಯ್ಸ್, ಇವೆರಡು ಲಂಗ್ಸ್ ಅಂತ ಬರಿಬೇಕು, ಇವೆಲ್ಲ ಬ್ರಾಂಕ್ಯೂಲ್ಸ್ ಅಂತ ಬರಿಬೇಕು. ಇವು ದೊಡ್ಡ ದೊಡ್ಡ ಇರೋದು ಬ್ರಾಂಕೈ, ಇದು ಟ್ರಾಕಿ ಅಂತ ಬರಿತೀವಿ. ಅಲ್ಲಿಂದ ಫ್ಯಾರೆಂಗ್ಸ್, ಲ್ಯಾರೆಂಗ್ಸ್, ನಾಸಲ್ ಪ್ಯಾಸೇಜ್, ನಾಸ್ಟ್ರಿಲ್ಸ್, ಆಮೇಲೆ ನಮ್ಮ ದೇಹದ ಎಲ್ಲ ಕಂಪ್ಲೀಟ್ ಚಿತ್ರವನ್ನ ಬಿಡಿಸ್ಬೇಕು. ಇದಿಷ್ಟು ಏನಪ್ಪಾ ಅಂದ್ರೆ ನಮ್ಮ ಇಡೀ ದೇಹದ ಒಂದು ಚಿತ್ರಣ. ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತ ನಾನು ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ನಮಗೆ ದೇಹಕ್ಕೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆಕ್ಸಿಜನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದು. ಯಾಕೆಂದ್ರೆ ನಾವು ಕಳೆದ ತರಗತಿಯಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ನೋಡಿದ್ವಿ. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನಾಗತ್ತೆ, ತಿಂದಿರುವಂತ ಆಹಾರ ಸಣ್ಣ ಕಣಗಳನ್ನಾಗಿ ಮಾಡುತ್ತೆ. ಯಾಕೆ ಕಣಗಳನ್ನಾಗಿ ಮಾಡುತ್ತೆ? ನಮ್ಮ ದೇಹದಲ್ಲಿರುವಂತ ಟ್ರಿಲಿಯನ್ಸ್ ಆಫ್ ಸೆಲ್ಸ್, ಸುಮಾರು 50 ಕೋಟಿಗೂ ಹೆಚ್ಚು, 50 ಟ್ರಿಲಿಯನ್ಸ್ಗೂ, ಸಾರಿ ಕೋಟಿ ಅಲ್ಲ, 50 ಟ್ರಿಲಿಯನ್ಸ್ಗೂ ಹೆಚ್ಚು ಸೆಲ್ಸ್ಗಳು ನಮ್ಮ ದೇಹದಲ್ಲಿವೆ. 50 ಟ್ರಿಲಿಯನ್ಗೂ, ಅರ್ಥ ಆಯ್ತಾ? ಕೋಟಿ ಎಲ್ಲ ಹೇಳ್ತಾರೆ, ಟ್ರಿಲಿಯನ್ಸ್, ಬಿಲಿಯನ್ಸ್ ಆದ್ಮೇಲೆ ಬರೋದು. ಅಷ್ಟು ಸೆಲ್ಸ್ಗಳು ನಮ್ಮ ದೇಹದಲ್ಲಿದೆ. ಅಷ್ಟು ಸೆಲ್ಸ್ಗಳಿಗೂ ನೀವು ಪ್ರತಿದಿನ ಆಕ್ಸಿಜನ್ ಕೊಡ್ಲೇಬೇಕು. ವೈ? ಬಿಕಾಸ್ ನಾವು ತಿಂದಿರುವ ಆಹಾರ ಕಂಪಲ್ಸರಿಯಾಗಿ ಎನರ್ಜಿ ಆಗ್ಲೇಬೇಕು. ದಟ್ ಈಸ್ ATP. ಇದ್ರ ಬಗ್ಗೆ ನಾ ಈಗ ಆಲ್ರೆಡಿ ಒಂದು ವಿಡಿಯೋನ ಬಿಟ್ಟಿದ್ದೀನಿ, ಅದನ್ನ ಸ್ಪಷ್ಟವಾಗಿ ನೀವು ಪರ್ಫೆಕ್ಟ್ ಆಗಿ ನೋಡ್ಕೊಳ್ಳಿ. ATP ಹೆಂಗ್ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಸರಿ, ಹಾಗಾದ್ರೆ ಈಗ ಆಕ್ಸಿಜನ್ ಈಗ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ನಾವು ದೇಹದ ಒಳಗಡೆ ಆಕ್ಸಿಜನ್ ನ ಕಳಿಸ್ಬೇಕು. ಆಕ್ಸಿಜನ್ ಅನ್ನ ಹೆಂಗ್ ಕಳಿಸೋದು? ದೇಹದಲ್ಲಿ ದೇವರು ನಮಗಾಗಿನೇ, ಆ ಸೃಷ್ಟಿಕರ್ತ ನಮಗಾಗಿನೇ ಒಂದು ಶ್ವಾಸಕೋಶವನ್ನ ನಿರ್ಮಾಣ ಮಾಡಿದ್ದಾನೆ. ಎಷ್ಟೋ ಜನ ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ ಬರ್ಬೋದು, ಸರ್ ನಮಗೆ ಶ್ವಾಸಕೋಶವನ್ನ ಬಳಸೋದಕ್ಕೆ ಕೇವಲ ಮೂಗಲ್ಲ, ಬಾಯಿ ಕೂಡ ಇದೆ ಅಲ್ಲ ಸರ್, ನಾವು ಬಾಯಿಯಿಂದ ಉಸಿರಾಡ್ಬೋದಾ? ಖಂಡಿತವಾಗಿ ಉಸಿರಾಡ್ಬೋದು. ಆದ್ರೆ ಮೂಗಿನಲ್ಲಿರುವ ವ್ಯವಸ್ಥೆ ಬಾಯಿಯಲ್ಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಮಗೆ ಎರಡು ಮೂಗು ಬಂದಾಗಿರುತ್ತೆ, ಗೊತ್ತಾ? ಎರಡು ಮೂಗು ಬಂದಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಬಾಯಿಯಿಂದ ಉಸಿರಾಡ್ತಾ ಇರ್ತೀವಿ. ಆದ್ರೆ ಬಾಯಿಯಿಂದ ಉಸಿರಾಡೋದು ಸ್ವಲ್ಪ ಡೇಂಜರಸ್ಸೇ. ಯಾಕೆ ಅಂತ ನಾ ಹೇಳ್ತಾ ಹೋಗ್ತೀನಿ, ನೋಡೋಣ. ಮೊದಲು ನಮಗೆ ಈ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅನ್ನ ನೋಡ್ಬಿಡೋಣ. ಏರ್ ಎಂಟರ್ಸ್ ಥ್ರೂ ದ ನಾಸ್ಟ್ರಿಲ್ಸ್, ಏರ್ passes through the respiratory tract, and the oxygen reaches to the alveoli, and a gas exchange occurs in the alveoli. ನಾವು ಇಡೀ ಚಾಪ್ಟರ್ ನ 4 ಭಾಗಗಳಲ್ಲಿ ನೋಡೋಣ. ಮೊದಲನೇದೇನು? ಗಾಳಿ ಒಳಗಡೆ ಹೋಗುತ್ತೆ. ಗಾಳಿ ಒಳಗಡೆ ಹೋಗ್ಬೇಕು ಅಂದ್ರೆ ಮೂಗಿನ ಮೂಲಕ, ಕಂಠದ ಮೂಲಕ ಒಳಗೆ ಹೋಗುತ್ತೆ, ಒಂದನೇದು. ಎರಡನೇದು ಏರ್ passes through the respiratory tract. ಅದಕ್ಕಾಗಿ ಒಂದು ತನ್ನದೇ ಆದಂತ ಒಂದು ಟ್ರ್ಯಾಕ್ ಇದೆ, ಆ ಟ್ರ್ಯಾಕಿಗೆ ಹೋಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರ ಆಕ್ಸಿಜನ್ ರೀಚಸ್ ಟು ಅಲ್ವಿಲಾಯ್. ಕೊನೆಗೆ ಆಕ್ಸಿಜನ್ ಎಲ್ಲಿಗೆ ರೀಚ್ ಆಗುತ್ತೆ? ಈ ಗಾಳಿ ಗೂಡುಗಳು ಅಂತ ಇರ್ತವೆ, ಅಲ್ವಿಲಾಯ್ಸ್ ಅಂತ ಇರ್ತವೆ, ಆ ಗಾಳಿ ಗೂಡುಗಳಿಗೆ ಹೋಗಿ ರೀಚ್ ಆಗುತ್ತೆ. ನಂತರ ಅಲ್ಲಿ ಹೋದ್ಮೇಲೆ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ವಿಚ್ ಗ್ಯಾಸ್? ಅಲ್ಲಿ ಆಕ್ಸಿಜನ್ ಅನ್ನೋದು ದೇಹದ ಬ್ಲಡ್ಡಿನ, ರಕ್ತದ ಕಣಗಳಿಗೂ ಕೂಡ ಆಕ್ಸಿಜನ್ ಅನ್ನೋದು ಸಪ್ಲೈ ಆಗುತ್ತೆ. ಅದ್ ಹೆಂಗ್ ಸಪ್ಲೈ ಆಗುತ್ತೆ, ಅದ್ ಹೆಂಗ್ ರೀಚ್ ಮಾಡ್ಕೊಳ್ತದೆ ನೋಡಿ. ನಾನು ಇಲ್ಲಿವರೆಗೆ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಒಂದು ಸೆಲ್ಸ್, ಒಂದು ಜೀವಕೋಶಕ್ಕೆ ಆಹಾರದ ಕಣ ಬರುತ್ತೆ, ಸಣ್ಣ ಕಣ, ಸೆಲ್ಸ್ ಬಹಳ ಚಿಕ್ಕ ಇರ್ತಾವ ಅಂತ ಹೇಳಿದ್ರಿ. ಆ ಸಣ್ಣ ಕಣ ಆ ಜೀವಕೋಶದ ಮೇಲೆ ಬರುತ್ತೆ, ದಟ್ ಈಸ್ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇನ್ನೊಂದ್ ಕಡೆಯಿಂದ ಆಕ್ಸಿಜನ್ ಬರುತ್ತೆ ಅಂತ ಹೇಳ್ಬಿಟ್ಟಿದ್ರಿ. ಅಂದ್ರೆ ಬರೀ ಆಕ್ಸಿಜನ್ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದೀರಿ, ಬಟ್ ಆಕ್ಸಿಜನ್ ಹೆಂಗ್ ಬರುತ್ತೆ? ದಿಸ್ ಇಸ್ ದ ಚಾಪ್ಟರ್. ಅದು ಹೆಂಗ್ ಬರುತ್ತೆ ಅನ್ನೋದೇ ನಾವು ಈ ಪಾಠದಲ್ಲಿ ಕಲಿತೀವಿ. ಆಕ್ಸಿಜನ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನ್ ನೋಡಿದ್ವಿ, ಆಹಾರದ ಕಣ ಸೆಲ್ಸ್ ತನ ಬರುತ್ತೆ ಅಂತ ಹೇಳಿದ್ರಿ. ಅದು ಸೆಲ್ಸ್ ತನ ಬರೋದಕ್ಕೆ ಕಾರಣ ಏನು? ಅಲ್ಲಿರುವಂತ ವಿಲ್ಲಾಯಿಗಳು ಏನ್ ಮಾಡ್ತವೆ, ಸಣ್ಣ ಕರಳಿನಲ್ಲಿ ವಿಲ್ಲಾಯಿಗಳು ಇರ್ತಾವ ಅಂತ ಹೇಳಿ ನೆನಪಿದೆಯಾ? ಆ ವಿಲ್ಲಾಯಿಗಳು ಏನ್ ಮಾಡ್ತವೆ, ಅದ್ರ ಮೇಲೆ ಇರುವಂತ ಬ್ಲಡ್ ವೆಜಲ್ಸ್ ಇರ್ತಾವಲ್ಲ, ಆ ಬ್ಲಡ್ ವೆಜಲ್ಸ್ ಅಲ್ಲಿ ಏನ್ ಮಾಡುತ್ತೆ, ಆಹಾರದಲ್ಲಿ ಇರ್ತಕ್ಕಂತ ಎಲ್ಲವನ್ನ ಹೀರ್ಕೊಳ್ತದೆ. ಮಿನರಲ್ಸ್ ಕಂಟೆಂಟ್ಸ್ ಏನೇನಿದೆ, ವಾಟರ್ ಕಂಟೆಂಟ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಪ್ರೋಟೀನ್ಸ್ ಇರ್ಬೋದು, ಲಿಪಿಡ್ಸ್ ಇರ್ಬೋದು, ಫ್ಯಾಟ್ಸ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಎಲ್ಲವನ್ನ ಹೀರ್ಕೊಳ್ತದೆ. ಎಲ್ಲಿ? ವಿಲ್ಲಾಯಿಗಳು.
ಅಲ್ಲಿಂದ ಏನಾಗತ್ತ ಸೆಲ್ಸ್ಗೆ ಆಹಾರ ತಲುಪ್ತದೆ ಗೊತ್ತಾಯ್ತು ನಮ್ಗ. ಅಂದ್ರೆ ಆಕ್ಸಿಜನ್ ಹೆಂಗ್ ಹೋಗುತ್ತೆ ಈಗ? ಯಾಕಂದ್ರೆ ಆಕ್ಸಿಜನ್ ಹೋಗ್ತಾ ಇರೋದು ಶ್ವಾಸಕೋಶಕ್ಕೆ. ನಮ್ಮ ದೇಹದ ಪ್ರತಿ ಭಾಗದ ಕಣಗಳಿಗೂ ಕೂಡ ಜೀವಕೋಶದ ಕಣಗಳಿಗೂ ಆಕ್ಸಿಜನ್ ಹೆಂಗ್ ಮುಟ್ಟುತ್ತೆ ಇದು ನಮ್ಗೆ ಗೊತ್ತಾಗ್ಬೇಕಾಗಿದೆ. ಆಕ್ಸಿಜನ್ ಮುಟ್ಟಿದ್ರೆ ತಾನೇ ಆ ಹೋಗಿರುವಂತ ಆಹಾರದ ಕಣ ಜೀವಕೋಶ ಏನಾಗತ್ತೆ, ಫುಡ್ ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗಿ ATP ಆಗಿ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಎನರ್ಜಿ ಪ್ರೊಡ್ಯೂಸ್ ಆದ್ರೆ ನಾವೆಲ್ಲ ಬದುಕೋದಕ್ಕೆ ಸಾಧ್ಯತೆ ಇದೆ. ನಾವಂದ್ರೇನು, ನಮ್ಮ ದೇಹದಲ್ಲಿರುವಂತ ಪ್ರತಿಯೊಂದು ಜೀವಕೋಶಗಳು ಬದುಕ್ತವೆ. ಪ್ರತಿಯೊಂದು ಜೀವಕೋಶಗಳು ಬದುಕಿದ್ರೆ ತಾನು ನಾವೆಲ್ಲ ಬದುಕೋದು. ಯಾಕಂದ್ರೆ ಜೀವಕೋಶಗಳಿಗೆ ATP ಎನರ್ಜಿ ಸಿಕ್ತಪ್ಪ ಅಂದ್ರೆ ಮಾತ್ರ ನಮ್ಮ ದೇಹದಲ್ಲಿ ಎಲ್ಲಾ ಕೆಲಸಗಳು ನಡೀತಾವ ಅಲ್ವಾ? ಅದು ಯಾವುದೇ ಇರ್ಬೋದು, ಹಾರ್ಟ್ ಬೀಟ್ ಇರ್ಬೋದು, ಲಂಗ್ಸ್ ಕೆಲಸ ಮಾಡೋದಿರ್ಬೋದು, ತಿಂದಿದ್ದು ಅರಗೋದಿರ್ಬೋದು, ನಾವು ನಡೆಯೋದಿರ್ಬೋದು, ಓಡೋದಿರ್ಬೋದು, ಮಲಗೋದಿರ್ಬೋದು, ಬ್ರೈನ್ ಕೆಲಸ ಮಾಡೋದಿರ್ಬೋದು, ಕಣ್ಣಿರ್ಬೋದು, ಮೂಗು, ಬಾಯಿ, ದೇಹದ ಪ್ರತಿ ಅಂಗಗಳು ಕೆಲಸ ಮಾಡ್ಬೇಕು ಅಂದ್ರೆ ಅಲ್ಲಿ ಜೀವಕೋಶಕ್ಕೆ ಶಕ್ತಿ ಬೇಕು. ಸರಿ, ಹಾಗಾದ್ರೆ ನಾವು ಇಡೀ ಈ ಪಾಠದಲ್ಲಿ ಏನ್ ನೋಡಕ್ ಹೊರಟಿದೀವಿ ಗೊತ್ತಾ? ಆಕ್ಸಿಜನ್ ಆ ಸೆಲ್ ಒಳಗಡೆಗೆ ಹೆಂಗ್ ಮುಟ್ಟುತ್ತೆ. ಯಾಕಂದ್ರೆ ಕೇವಲ ಮೂಗಿನಿಂದ ಹೋದಂತ ಆಕ್ಸಿಜನ್ ಲಂಗ್ಸಿಗೆ ಹೋಗಿ ಏನೋ ಮುಟ್ಟಿಬಿಡುತ್ತೆ. ನಿಮ್ಗೆ ಇಲ್ಲಿ ತನಕ ಗೊತ್ತು, ಅಲ್ವಿಲಾಯ್ಸ್ ತನಕ ಹೋಗುತ್ತೆ ಸರ್, ಬಟ್ ಅಲ್ವಿಲಾಯ್ಸ್ ಇಂದ ಆಕ್ಸಿಜನ್ ದೇಹದ ಕಣಗಳಿಗೆ ಹೆಂಗ್ ಮುಟ್ಟುತ್ತೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿ ಲರ್ನ್ ಇನ್ ದಿಸ್ ಚಾಪ್ಟರ್. ಲೆಟ್ ಅಸ್ ಡೂ ಸಿ ಒನ್ ಬೈ ಒನ್. ದೇರ್ ಆರ್ ಅಬೌಟ್ ಒಂದು ಮೈಂಡ್ ಅಲ್ಲಿ ನೀವು ತಿಳ್ಕೊಳ್ಳಬೇಕು. ದೇರ್ ಆರ್ ಅಬೌಟ್ 300 million alveoli in human lungs, providing a very large surface area for gas exchange ಅಂತ ಹೇಳ್ತಾರೆ. ನಾ alveoli ಬಗ್ಗೆ ಬಂದಾಗ ಹೇಳ್ತೀನಿ. ಸುಮಾರು 30ರಿಂದ ನೋಡಿ, ಈ ಗಾಳಿ ಗೂಡುಗಳಂತದವಲ್ಲ, ಆ ಗಾಳಿ ಗೂಡುಗಳಲ್ಲೇನೆ ಎಲ್ಲ ಎಕ್ಸ್ಚೇಂಜ್ ಆಗತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗತ್ತೆ. ಆದ್ರೆ ವಿಚಿತ್ರ ಏನ್ ಗೊತ್ತಾ, ನೀವು ಆಶ್ಚರ್ಯ ಪಡ್ತೀರಾ, ನಮ್ಮ ಎರಡೂ ಲಂಗ್ಸ್ ಗಳಲ್ಲಿ 30ರಿಂದ 50 ಕೋಟಿ ಅಲ್ವಿಲಾಯ್ಸ್ ಗಳಿದಾವಂತ. ಎಷ್ಟು? 30 to 50 crores, 50 ಕೋಟಿ ಅಲ್ವಿಲಾಯ್ಸ್ಗಳು ಎರಡೂ ಲಂಗ್ಸ್ ಗಳಲ್ಲಿ, ಎರಡೂ ಶ್ವಾಸಕೋಶಗಳು, ಅದು ಬಲಬದಿ ಮತ್ತು ಎಡಬದಿಯಲ್ಲಿ 50 ಕೋಟಿವರೆಗೆ ಈ ಅಲ್ವಿಲಾಯ್ಸ್ಗಳು ಇರ್ತವೆ ಅಂತ ಹೇಳ್ತಾನೆ. ಹಾಗಾದ್ರೆ ನೋಡೋಣ ಇವು ಹೆಂಗಾಗತ್ತೆ. ಈಗ ಫಸ್ಟ್ ನಾವು ನಮ್ಮ ದೇಹದ ಮೂಗಿನ ಮೂಲಕ ನಾವು ತೆಗೆದುಕೊಳ್ಳೋಣ. ಯಾಕಂದ್ರೆ ನಮ್ಮ ದೇಹಕ್ಕೆ ಆ ಪ್ರಕೃತಿ ಏನ್ ಮಾಡಿದೆ, 2 ನಾಸ್ಟ್ರಿಲ್ನ ಕೊಟ್ಟಿದ್ದಾರೆ. ಸರ್ ಒಂದೇ ಕೊಟ್ಟಿದ್ರೆ ಏನಾದ್ರೆ ಪ್ರಾಬ್ಲಮ್ ಆಗ್ತಾ ಇತ್ತಾ? ಎಸ್, ಡೆಫಿನೆಟ್ಲಿ. ನೋಡಿ, ಸೃಷ್ಟಿಕರ್ತ ಬಹಳ ಬುದ್ಧಿವಂತ ಅಂತ ಅನಿಸ್ತದೆ. ಯಾಕಂದ್ರೆ ಏನಾಗಿದೆ, ಯಾಕಂದ್ರೆ ಕಂಟಿನ್ಯೂಸ್ ಕೆಲಸ ಮಾಡ್ಬೇಕಿದು. ನಾಸ್ಟ್ರಿಲ್ಸ್ ಅನ್ನೋದು ಕಂಟಿನ್ಯೂಸ್ ಕೆಲಸ ಮಾಡ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರುವಂತ ಒಂದು ವಿಷಯವನ್ನ ನಾನು ನಿಮ್ಗೆ ಹೇಳ್ತೀನಿ. ಏನಂದ್ರೆ, ನಾವು ಉಸಿರಾಡುವಾಗ, ಅಂದ್ರೆ ನಾವು ಗಾಳಿಯನ್ನ ಒಳಗಡೆ ತೆಗೆದುಕೊಳ್ಳುವಾಗ ಒಂದೇ ನಾಸ್ಟ್ರಿಲ್ ಕೆಲಸ ಮಾಡ್ತಿರ್ತದೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ರಿ, ಒಂದೇ ಕೆಲಸ ಮಾಡ್ತಿರ್ತದೆ, ಒಂದು ಸ್ಟಾಪ್ ಮಾಡಿರ್ತದ. ಅಂದ್ರೆ 80% ಒಂದೇ ಹೊಳ್ಳೆಯಿಂದ ಉಸಿರು ಬಿಡ್ತಿರ್ತದ, ಒಂದೇ ಹೊಳ್ಳೆಯಿಂದ ಕೆಲಸ ಮಾಡ್ತಿರ್ತದ. ಇನ್ನೊಂದ್ ಏನಾಗಿರುತ್ತೆ ಗೊತ್ತಾ, ಸ್ವಲ್ಪ ಮಟ್ಟಿಗೆ ಸ್ಟಾಪ್ ಮಾಡಿರುತ್ತೆ. ಅಂದ್ರೆ ಅದೇನಾಗಿರುತ್ತ, ಉಬ್ಬಿರ್ತದ. ಫಾರ್ ಎಕ್ಸಾಂಪಲ್, ಈಗ ಬಲ ಬದಿದು ಮೂಗಿನ ಹೊಳ್ಳೆ ಇದೆ, ಇದೇನಾಗತ್ತೆ, ಕೆಲಸ ಮಾಡ್ತಾ ಇದೆ ಅನ್ಕೊಳ್ಳಿ, ಇದು ಸ್ಟಾಪ್ ಆಗಿರುತ್ತೆ. ನೀವು ಬೇಕಾದ್ರೆ ಮನೆಯಲ್ಲಿ ಚೆಕ್ ಮಾಡ್ಕೊಂಡು ನೋಡಿ, ಒಂದ್ ಸೈಡ್ ಮಾತ್ರ ಕೆಲಸ ಮಾಡ್ತಿರುತ್ತೆ, ಇನ್ನೊಂದ್ ಸೈಡ್ ಉಬ್ಬಿರುತ್ತೆ. ಅದು ಒಂದು 20%, 10 to 20% ಮಾತ್ರ ಗಾಳಿ ತಗೊಳ್ತಿರ್ತದ. ಯಾಕಂದ್ರೆ ಇದು ರೆಸ್ಟ್ ಮಾಡ್ತಿರ್ತದ. ಅದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಒಂದು ಸೆಕೆಂಡ್, ಒಂದು ನಿಮಿಷನೋ ಅಥವಾ 2 ನಿಮಿಷದ ಒಳಗಡೆ ಏನ್ ಮಾಡುತ್ತೆ, ಮತ್ತೆ ಇದು ಉಬ್ಬುತ್ತೆ, ಇದು ಸ್ಟಾರ್ಟ್ ಆಗುತ್ತೆ. ಈ ತರ ಕಂಪ್ಲೀಟ್ ಆಗಿ ನಾವು ಗಾಳಿಯನ್ನ ಒಳಗಡೆ ತಗೊಳ್ಳೋದು, ಗಾಳಿಯನ್ನ ಹೊರಗಡೆ ಬಿಡೋದಕ್ಕೆ ಕಾರಣ ಏನ್ ಗೊತ್ತಾ, ನಮ್ಮ 2 ಹೊಳ್ಳೆಗಳು ಏಕಕಾಲಕ್ಕೆ ಕೆಲಸ ಮಾಡಲ್ಲ. ಅದನ್ನ ನಾವೇನಂತ ಕರಿತೀವಿ, ನಾಜಲ್ ಸೈಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಾಜಲ್ ಸೈಕಲ್. ಇದು ರೊಟೇಷನ್ ಆಗ್ತಾನೆ ಇರುತ್ತೆ. ಮೊದಲನೇದು ಬಲಭಾಗದ್ದು ರೆಡಿ ಆಗಿರುತ್ತೆ, ಎಡಭಾಗದ್ದು ಸ್ಟಾಪ್ ಮಾಡಿರುತ್ತೆ, ಮತ್ತೆ ಬಲಭಾಗದ್ದು ಬಂದಾಗತ್ತೆ, ಮತ್ತೆ ಎಡಭಾಗದ ಕೆಲಸ ಮಾಡ್ತಾರೆ. ಈ ತರ ನಮ್ಮ ದೇಹದಲ್ಲಿ ನಾಜಲ್ ಕೆವಿಟಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಏರ್ ಎಂಟರ್ ಆದ ಕೂಡಲೇ ಆ ಮೂಗಿನ ಮೂಲಕ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ. ಈಗ ನಮಗೆ ಒಂದು ಸ್ಪಷ್ಟ ಗೊತ್ತಾಗಬೇಕಾಗಿದೆ, ಏನು ಅಂದ್ರೆ, ಒಂದು ವಿಷಯ ನಮ್ಗೆ ಗೊತ್ತಾಯ್ತು, ಗಾಳಿ ಮೂಗಿನ ಮೂಲಕ ಹೋಗುತ್ತೆ. ಈಗ ಗಾಳಿಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಟೋಟಲಿ ಇಡೀ ಗಾಳಿಯಲ್ಲಿ ಪ್ರಮುಖವಾಗಿ 78%
ನೈಟ್ರೋಜನ್ ಇರುತ್ತೆ, ಇನ್ನು 21% ಆಕ್ಸಿಜನ್ ಇರುತ್ತೆ ಅಲ್ವಾ, ಇನ್ನ 1% ಅದರ್ಸ್ ಬೇರೆ ಬೇರೆ ಇದಾವ. ಆಮೇಲೆ ನೋಡೋಣ, ಹಾಗಾದ್ರೆ ಸರ್ ಈ 21% ಆಕ್ಸಿಜನ್ ಮಾತ್ರ ನಮ್ಮ ಮೂಗಿನ ಒಳಗಡೆ ಹೋಗುತ್ತಾ? ಖಂಡಿತ ಇಲ್ಲ. ಎಲ್ಲಾ ಗಾಳಿಯಲ್ಲಿರುವಂತ ಎಲ್ಲಾ ಕಣಗಳು ಕೂಡ, ಅಂದ್ರೆ ಗಾಳಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ನಮ್ಮ ದೇಹದ ಮೂಗಿನ ಮೂಲಕ ಒಳಗಡೆ ಹೋಗುತ್ತೆ. ಆದ್ರೆ ನೈಟ್ರೋಜನ್ನಿಗೆ ಯಾವುದೇ ರಿಯಾಕ್ಟ್ ಮಾಡಲ್ಲ. ನಮ್ಮ ಲಂಗ್ಸ್ ಏನಿದೆಯಲ್ಲ, ನೈಟ್ರೋಜನ್ನಿಗೆ ರಿಯಾಕ್ಟ್ ಮಾಡಲ್ಲ. ಹಾಗಾದ್ರೆ ಏನ್ ಮಾಡುತ್ತೆ ಸರ್? ವೆರಿ ಸಿಂಪಲ್. ಇದು ಯಾವ ತರ ಒಳಗೆ ಹೋಗಿರುತ್ತೆ ಅದೇ ತರ ಹೊರಗೆ ಬರುತ್ತೆ. ವೆರಿ ಸಿಂಪಲ್. ಆದ್ರೆ ನಮ್ಮ ದೇಹದಲ್ಲಿರುವಂತಹ ರಕ್ತದ ಕಣಗಳು ಕೇವಲ ಆಕ್ಸಿಜನ್ನಿಗೆ ಮಾತ್ರ ರಿಯಾಕ್ಟ್ ಮಾಡುತ್ತೆ. ಹಾಗಾದ್ರೆ ಸರ್ ಒಂದು ವಿಷಯ ನಮಗೆ ಸ್ಪಷ್ಟ ಆಗ್ಬೇಕು, ನಾವು ಮೂಗಿನಿಂದ ಒಳಗಡೆ ತೆಗೆದುಕೊಂಡಾಗ ನೈಟ್ರೋಜನ್ ಹೋಗುತ್ತೆ, ಆಕ್ಸಿಜನ್ ಹೋಗುತ್ತೆ, ಆರ್ಗನ್ ಹೋಗುತ್ತೆ, ಬೇರೆ ಬೇರೆ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗುತ್ತೆ. ಆದ್ರೆ ನಾವು ಎಷ್ಟು % ಆಕ್ಸಿಜನ್ ತಗೊಳ್ತೀವಿ? ವೆರಿ ಸಿಂಪಲ್. ನಾನು ನಿಮಗೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 21% ಇರುವಂತ ಆಕ್ಸಿಜನ್ ನಮ್ಮ ಮೂಗಿನ ಒಳಗಡೆ ನಾವು ತೆಗೆದುಕೊಂಡಾಗ, ನಾವು ನೋಡಿ 21% ಆಕ್ಸಿಜನ್ ನಾವು ಒಳಗ್ ತಗೊಂಡ್ವಿ ಅಂತ ಅನ್ಕೊಳ್ಳೋಣ. ವಾಪಸ್ ಬರುವಾಗ ಏನಾಗುತ್ತೆ ಗೊತ್ತಾ? 16% ಮತ್ತೆ ಅದ್ರ ಜೊತೆಗೆ, ಈ ನೈಟ್ರೋಜನ್ ಜೊತೆಗೆ 16% ಒಳ್ಳೆ ಮತ್ತೆ ಆಕ್ಸಿಜನ್ ಬಿಡ್ತೀವಿ ನಾವು. ಅಂದ್ರೆ ನಾವು ಬಳಸಿಕೊಳ್ಳುವುದು ಕೇವಲ 5% ಮಾತ್ರ. ಅಷ್ಟು ವೇಗವಾಗಿ ನಾವು ಉಸಿರಾಡ್ತಾ ಇರ್ತೀವಿ. ಈಗಿನ ಜೀವನದಲ್ಲಿ ಅಂತರೂ ಮನುಷ್ಯ ಟೆನ್ಷನ್ಗೆ ಕರೆಕ್ಟ್ ಉಸಿರಾಡೋದನ್ನೇ ಮಾಡ್ತಾ ಇಲ್ಲ. ಅಂತ ಉಸಿರುಗಟ್ಟುವ ವಾತಾವರಣದಲ್ಲಿ ಎಷ್ಟೋ ಸಲ ಕೆಲಸ ಮಾಡ್ತಾ ಇರ್ತಾನೆ ಮನುಷ್ಯ. ಆ ಸಂದರ್ಭದಲ್ಲಿ ಅವನಿಗೆ ಉಸಿರು ಸರಿಯಾಗಿ ಕೆಲಸ ಮಾಡಕ್ ಆಗಲ್ಲ. ಆಯ್ತಾ? ಆಕ್ಸಿಜನ್ ಅನ್ನೋದು ನಮ್ಮ ದೇಹಕ್ಕೆ ಬಹಳಷ್ಟು ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಉಸಿರಾಟ ಆದ್ರೆ ಮಾತ್ರ ದೇಹದ ಪ್ರತಿ ಸೆಲ್ಸ್ಗೆ ಏನಾಗುತ್ತೆ? ಆಕ್ಸಿಜನ್ ಸಿಗುತ್ತೆ. ಆದ್ರೆ ಒಂದು ವಿಷಯ ನಮಗೆ ಸ್ಪಷ್ಟ ಆಯ್ತು, ಏನಂದ್ರೆ ನಾವು ತೆಗೆದುಕೊಳ್ಳುವಂತಹ ಉಸಿರಿನಲ್ಲಿ ಎಲ್ಲಾ ರೀತಿಯ ಅನಿಲಗಳು ಇರ್ತವೆ, ಎಲ್ಲಾ ಗ್ಯಾಸಸ್ ಇರುತ್ತೆ, ಅದೆಲ್ಲವೂ ಕೂಡ ಒಳಗೋಗುತ್ತೆ. ವಾಪಸ್ ಬರುವಾಗ ಕೇವಲ ಕಾರ್ಬನ್ ಡೈಆಕ್ಸೈಡ್ ತರಲ್ಲ, ಅದರಲ್ಲಿ ನೈಟ್ರೋಜನ್ ಕೂಡ ಇರುತ್ತೆ, ಅದರಲ್ಲಿ ಕೆಲವು ಸ್ವಲ್ಪ ತೇವಾಂಶ, ನೀರಿನ ಅಂಶ ಕೂಡ ಇರುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಎಲ್ಲವನ್ನ ಮತ್ತೆ ಮನುಷ್ಯ ಹೊರಗಡೆ ಹಾಕ್ತಾನೆ. ಆದ್ರೆ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಮನುಷ್ಯ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ದೇಹದ ಒಳಗಡೆಗೆ ರಿಯಾಕ್ಟ್ ಆಗಿ ವಾಪಸ್ ತಾನು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತಾನೆ ಅನ್ನೋದು ಮಾತ್ರ ನಮಗೆ ಸ್ಪಷ್ಟ. ಸರಿ, ಹಾಗಾದ್ರೆ ನಾವು ಈಗ ಆ ಮೂಗಿನ ಮೂಲಕ ಒಳಗಡೆ ಹೋಗುವಾಗ ನಾ ಹೇಳಿದೆ ನಿಮಗೆ ಮೂಗಿನಲ್ಲಿ ನಾಸ್ಟ್ರಿಲ್ಸ್ ಹೆಂಗ್ ಕೆಲಸ ಮಾಡುತ್ತೆ. ಸರಿ, ಹಾಗಾದ್ರೆ ಮೂಗಿನ ಒಳಗಡೆ ಗಾಳಿ ಹೋದ ಕೂಡಲೇ ಏನಾಗತ್ತೆ ನೋಡಿ. ಮೊದಲನೇದ್ದು, ನಮಗೆ ಮೂಗು 3 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆಯ್ತಾ? ಮೂಗು 3 ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮೂಗಿನ ಒಳಗಡೆ ಏನ್ ಭಾಗ ಇದೆಯಲ್ಲ, ಮೂಗಿನ ಒಳಗಡೆ ಭಾಗನ ನಾವು ನಾಜಲ್ ಕ್ಯಾವಿಟಿ ಅಂತ ಕರಿತೀವಿ. ಏನಂತ ಕರಿತೀವಿ? ನಾಜಲ್ ಕ್ಯಾವಿಟಿ. ಈ ಭಾಗ ಇದೆಯಲ್ಲ, ಇದಿಷ್ಟು ಕಂಪ್ಲೀಟ್ ನಾಜಲ್ ಕ್ಯಾವಿಟಿ. ಇದು ಮೂಗಿನ ಒಳಭಾಗ. ಈ ಮೂಗಿನ ಒಳಭಾಗ ಕೇವಲ ನೀವು ತಿಳಿದುಕೊಂಡಂಗ ಬರೀ ಗಾಳಿನ ತಗೊಳ್ತಾ ಇಲ್ಲ. ಅದು ಫಸ್ಟ್ ನಾವು ಮಾಡ್ತಾ ಇರೋದು ಸ್ಮೆಲ್ ಡಿಟೆಕ್ಟ್ ಮಾಡುತ್ತೆ ಅಲ್ವಾ? ನಾವು ವಾಸನೆ ಯಾವ್ದ್ರಿಂದ ಕಂಡು ಹಿಡಿತೀವಿ? ಮೂಗಿನಿಂದ ಕಂಡು ಹಿಡಿತೀವಿ, ಏನು ಬಾಯಿಯಿಂದ ಕಂಡು ಹಿಡಿತೀವ? ಬಾಯಿಯಿಂದ ಕಂಡು ಹಿಡಿಯೋದು ರುಚಿ, ಅದು ನಾಲಿಗೆ ಕೆಲಸ ಮಾಡುತ್ತೆ. ಆದ್ರೆ ಮೂಗೇನ್ ಮಾಡುತ್ತೆ? ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಸುಮಾರು 10,000ಕ್ಕೂ ಹೆಚ್ಚು ಸ್ಮೆಲ್ ಡಿಟೆಕ್ಟಿಂಗ್ ಪವರ್ ನಮ್ಮ ಮೂಗಿನಲ್ಲಿರುತ್ತೆ. ಅರ್ಥ ಆಯ್ತಾ? ಮೂಗಿನ ಒಳಗಡೆಗೆ ಇಲ್ಲಿ ಆಲ್ ಫ್ಯಾಕ್ಟರಿ ನರ್ವ್ಸ್ ಅಂತ ಇರ್ತಾವ. ಆಲ್ ಫ್ಯಾಕ್ಟರಿ ನರ್ವ್ಸ್ ಅಂತ ಇರ್ತಾವ. ಇವೇನಂದ್ರೆ ಡೈರೆಕ್ಟ್ ಬ್ರೇನಿಗೆ ಕನೆಕ್ಟ್ ಇರ್ತಾವ. ನಾವು ಮೂಗಿನ ಮುಂದೆ ಯಾವ್ದಾದ್ರು ಒಂದು ಮನೆ ಸುತ್ತಮುತ್ತ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಸ್ಮೆಲ್ ಬಂತಂದ್ರೆ, ಫಾರ್ ಎಕ್ಸಾಂಪಲ್ ದಾರಿಯಲ್ಲಿ ಹೋಗ್ತಾ ಇದ್ವಿ, ಒಂದು ಬಜಿ ಮಾಡ್ತಾ ಇದ್ರು, ಆ ಸ್ಮೆಲ್ ಏನ್ ಮಾಡ್ತಾ ಎಳ್ಕೊಳ್ತದ ಮೂಗು. ಎಳ್ದ ಕೂಡಲೇ ಅದನ್ನೇನ್ ನೋಡೋದ್ ಬೇಕಾಗಿಲ್ಲ, ಓ ಇಲ್ಲೆಲ್ಲೇ ಮೂಲೆಗೆ ಬಜಿ ಮಾಡಕತ್ತಾರ ಅಂತ ಗೊತ್ತಾಗ್ಬಿಡುತ್ತ. ಆಟೋಮೆಟಿಕ್ ಮೂಗ್ ಏನ್ ಮಾಡುತ್ತೆ? ಅದು ಬ್ರೇನಿಗೆ ಸಿಗ್ನಲ್ ಕಳಿಸ್ತದೆ. ಆಯ್ತಾ? ಇದು ಮೊದಲನೇ ಕೆಲಸ, ಮೂಗ್ ಮಾಡುವ ಮೊದಲನೇ ಕೆಲಸ. ಎರಡನೇ ಕೆಲಸ ಏನು? ಶ್ವಾಸಕೋಶಕ್ಕೆ ಗಾಳಿಯನ್ನ ಕಳಿಸ್ಬೇಕು. ಗಾಳಿಯನ್ನ ಕಳಿಸ್ಬೇಕಂದ್ರೆ ಹೆಂಗ್ ಕಳಿಸ್ತದೆ? ನಾ ಹೇಳಿದಲ್ಲ, ಒಂದು ಒಳ್ಳೆಯಿಂದ ಗಾಳಿಯನ್ನ ಕಳಿಸ್ತಾ ಇರ್ತಾರೆ. ಗಾಳಿ ಕಳಿಸುವಾಗ ಇದು ಎರಡನೇ ಕೆಲಸ ಏನ್ ಮಾಡುತ್ತೆ ಗೊತ್ತಾ? ಎಲ್ಲ ಕಂಪ್ಲೀಟ್ ಆಗಿ ಫಿಲ್ಟರ್ ಮಾಡುತ್ತೆ. ನಮ್ಮ ಮೂಗಿನ ಫಿಲ್ಟರ್ ಯಾವ್ದು ಗೊತ್ತಾ? ಅದು ಮೂಗು. ನಮ್ಮ ಶ್ವಾಸಕೋಶದ ಮೊದಲನೇ ಫಿಲ್ಟರ್ ಯಾವ್ದಪ್ಪ ಅಂದ್ರೆ ಅದು ಮೂಗು.
ಮೂಗಿನ ಒಳಗಡೆಗೆ ಫಿಲ್ಟ್ರೇಷನ್ ಮಾಡೋದಕ್ಕೆ ಸಾಕಷ್ಟು ರೀತಿಯ ಸಣ್ಣ 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 ಕೂದಲುಗಳಿರ್ತವೆ. ಅವುಗಳನ್ನ ನಾವು ಶೀಲಿಯಾ ಅಂತ ಕರಿತೀವಿ. ಸಿಲಿಯಾ ಅಂತ ಕರಿತೀವಿ. ಬಹಳ ಚಿಕ್ಕ ಚಿಕ್ಕ ಕೂದಲುಗಳಿರ್ತವೆ. ಆ ಕೂದಲುಗಳು ಏನ್ ಮಾಡುತ್ತೆ ಗೊತ್ತಾ? ಮೂಗಿನ ಮೂಲಕ ಈಗ ಎಲ್ಲಾ ಕಡೆ ಅಡ್ಡಾಡ್ತಾ ಇರ್ತೀವಿ, ಡಸ್ಟ್ ಇರುತ್ತೆ, ಎಷ್ಟೋ ಸೂಕ್ಷ್ಮಾಣು ಜೀವಿಗಳಿರುತ್ತೆ. ಆ ಡಸ್ಟ್ ಏನ್ ಮಾಡುತ್ತೆ, ಅದನ್ನ ಫಸ್ಟ್ ಈ ತರ ಕ್ಯಾಪ್ಚರ್ ಮಾಡ್ಕೊಳ್ತದೆ. ನೋಡಿ, ಡಸ್ಟ್ ಕಣಗಳನ್ನ, ಗಾಳಿ ಜೊತೆಗೆ ಬರುವಂತ ಈ ಡಸ್ಟ್ ಕಣಗಳನ್ನೆಲ್ಲ ಕಂಪ್ಲೀಟ್ ಆ ಕೂದಲುಗಳು ಏನ್ ಮಾಡುತ್ತೆ, ಆ ಧೂಳನ್ನ ಶೋಧಿಸ್ತದೆ. ದ ನಾಸಲ್ ಹೇರ್ ಟ್ರಾಪ್ ಡಸ್ಟ್ ಪಾರ್ಟಿಕಲ್ಸ್. ಆ ಡಸ್ಟ್ ಪಾರ್ಟಿಕಲ್ ನ ಅದು ಹಿಡಿದಿಟ್ಕೊಂಡು ನಾವು ಕಂಟಿನ್ಯೂ ಆಗ್ತಾ 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 ಹೋದಾಗ ಲಾಸ್ಟ್ ಏನ್ ಮಾಡ್ತೀವಿ, ಬಾಳ ಬಾಳ ಆಯ್ತಂದ್ರ ಅದು ಸೀನಿನ ಮೂಲಕ ಹೊರಗೆ ಹಾಕಿರ್ತೀವಿ. ಎಲ್ಲ ಸೀನ್ತೀವಲ್ಲ ಗೊತ್ತಾ, ಸ್ನೀಸಿಂಗ್ ಮಾಡ್ತೀವಲ್ಲ, ಸ್ನೀಸಿಂಗ್ ಮಾಡಿದಾಗ ಈ ಡಸ್ಟ್ ಪಾರ್ಟಿಕಲ್ ಮತ್ತೆ ಒಳ್ಳೆ ವಾಪಸ್ ಹೋಗ್ಬಿಡುತ್ತೆ. ಯಾಕೆ ಗೊತ್ತಾ? ಡೈರೆಕ್ಟ್ ಆಗಿ ಇದು ಸೋಸದೇನೆ ಶ್ವಾಸಕೋಶಕ್ಕೆ ಕಳಿಸಿದ್ರೆ ನಮ್ಮ ಶ್ವಾಸಕೋಶ ಬಹಳ ದಿನ ಬದುಕ್ತಿರ್ಲಿಲ್ಲ. ಶ್ವಾಸಕೋಶ ಬಹಳ ದಿನ ಬದುಕಿಲ್ಲ ಅಂದ್ರ ನಾವು ಬದುಕಲ್ಲ. ನೋಡಿ, ಇಷ್ಟು ಫಿಲ್ಟರ್ ಮಾಡಿ ಕಳಿಸಿದಾಗ ಮಾತ್ರ ಶ್ವಾಸಕೋಶಕ್ಕೆ ಉತ್ತಮವಾದ ಗಾಳಿ ಬರುತ್ತೆ. ಇದು ಎರಡನೇ ಕೆಲಸ. ಇನ್ನ ಮೂರನೇ ಕೆಲಸ ಏನ್ ಮಾಡುತ್ತೆ ಗೊತ್ತಾ? ಮೂರನೇ ಕೆಲಸ ಮೂಗು ಏನ್ ಮಾಡುತ್ತೆ? ಕೇವಲ ಡಸ್ಟ್ ಅಲ್ಲ, ಅದರಲ್ಲಿ ಕೋಟ್ಯಾಂತರ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವ. ಸುತ್ತಮುತ್ತ ಯಾರೋ ಒಬ್ಬವನ್ ಸೀನಿದ ಕೂಡಲೇನೆ ಅವನ ಮೂಗಿನಲ್ಲಿರುವಂತ ಸಾಕಷ್ಟು ರೋಗಾಣುಗಳು, ಅವನಿಗೆ ರೋಗ ಇತ್ತಪ್ಪ, ಏನೋ ಕೆಮ್ಮು ಬಂದಿತ್ತು, ನೆಗಡಿ ಬಂದಿತ್ತು, ಯಾವ್ದೋ ಜ್ವರ ಬಂದಿತ್ತು, ಅವನ್ ಸೀನಿದ ಕೂಡಲೇನೆ ಅಲ್ಲಿರುವಂತ ರೋಗಾಣುಗಳು ಮೂಗಿನ ಮೂಲಕ ಹೊರಗಡೆ ಬಂದಾಗ ಅದನ್ನ ನಾವು ಉಸಿರು ತಗೊಂಡಾಗ ಆ ಸೂಕ್ಷ್ಮಾಣು ಜೀವಿಗಳು ಎಂಟ್ರಿ ಆಗ್ತವೆ. ಆ ಸೂಕ್ಷ್ಮಾಣು ಜೀವಿಗಳನ್ನ ಬ್ಯಾಕ್ಟೀರಿಯಾ, ವೈರಸ್, ಜೆಮ್ಸ್ ಎಲ್ಲವನ್ನ ಏನ್ ಮಾಡುತ್ತೆ ಗೊತ್ತಾ? ಹಿಡಿದಿಟ್ಕೊಳ್ತದೆ. ಹೆಂಗೆ ಗೊತ್ತಾ? ಅದು ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಮ್ಯೂಕಸ್ ಅಂದ್ರೆ ಮೂಗನ್ನ ಯಾವಾಗ್ಲೂ ಒದ್ದೆ ಮಾಡಿಟ್ಟಿರುತ್ತೆ. ಮೂಗ್ ಯಾವಾಗ್ಲೂ ಒದ್ದೆ ಇರುತ್ತೆ, ಒಣಗಿರಲ್ಲ. ಅರ್ಥ ಆಯ್ತಾ? ನೀವು ನೋಡಿ, ನಮಗಿಂತಲೂ ಪ್ರಾಣಿಗಳನ್ನ ನೋಡಿ, ಆಕಳನ್ನ ನೋಡ್ರಿ, ನಾಯಿ ನೋಡ್ರಿ, ಅದ್ರ ಮೂಗ್ ಯಾವಾಗಲೂ ಒದ್ದೆ ಇರುತ್ತೆ. ಯಾಕೆ ಗೊತ್ತಾ? ಈ ತರ ಡಸ್ಟ್ ಪಾರ್ಟಿಕಲ್ ಅನ್ನ ಮೂಗಿನ ಒಳಗಡೆ ಎಂಟ್ರಿ ಆಗೋದಕ್ಕೆ ಬಿಡದೇ ಇಲ್ಲ. ಇನ್ನು ಎಷ್ಟೋ ಸಲ ಸರ್ ಹಾಗಾದ್ರೆ ನೆಗಡಿ ಬಂದಾಗ ಮೂಗೆಲ್ಲ ತುಂಬಿ ಬಿಡುತ್ತಲ್ಲ ಸರ್? ವೆರಿ ಸಿಂಪಲ್. ನೆಗಡಿ ಬಂದಾಗ ನಮ್ಮ ದೇಹದ ರಕ್ಷಣೆಯನ್ನ ಮಾಡಕ ಅತಿ ಹೈಯೆಸ್ಟ್ ಮ್ಯೂಕಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಹೈಯೆಸ್ಟ್ ಪ್ರೊಡ್ಯೂಸ್ ಮಾಡೋದಕ್ಕನೆ ನಮ್ಮ ದೇಹ ಎಲ್ಲ ಪೇನ್ ಆಗಿ ಸ್ಟಾರ್ಟ್ ಆಗತ್ತ. ಯಾಕಂದ್ರೆ ಆ ಬ್ರೇನ್ ಏನ್ ಮಾಡುತ್ತೆ, ನಮ್ಮನ್ನ ರಕ್ಷಿಸ್ಬೇಕು ಅಂತೇಳಿ ಮೂಗಿನ ಮೂಲಕ ಏನೋ ಎಂಟ್ರಿ ಆಗ್ತಾ ಇದೆ ಅಂತ ಗೊತ್ತಾಗಿ ಹೈಯೆಸ್ಟ್ ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಮೂಗನ್ನೇ ಬಂದ್ ಮಾಡಕ್ ಪ್ಲಾನ್ ಮಾಡುತ್ತಾ. ನೀವ್ ಹೇಳೋದೇ ಬೇಡ, ಅದಕ್ಕ ಬ್ರೇನ್ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಆ ತರ ನಮ್ಮಲ್ಲಿರುವಂತ ಎಲ್ಲಾ ಶಕ್ತಿಯನ್ನ ಮೂಗಿಗೆ ಕೊಡೋದಕ್ಕೆ ಹೋಗಿ ಅಲ್ಲೇನಾಗತ್ತೆ, ನಮಗೆ ಬಾಡಿ ಪೇನ್ ಸ್ಟಾರ್ಟ್ ಆಗತ್ತೆ, ಮೈಕೆಲ್ಲ ಸುಸ್ತಾದಂಗ ಆಗತ್ತೆ. ಅಷ್ಟೇ ಅಲ್ಲ, ಇದ್ದಂತ ಎಲ್ಲ ಕಣಗಳನ್ನ ಹೊರಗೆ ಹಾಕೋದಕ್ಕೆ ಸ್ನೀಸಿಂಗ್ ಬರದೆ ಇರುವಂತ ಎಲ್ಲ ಕಣಗಳನ್ನ ಹೊರಗೆ ಹಾಕಕ್ಕ ಬಾಡಿ ಸೆಲ್ಫ್ ಡಿಫೆನ್ಸ್ ಮಾಡುತ್ತೆ. ನೀವು ಅದಕ್ಕೆ ಔಷಧಿ ಕೊಡಿ ಬಿಡಿ, ಅದು ಯಾರನ್ನು ಕೇಳಲ್ಲ. ಅದು ತನ್ನ ಪಾಡಿಗೆ ತಾನೇನ್ ಮಾಡ್ತಾ ಇರತ್ತ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ತದೆ. ಅಂದ್ರೆ ಒಳಗಡೆ ಇರುವಂತ ಎಲ್ಲಾ ಸೂಕ್ಷ್ಮಾಣು ಕಣಗಳನ್ನ ಹೊರಗೆ ಹಾಕಕ್ಕೆ ಟ್ರೈ ಮಾಡುತ್ತೆ. ಅದಕ್ಕೆ 3 ದಿನ ನೆಗಡಿ ಬರುತ್ತೆ ನಮ್ಗ. ನೀವ್ ಎಂತ ಟ್ಯಾಬ್ಲೆಟ್ಸ್ ತಗೊಂಡ್ರು ಇದ್ದೇ ಇರುತ್ತೆ ಅದು, ಅಲ್ವಾ? ಮೂಗ್ನ್ಯಾಗ ನೀರ್ ಸೋರ್ತಾನೇ ಇರ್ತದ. ಎಲ್ಲಿಂದ ಬರುತ್ತೆ? ಮೂಗ್ ಏನ್ ಮಾಡುತ್ತೆ, ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಲೋಳೆ ಆಕಾರದ ಜೊಲ್ಲು ತರ ಇರುವಂತದನ್ನ ನೀರಿನ ಆಕಾರದ ಮೂಲಕ ಅದು ಪ್ರೊಡ್ಯೂಸ್ ಮಾಡಿ 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 ನಮ್ಮ ಶ್ವಾಸಕೋಶವನ್ನ ಸ್ವಚ್ಛವಾಗಿಡುವ ಪ್ರಯತ್ನವನ್ನ ಅದು ಮಾಡುತ್ತೆ. ಇದು ಮೂರನೇ ಕೆಲಸ. ಇನ್ನು ಅತ್ಯಂತ ಅದ್ಭುತವಾಗಿ ಅಂತಂದ್ರೆ ದ ಕ್ಲೀನ್ ಏರ್ ಎಂಟರ್ಸ್ ಲಂಗ್ಸ್. ಆಗ ಕೊನೆಗೆ ಏನ್ ಮಾಡುತ್ತೆ, ಕ್ಲೀನ್ ಏರ್ ಇಲ್ಲಿ ಸ್ಟಾಪ್ ಮಾಡಿ ಕ್ಲೀನ್ ಏರ್ ಮಾತ್ರ ಒಳಗಡೆ ಬಿಡುವಂತ ಕೆಲಸವನ್ನ ಆ ಮೂಗು ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಅಲ್ಲಿವರೆಗೂ ಅದನ್ನ ಸೋಸದೇನೆ ಅದು ಗಾಳಿನ ಒಳಗಡೆ ಬಿಡೋದಕ್ಕೆ ಇಷ್ಟಪಡಲ್ಲ. ಅಲ್ಲಿಂದ ಮೂಗಿಂದ ಏನಾಗತ್ತೆ, ನಮ್ಮ ದೇಹದ ಒಳಗಡೆಗೆ ಕ್ಲೀನ್ ಆಕ್ಸಿಜನ್ ರಿಚ್ ಏರ್ ಪಾಸಸ್ ಥ್ರೂ ದ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಟು ದ ಲಂಗ್ಸ್. ಅಲ್ಲಿಂದ ಏನಾಗುತ್ತೆ, ಕ್ಲೀನ್ ಆಗಿರುವಂತ ಒಂದು ಗಾಳಿ ಒಳಗಡೆ ಹೋಗುತ್ತೆ. ಅಲ್ಲಿಂದ ಶ್ವಾಸಕೋಶ ನೆಕ್ಸ್ಟ್ ಆಕ್ಸಿಜನ್ ಮುಟ್ತದೆ. ಇನ್ನು ಈಗ ಮೂಗಿನ ಮೂಲಕ ಏನೋ ಗಾಳಿ ಹೋಗ್ತಾ ಇದೆ, ನಾನ್ ನಿಮ್ಗೆ ಹೇಳಿದೆ ಮೂಗು ಈ ತರ ಕೆಲಸ ಮಾಡತ್ತೆ ಅಂತ.
ಆದ್ರೆ ಇನ್ನೊಂದು ವಿಷಯ ನಾವು ತಿಳ್ಕೊಳ್ಳೇಬೇಕು, ಮೂಗು ಒಳಗಡೆಗೆ ಎಂಟ್ರಿ ಆದಾಗ ಎರಡೂ ಕೆಲಸ ಮಾಡ್ತಿರ್ಬೇಕಲ್ವಾ, ಅದು ಆಕ್ಸಿಜನ್ ತಗೊಳ್ಬೇಕು ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡಬೇಕು. ಇದು ಕೇವಲ ಇನ್ನೊಂದು ವಿಷಯ ನಾ ಹೇಳೇ ಬಿಡ್ತೀನಿ. ನಾಲ್ಕನೇ ಅತ್ಯಂತ ಇಂಪಾರ್ಟೆಂಟ್ ವರ್ಕ್ ಏನ್ ಗೊತ್ತಾ? ನಮ್ಮ ದೇಹದಲ್ಲಿರುವಂತಹ ಮೂಗು ನಮಗೆ ಸ್ಪಷ್ಟವಾಗಿ ಯಾವುದೇ ಒಂದು ಮಾಹಿತಿಯನ್ನ, ಮೂಗು ಕೇವಲ ಗಾಳಿಯನ್ನ ಕೊಡೋದಲ್ಲ, ಗಾಳಿ ಜೊತೆಗೆ ಹೆಂಗ ಬೆರೆಸ್ಬೇಕು, ಏನ್ ಬೆರೆಸ್ಬೇಕು ಅಂತ ಅರ್ಥ ಮಾಡ್ಕೊಳ್ತದೆ. ಹೆಂಗೆ ಸರ್ ಅದು? ವೆರಿ ಸಿಂಪಲ್. ಈಗ ನಾ ಹೇಳ್ತೀನಿ ನೋಡಿ. ಈಗ ಹೊರಗಡೆ ವಾತಾವರಣ ಫುಲ್ ಹಾಟ್ ಇದೆ, ಅಂದ್ರೆ ಬಿಸಿಲುಗಾಲ ಇದ್ದಾಗ ಡೈರೆಕ್ಟ್ ಆಗಿ ಒಣ ಗಾಳಿನೇನಾದ್ರೂ ಮೂಗು ಶ್ವಾಸಕೋಶಕ್ಕೆ ಕೊಟ್ಟಿತ್ತಪ್ಪ ಅಂದ್ರೆ ಒಳಗಡೆ ಇರುವಂತ ಆಲ್ವಿಲಾಯ್ಸ್ ಏನಿದಾವಲ್ಲ ಅವೆಲ್ಲ ಡ್ರೈ ಆಗಿಬಿಡ್ತಾವ. ಅರ್ಥ ಆಯ್ತಾ? ಒಣಗಿ ಹೋಗ್ಬಿಡ್ತದೆ. ಒಳಗಡೆ ಇರುವಂತ ಆಲ್ವಿಲಾಯ್ಸ್ ಗಳಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತ. ಇದು ಒಂದೇನು. ಇನ್ನ ಕೆಲವೊಂದ್ಸಲ ಫುಲ್ ಕೋಲ್ಡ್ ಕ್ಲೈಮೇಟ್ ಇರುತ್ತ, ಮೂಗಿನಾಗಲಿಂದ ಉಸಿರು ಬರ್ತಿರ್ತ ಗೊತ್ತಿಲ್ಲ, ಗಾಳಿ ಬರ್ತಾ ಇರ್ತದ. ಆ ಸಂದರ್ಭದಲ್ಲಿ ಫುಲ್ ಕೋಲ್ಡ್ ಇರುತ್ತೆ ಕ್ಲೈಮೇಟ್. ಅವಾಗ ಏನ್ ಮಾಡುತ್ತೆ ಗೊತ್ತಾ? ಈ ಮೂಗು ಒಳಗಡೆ ಇರುವಂತ ಮ್ಯೂಕಸ್ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹೊರಗಡೆ ಫುಲ್ ಕೋಲ್ಡ್ ಇತ್ತಂದ್ರೆ ಆ ಗಾಳಿನ ಒಳಗಡೆ ತಗೊಂಡಾಗ ಸ್ವಲ್ಪ ಬೆಚ್ಚಗೆ ಮಾಡುತ್ತ. ಫುಲ್ ಕೋಲ್ಡ್ ಕ್ಲೈಮೇಟ್ ನ ಒಳಗೆ ಕಳ್ಸಲ್ಲ. ಆಯ್ತಾ? ಅಂದ್ರೆ ಬೆಚ್ಚಗಿದ್ರ ತಣ್ಣಗೆ ಮಾಡಿ ಕಳಿಸ್ತದ, ಹೊರಗಡೆ ಕ್ಲೈಮೇಟ್ ತಣ್ಣಗಿದ್ರ ಬೆಚ್ಚಗೆ ಮಾಡಿ ಕಳಿಸ್ತದ. ಡೈರೆಕ್ಟ್ ಆಗಿ ಯಾವ ತರ ವಾತಾವರಣದಲ್ಲಿರುತ್ತೋ ಅದೇ ತರ ವಾತಾವರಣಕ್ಕೆ ಮ್ಯೂಕಸ್ ಕೆಲಸ ಮಾಡಲ್ಲ. ಆಯ್ತಾ? ಅದಕ್ಕೆ ಎಷ್ಟೋ ಸಲ ನೋಡಿ, ಕೆಲವರಿಗೆ ಕೋಲ್ಡ್ ನೆಗಡಿ ಆಗತ್ತ, ಕೆಲವರಿಗೆ ಹೀಟ್ ನೆಗಡಿ ಆಗತ್ತ. ಎಷ್ಟೋ ಸಲ ಅಂತಾರಲ್ಲ, ಓ ಇದು ನೆಗಡಿ ಹೀಟಿಗೆ ಬಂದತೆ ಅಂತ. ಕೆಲವರು ಅಂತಾರ ಇಲ್ಲ ಕೋಲ್ಡಿಗೆ ಬಂದದಂತ. ಯಾಕೆ ಅಂದ್ರೆ ಎರಡೂ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ಮೂಗು. ಆಯ್ತಾ? ಹಾಗಾಗಿ ವಾತಾವರಣದಲ್ಲಿದ್ದುವಂತ ಡೈರೆಕ್ಟ್ ಗಾಳಿನೂ ಕಳಿಸಲ್ಲ, ಅದ್ರ ಜೊತೆಗೆ ಸ್ವಲ್ಪ ವಾತಾವರಣದ ಜೊತೆಗೆ ಆ ಮ್ಯೂಕಸ್ ಸ್ವಲ್ಪ ತೇವಾಂಶ ಭರಿತವಾದ ಗಾಳಿಯನ್ನ ಕಳಿಸ್ತದ. ಅಂದ್ರೆ ಶುದ್ಧವಾಗಿ ಮಾಡಿ ಸ್ವಲ್ಪ ತೇವ ಇರಬೇಕು. ಆ ತರದ ಗಾಳಿಯನ್ನ ಈ ಶ್ವಾಸಕೋಶಗಳ ಪ್ರತಿ ಆಲ್ವಿಲಾಯ್ಸ್ಗೆ ಮುಟ್ಟಿಸ್ತದೆ. ಹಾಗಾಗಿ ಇದು ಮೂಗಿನ 4ನೇ ಕೆಲಸ. ರೈಟ್? ಮೂಗಿನಿಂದ ಏನೋ ಗಾಳಿ ಹೋಯ್ತು. ನೀವೊಂದು ಮೊದಲಿಗೆ ನಾ ಪ್ರಶ್ನೆ ಹೇಳಿದೆ, ಸರ್ ಮೂಗಿನಿಂದನೇ ಉಸಿರಾಡ್ಬೇಕಾ, ಬಾಯಿಂದ ಉಸಿರಾಡಿದ್ರೆ ನಡೆಯಲ್ವಾ ಸರ್? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ಸಮ್ ಎಮರ್ಜೆನ್ಸಿ ಏನ್ ಮಾಡತ್ತೆ, ಎರಡು ಮೂಗು ಲಾಕ್ ಆಗಿತ್ತಪ್ಪ, ಎರಡು ಮೂಗು ಬಂದ್ ಆಗಿತ್ತು. ಆ ಸಂದರ್ಭದಲ್ಲಿ ಏನ್ ಮಾಡತ್ತೆ, ಮೂಗು ಎರಡು ಬಂದಾಗಿ ಕ್ಲೀನ್ ಮಾಡ್ತಾ ಇರುವಾಗ, ನನ್ನನ್ನ ತಾನು ಪ್ರೊಟೆಕ್ಷನ್ ಮಾಡ್ಕೊಳ್ತಿರುವಾಗ, ಆ ಎರಡೂ ಮೂಗು ಬಂದಾದಾಗ ಬಾಯಿಂದ ಉಸಿರಾಡ್ತೀವಿ, ಎಮರ್ಜೆನ್ಸಿ ಓಕೆ. ಆದ್ರೆ ಎಲ್ಲಾ ಟೈಮಿಗೂ ನಾವು ಬಾಯಿಂದ ಉಸಿರಾಡಿದ್ರೆ ಏನನ್ನ ಆಗತ್ತಾ ಸರ್? ಖಂಡಿತ ಆಗತ್ತೆ. ಯಾಕೆ ಗೊತ್ತಾ? ಮೂಗಿನಲ್ಲಿರುವ ಫೆಸಿಲಿಟಿ ಬಾಯಾಗಿಲ್ಲ. ಆಯ್ತಾ? ಮೊದಲನೇದು ಸ್ಮೆಲ್ ನೋಡಕ್ಕಾಗತ್ತಾ? ಎರಡನೇದು ಡೈರೆಕ್ಟ್ ಆಗಿ ಆಲ್ ಫ್ಯಾಕ್ಟರಿ ಮ್ಯೂಕಸ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕಾಗತ್ತಾ? ಬಾಯಿ ಒಳಗ ಆಗತ್ತೇನ್ರಿ? ಆಗತ್ತಾ? ಇಲ್ಲ. ನಾವು ತೇವಾಂಶ ಭರಿತವಾದ ವಾತಾವರಣಕ್ಕೆ ಬೇಕಾದಂತ, ಒಳಗಡೆ ಬೇಕಾದಂತ ಶ್ವಾಸಕೋಶಕ್ಕೆ ಯಾವ ತರ ಬೇಕಾ ಆ ಗಾಳಿನ ಕಳ್ಸಕ್ಕಾಗತ್ತಾ? ಇಲ್ಲ. ಹಾಗಾಗಿ ನಾ ಮೊದಲು ಪಾಠ ಹೇಳೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದ್ದೆ, ಏನಂದ್ರೆ ಮೂಗಿನಂತೆ ಬಾಯಿಂದಲೂ ಉಸಿರಾಡಬಹುದಾ ಸರ್? ಉಸಿರಾಡಬಹುದು, ಆದ್ರೆ ತುರ್ತು ಪರಿಸ್ಥಿತಿಯಲ್ಲಿದ್ದಾಗ. ಎಲ್ಲಾ ಸಂದರ್ಭದಲ್ಲಿ ಮೂಗಿನ ಕೆಲಸಗಳನ್ನ ಬಾಯಿ ಮಾಡಲ್ಲ, ಬಾಯಿ ಕೆಲಸ ಮೂಗು ಮಾಡಲ್ಲ. ಭಗವಂತ ನಮಗ್ ಅದಕ್ಕಾಗಿನೇ ಸಪ್ರೇಟ್ ಅಂಗಗಳು ಕೊಟ್ಟನ. ಆದ್ರೆ ಎರಡೂ ದಾರಿ ಒಂದೇ. ಬಾಯಿ ಮತ್ತೆ ಮೂಗು ಎರಡು ಇಲ್ಲಿಗೆ ಬಂದು ಸೇರ್ತಾವ. ಆ ಸೇರುವ ಭಾಗನೇ ನಾವು ಲ್ಯಾರಿಂಗ್ಸ್ ಅಂತ ಕರಿತೀವಿ. ಯಾವ ಭಾಗ ಅದು? ಲ್ಯಾರಿಂಗ್ಸ್. ಲ್ಯಾರಿಂಗ್ಸ್ ಅನ್ನೋದು ಒಂಥರ ಈ ಭಾಗ, ಎರಡೂ ಭಾಗಕ್ಕೆ ಒಂದು ದಾರಿಯನ್ನ ಸೂಚಿಸುವಂತ ಒಂದು ಭಾಗ ಅಂತ ಹೇಳ್ಬೋದು. ಅಲ್ಲಿಂದ ಲ್ಯಾರಿಂಗ್ಸ್ ಅನ್ನುವಂತ ಒಂದು ಭಾಗಕ್ಕೆ ವೆರಿ ಸಿಂಪಲ್. ಲ್ಯಾರಿಂಗ್ಸ್ ಅನ್ನುವಂಥದ್ದು ಬಾಯಿಯ ಮತ್ತು ಮೂಗಿನ ಎರಡೂ ದಾರಿಗೆ ಬರ್ತಾವ. ಎರಡೂ ದಾರಿ ಆದ್ಮೇಲೆ ಫ್ಯಾರಿಂಗ್ಸ್ ಅಂತ ಬರುತ್ತೆ. ಅರ್ಥ ಆಯ್ತಾ? ಫ್ಯಾರಿಂಗ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಆ ಭಾಗದಿಂದ ಸಪ್ರೇಟ್ ಆಗಿ, ಫ್ಯಾರಿಂಗ್ಸ್ ಫಸ್ಟ್ ಫ್ಯಾರಿಂಗ್ಸ್ ಎರಡು ದಾರಿನ ಕೂಡೋದು. ನೆಕ್ಸ್ಟ್ ಲ್ಯಾರಿಂಗ್ಸ್ ಅಂತ ಬರುತ್ತೆ. ಲ್ಯಾರಿಂಗ್ಸ್ ಅನ್ನೋದು ಏನ್ ಗೊತ್ತಾ? ಲ್ಯಾರಿಂಗ್ಸ್ ಅನ್ನೋದು ವಿಂಡ್ ಪೈಪ್ ನ ಡಿವೈಡ್ ಮಾಡಿದಂಗ. ವಿಂಡ್ ಪೈಪಿಗೆ ಹೋಗೋದು ಲ್ಯಾರಿಂಗ್ಸ್. ನೆಕ್ಸ್ಟ್ ಅಲ್ಲಿಂದ ಅದ್ರ ಹಿಂದ್ಗಡೆ ಇರುವಂತದ್ದು
ಈಸೋಫಿಗಸ್ ಅನ್ನುವಂಥದ್ದು ಏನಂತ ಗೊತ್ತಿದೆ ಅಲ್ವಾ? ಅದು ಡೈರೆಕ್ಟ್ ಆಗಿ ಜಠರಕ್ಕೆ ಕನೆಕ್ಷನ್ ಇರುತ್ತೆ, ಸ್ಟಮಕ್ ಕನೆಕ್ಷನ್ ಇರುತ್ತೆ. ಆದ್ರೆ ಈ ಲ್ಯಾರಿಂಗ್ ಮೇಲ್ಗಡೆಗೆ ಒಂದು ಎಪಿಗ್ಲಾಟಿಸ್ ಅಂತ ಇರುತ್ತೆ. ನಾ ಹೇಳಿದ ನೆನಪಿದೆಯಲ್ಲ ಎಪಿಗ್ಲಾಟಿಸ್. ಎಪಿಗ್ಲಾಟಿಸ್ ಅಂದ್ರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಪಿಗ್ಲಾಟಿಸ್ ಫಸ್ಟ್ ಆಕ್ಚುಲಿ ನಾವು ಊಟ ಮಾಡಿದಾಗ ಯಾವ್ದಕ್ ಮುಟ್ತದ ಮೊದಲನೇದು? ಅದು ಎಪಿಗ್ಲಾಟಿಸ್ಗೆ ಮುಟ್ತದ. ಆದ್ರೆ ಎಪಿಗ್ಲಾಟಿಸ್ ಅನ್ನೋದು ಏನ್ ಮಾಡುತ್ತೆ, ಆ ಇಲ್ಲಿ ನೋಡಿ ಮುಂದ್ಗಡೆಗೆ ಮೊದಲನೇದ್ದು ವಿಂಡ್ ಪೈಪ್ ಇದೆ ಅನ್ಕೊಳಂ. ಅದ್ರ ಹಿಂದ್ಗಡೆಗೆ ಏನಿದೆ? ಈಸೋಫಿಗಸ್ ಇದೆ. ಇದು ಬಾಯಿ ಅಂತ ಅನ್ಕೊಳ್ಳೋಣ. ಅಂದ್ರೆ ಊಟ ಮಾಡಿದ ಕೂಡಲೇ ಡೈರೆಕ್ಟ್ ಆಗಿ ಏನ್ ಮಾಡುತ್ತೆ, ಅದು ಇದನ್ನ ಬಂದ್ ಮಾಡುತ್ತೆ. ಅಂದ್ರೆ ಈ ಪೈಪ್ ನ ಬಂದ್ ಮಾಡುತ್ತೆ. ಈ ಪೈಪ್ ನ ಲಾಕ್ ಮಾಡಿ ಆಹಾರನ ಈಸೋಫಿಗಸ್ ಕಳಿಸ್ತದೆ ಅಲ್ವಾ? ಆ ಈಸೋಫಿಗಸ್ ಆಹಾರಕ್ಕೆ ಮುಟ್ತದ. ಇದೇನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಮತ್ತೆ ಓಪನ್ ಮಾಡುತ್ತೆ. ಇದು ಡೈರೆಕ್ಟ್ ಆಗಿ ಈ ತರ ಮಾಡೋದಕ್ಕೆ ಬ್ರೇನ್ ಗೆ ಕನೆಕ್ಟ್ ಇರುತ್ತೆ. ನಾವ್ ಹೇಳೋದು ಬೇಕಾಗಿಲ್ಲ. ನಾವು ನೀರ್ ಕುಡ್ದಾಗನು ನೆನ್ಪಿಟ್ಕೊಳ್ಳಿ, ಬಿಡಿ ದೊಡ್ಡದು ಇರ್ತದೆ. ನೀರ್ ಕುಡಿತಿರಲ್ಲ, ನೀರ್ ಕುಡಿದ್ರು ಅದೇನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಈ ರೀತಿ ಇರುತ್ತಲ್ಲ ಅದು ಲಾಕ್ ಮಾಡುತ್ತೆ. ಅಂದ್ರೆ ವಿಂಡ್ ಪೈಪ್ ನ ಲಾಕ್ ಮಾಡಿ ಆ ನೀರನ್ನೆಲ್ಲ ಡೈರೆಕ್ಟ್ ಈಸೋಫಿಗಸ್ ಹೋಗುತ್ತೆ. ನೀವ್ ಎಲ್ಲಿವರೆಗೆ ನೀರ್ ಕುಡಿತಿರ್ತೀರ ಅಲ್ಲಿವರೆಗೆ ಲಾಕ್ ಆಗಿರುತ್ತೆ. ಅದಕ್ಕೆ ಕಂಟಿನ್ಯೂ ಕುಡಿದ್ರೆ ಉಸಿರಾಡ್ದಂಗ ಆಗಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೀರ್ ಕುಡಿತೀರಿ. ಕಂಟಿನ್ಯೂ ಕುಡಿದ್ ನೋಡ್ರಿ ಉಸಿರಾಟ ಆಗಲ್ಲ. ಯಾಕಂದ್ರೆ ಇದು ಸ್ವಲ್ಪ ಕ್ಷಣಕ್ಕೆ ಇದು ಲಾಕ್ ಮಾಡಿರುತ್ತೆ. ಹಾಗಾಗಿ ಆ ಆಹಾರ ಏನಾಗುತ್ತೆ, ಈಸೋಫಿಗಸ್ ಒಳಗಡೆ ಹೋಗುತ್ತೆ. ಮತ್ತೆ ಡೈರೆಕ್ಟ್ ಈಸೋಫಿಗಸ್ ಇಂದ ಸ್ಟಮಕ್ ಹೋಗುತ್ತೆ. ಅದೇನಾಗುತ್ತೆ ಅಂತ ನಾನೀಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಹಾಗಾಗಿ ಲ್ಯಾರಿಂಗ್ ಅನ್ನೋದ್ರಲ್ಲಿ ನಾನೀಗ ಹೇಳಿದಂತೆ ಫ್ಯಾರಿಂಗ್ಸ್ ಅನ್ನೋದು ಈ ಎರಡು ದಾರಿಗಳನ್ನ ಸೇರುವಂತದ್ದು. ಅದಾದ್ಮೇಲೆ ಗಾಳಿ ಎಲ್ಲಿಗೆ ಹೋಗುತ್ತೆ? ಲ್ಯಾರಿಂಗ್ಸ್ ಹೋಗುತ್ತೆ. ಲ್ಯಾರಿಂಗ್ ಅನ್ನೋದು ನಂತರ ಬರೋದು ಟ್ರಾಕಿಯಾ. ನೋಡಿ ಇದು ಟ್ರಾಕಿಯಾ ಅಂದ್ರೆ, ಈ ಟ್ರಾಕಿಯಕ್ಕೆ ಹೋಗೋಕಿನ ಮುಂಚೆ ಇದು ಎಷ್ಟಿರುತ್ತೆ? ಒಂದು 10 ರಿಂದ 12 ಸೆಂಟಿಮೀಟರ್ ಇರ್ಬೋದು. ಒಂದು ಈ ಟ್ರಾಕಿಯಾ ಒಂದು 10 ರಿಂದ 12 ಸೆಂಟಿಮೀಟರ್ ಇರ್ಬೋದು ಸೈಜ್. ಅರ್ಥ ಆಯ್ತಾ? ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ನೆಕ್ಸ್ಟ್ ಹೋಗೋದು ಬ್ರಾಂಕೈ. ಆದ್ರೆ ಇಲ್ಲಿಗೆ ಹೋಗೋದ್ರ ಒಳಗಡೆಗೆ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಬೇಕು. ಈ ಲ್ಯಾರಿಂಗ್ಸ್ ಅಲ್ಲೇ ನಮಗೆ ಗಂಟಲು ಇರುತ್ತೆ. ಗಂಟಲು ಈ ಗಂಟಲಲ್ಲಿ ಧ್ವನಿ ಪೆಟ್ಟಿಗೆ ಇರುತ್ತೆ, ಸೌಂಡ್ ಬಾಕ್ಸ್. ಅದಕ್ಕೆ ನಾವು ವೋಕಲ್ ಕಾರ್ಡ್ಸ್ ಅಂತ ಕರಿತೀವಿ. ಅವ್ ಹೆಂಗಿರ್ತಾವ ಅಂದ್ರ, ವೋಕಲ್ ಕಾರ್ಡ್ಸ್ ಸೌಂಡ್ ಅನ್ನ ಹೊರಗ್ ಬಿಡ್ತಿರ್ತ. ಸೌಂಡ್ ಹೊರಗ್ ಬಿಟ್ಟಂಗಲ್ಲ, ಬಾಯಿ ಒಳಗಡೆ ಇರುವಂತ ನಾಲಿಗೆ, ಅಂಗಳು, ತುಟಿ, ಹಲ್ಲು ಎಲ್ಲವನ್ನ ಬಳಸಿ ನಾವು ಬೇಕಾದ ಮಾತುಗಳು ಹೊರಗಡೆ ಬರಕತ್ತವ. ಇವಾಗ ನಾ ಮಾತಾಡಕತ್ತೀನಂದ್ರೆ ಸೌಂಡ್ ಹೊರಗಡೆ ಬರ್ತಾ ಇದೆ. ಸೌಂಡ್ ಈಗ ಒಂಥರ ಡಕ್ ಇದ್ದಂಗ, ಡಕ್. ಆ ಡಕ್ ಏನಾಗುತ್ತೆ, ಬರೀ ಸೌಂಡ್ ಮಾಡುತ್ತೆ. ಆದ್ರೆ ಸ್ಪೀಕರ್ ಇರುತ್ತಲ್ಲ, ಅದಕ್ಕೆ ಯಾವ್ದು ಆಂಪ್ಲಿಫೈಯರ್ ಇರುತ್ತಲ್ಲ, ಈ ಡಕ್ ಅಥವಾ ಸ್ಪೀಕರ್ಗೆ ಸೌಂಡ್ ಬರ್ಬೇಕಂದ್ರ ನಾವು ಆಂಪ್ಲಿಫೈಯರ್ ಅಲ್ಲಿ ಯಾವ್ದಾರ ಒಂದು ಸಾಂಗ್ ಹಾಕ್ಬೇಕು. ಸಾಂಗ್ ಹಾಕಿದಾಗ ಆ ಸಾಂಗ್ ಸ್ಪೀಕರ್ ಒಳಗ್ ಬರುತ್ತ. ಅಂದ್ರೆ ಇಲ್ಲಿಂದ ಬರೀ ಧ್ವನಿ ಮಾತ್ರ ಹೋಗ್ತಾ ಇದೆ, ಇಲ್ಲಿಂದ ಮಾತ್ ಬರಲ್ಲ. ಇಲ್ಲಿಂದ ಧ್ವನಿ, ಆ ಸೌಂಡ್ ಮಾತ್ರ ಹೋಗುತ್ತೆ. ಆ ಸೌಂಡ್ ಏನತ್ತ, ಒಳಗಡೆ ಬಾಯಿ ಒಳಗಡೆ ಬಂದಾಗ ಈ ಬಾಯಿ ಎಲ್ಲವನ್ನ ಬಳಸ್ಕೊಳ್ತದ. ಯಾವ ಪದಗಳನ್ನ ಯಾವ್ಯಾವ ಅಕ್ಷರಗಳನ್ನ ಬಳಸ್ಕೊಳ್ಬೇಕು. ನಾ ಕನ್ನಡ ಗ್ರಾಮರ್ ಬಂದಾಗ ನಿಮ್ಗೆ ಹೇಳ್ತೀನಿ. ಕನ್ನಡ ವ್ಯಾಕರಣದಲ್ಲಿ ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿ ಹುಟ್ಟುತ್ತವೆ, ಕ ಎಲ್ಲಿ ಹುಟ್ಟುತ್ತೆ, ಅ ಎಲ್ಲಿ ಹುಟ್ಟುತ್ತೆ, ಮ ಎಲ್ಲಿ ಹುಟ್ಟುತ್ತೆ, ಪ ಎಲ್ಲಿ ಹುಟ್ಟುತ್ತೆ, ಧ್ವನ್ಯಾಂಗಗಳು ಅಂತ ಬರುತ್ತೆ. ಆ ಪಾಠ ಬಂದಾಗ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಈಗ ಇಷ್ಟೇ ತಿಳ್ಕೊಳ್ಳಿ, ಈ ಈ ಧ್ವನಿ ಹೊರಗಡೆ ಬಂದಾಗ ಇಲ್ಲಿರುವಂತ ತುಟಿಗಳನ್ನ, ಹಲ್ಲುಗಳನ್ನ, ಮೇಲಿರುವಂತ ಅಂಗಳವನ್ನ, ಆಯ್ತಾ, ನಾಲಿಗೆಯನ್ನ, ಇವೆಲ್ಲವನ್ನ ಬಳಸಿಕೊಂಡು ನಮಗೆ ಬೇಕಾದ ಅಕ್ಷರಗಳು ಹೊರಗಡೆ ಬರುತ್ತೆ. ಈ ತರ ಬರೋ ಅಕ್ಷರಗಳನ್ನ ನೀವು ಕೇಳಕತ್ತೀರಿ ಅಲ್ವಾ? ಧ್ವನಿ ಜೊತೆಗೆ ಅಕ್ಷರಗಳು ಸೇರಿ ನಮಗೆ ಮಾತುಗಳು ಬಹಳ ಈಸಿಯಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅದು ಎಲ್ಲಿರುತ್ತೆ ಅಂದ್ರೆ ಇಲ್ಲಿರುತ್ತೆ, ವೋಕಲ್ ಕಾರ್ಡ್ಸ್ ಅಂತ ಇರುತ್ತೆ. ಆ ವೋಕಲ್ ಕಾರ್ಡ್ಸ್ ಲಿಂದ ಏನಾಗುತ್ತೆ, ಧ್ವನಿ ಹೊರಗಡೆ ಬರುತ್ತೆ ಸೌಂಡ್ ಆಗಿ. ಆದ್ಮೇಲೆ ನೆಕ್ಸ್ಟ್ ಹೋಗೋದೆ ನಾವ್ ಹೇಳಿದಂತೆ ಟ್ರಾಕಿಯಾ, 10 ರಿಂದ 12 ಸೆಂಟಿಮೀಟರ್ ಇರುತ್ತೆ ಅಂತ ಹೇಳಿದ್ರಿ. ಆದ್ರೆ ಈ ಟ್ರಾಕಿಯಕ್ಕೆ ಆ ಸೃಷ್ಟಿಕರ್ತ ಆಕ್ಚುಲಿ ನಾವು ಗೋಣ್ ಹಿಂಗ ಹಂಗ ಮಾಡಿದಾಗ ಬೈ ಚಾನ್ಸ್ ಇದಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಆ ಸೃಷ್ಟಿಕರ್ತ ಏನ್ ಮಾಡಿದ್ರೆ ಸಿ ಶೇಪ್ಡ್, ನೋಡಿ ಇವೆಲ್ಲ ಏನ್ ಗೊತ್ತಾ, ಸಿ ಶೇಪ್ಡ್ ರಿಂಗ್ಸ್ ಕೊಟ್ಟಿದ್ದಾನೆ. ರಿಂಗ್ಸ್ ಅವ್ ಹೆಂಗದ ಗೊತ್ತಾ,
ಸಿ ಶೇಪ್ ರಿಂಗ್ ಅಂತ ಕರಿತೀವಿ ನಾವು. ಸ್ವಲ್ಪ ನಿಮ್ಗೆ ತೋರಿಸ್ತೀನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಈ ಭಾಗದಲ್ಲಿ ಈ ತರ ಇರ್ತಾವ, ಈ ತರ ಇರ್ತಾವ. ಇವೇನ್ ಗೊತ್ತಾ, ಸಿ ಶೇಪ್ಡ್ ರಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಮುಂದ್ಗಡೆಗೆ ಇದು ಬೋನ್ಸ್ ತರಾನೇ ಇರುತ್ತೆ, ಬಟ್ ಸಾಫ್ಟ್ ಬೋನ್ಸ್ ಇವು. ಇವನ್ನ ಕಾರ್ಟಿಲೇಜಿನಸ್ ಬೋನ್ ಅಂತ ಕರಿತೀವಿ ನಾವು. ಕಾರ್ಟಿಲೇಜಿನಸ್ ಬೋನ್ಸ್ ಅಂತ ಕರಿತೀವಿ. ಅವೇನಾಗ್ತಾವ, ಬಹಳ ಸಾಫ್ಟ್ ಇರ್ತಾವ. ಅಂದ್ರೆ ಅರ್ಧ ಚಂದ್ರಾಕೃತಿ ಆಕಾರದಲ್ಲಿ ಇರ್ತಾವ. ಯಾಕೆ ಸರ್ ಫುಲ್ ಇರಲ್ಲ ಅಂತ ಕೇಳಿದ್ರೆ, ಆ ಈ ಶ್ವಾಸಕೋಶ ವಿಂಡ್ ಪೈಪ್ ಇಂದ ಇನ್ನೊಂದು ಪೈಪ್ ಐತಿ, ಯಾವ್ದದು ಈಸೋಫಿಗಸ್ ಇರುತ್ತೆ. ಫುಲ್ ಕೊಟ್ಬಿಟ್ಟಿದ್ರ ಊಟ ಹೆಂಗ್ ಮಾಡ್ತಿದ್ರಿ ನೀವು? ಲಾಕ್ ಆಗ್ಬಿಡ್ತಿತ್ತು, ಪ್ರೆಸರಿಗೆ ಒತ್ತು ಬಿಡ್ತಿತ್ತು ಅಲ್ವಾ? ನೋಡಿ ಆ ಸೃಷ್ಟಿಕರ್ತ ಎಷ್ಟು ಅದ್ಭುತವಾಗಿ ಮಾಡಿದಾನಂದ್ರೆ, ಅರ್ಧ ಪೈಪ್ ಕರೆಕ್ಟ್ ಅರ್ಧಕ್ಕೆ ಮಾತ್ರ, ಅಂದ್ರೆ ಈ ಅರ್ಧ ಒಳಗಡೆಗೆ ಆ ತರ ರಿಂಗ್ ಗಳನ್ನ ಆಗಿದೆ. ಈ ರಿಂಗ್ ಗಳು ಏನ್ ಮಾಡ್ತವೆ, ಆ ಶ್ವಾಸಕೋಶವನ್ನ ಕಾಪಾಡ್ತಾ ಇದೆ. ಅಂದ್ರೆ ಈ ಟ್ರಾಕಿಯನ್ನ ಕಾಪಾಡ್ತಾ ಇರ್ತದೆ. ಇದು ಸಿ ಟೈಪ್ ಸ್ಟ್ರಕ್ಚರ್ ಏನಂತ ಕರಿತೀವಿ ನಾವು, ಇಲ್ಲ ಕಾರ್ಟಿಲೇಜ್ ರಿಂಗ್ಸ್ ಅಂತ ಕರಿತೀವಿ. ಕಾರ್ಟಿಲೇಜ್ ರಿಂಗ್ಸ್. ಈ ಕಾರ್ಟಿಲೇಜ್ ರಿಂಗ್ಸ್ ಏನ್ ಮಾಡ್ತವೆ, ಆ ಟ್ರಾಕಿಯನ್ನು ಪ್ರೊಟೆಕ್ಷನ್ ಮಾಡ್ತಾ ಇರ್ತವೆ. ಅದಾದ್ಮೇಲೆ ಕಂಪ್ಲೀಟ್ ಓಪನ್ ಇರುತ್ತೆ, ಗಾಳಿ ಇದ್ರೊಳಗಡೆಗೆ ಎಂಟ್ರಿ ಆಗತ್ತೆ. ಗಾಳಿ ಕಂಪ್ಲೀಟ್ ಬಹಳ ಈಸಿಯಾಗಿ ಎಂಟ್ರಿ ಆಗತ್ತೆ. ಎಂಟ್ರಿ ಆದ್ಮೇಲೆ ಏನಾಗತ್ತೆ ನೋಡಿ, ಈ ಭಾಗದಲ್ಲಿ ಏರ್ ಒಳಗಡೆ ಹೋಗುತ್ತೆ. ಟ್ರಾಕಿಯದಿಂದ ನಾ ಹೇಳಿದೆ ಇದು ಅರ್ಧ ಇರುತ್ತೆ. ಅಲ್ಲಿಂದ ಏನಾಗುತ್ತೆ, ಓಪನ್ ಏರ್ ವೇ ಕಂಪ್ಲೀಟ್ ಆಗಿ ಹೋಗುತ್ತೆ. ಅಲ್ಲಿಂದ ಡೈರೆಕ್ಟ್ ಆಗಿ ಶ್ವಾಸಕೋಶಕ್ಕೆ ಹೋಗುತ್ತೆ. ಅದು ಯಾವ ತರ ಹೋಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ನೆನ್ಪಿಟ್ಕೊಳ್ಳಿ, ಈ ಸಿ ಶೇಪ್ಡ್ ಕಾರ್ಟಿಲೇಜ್ ರಿಂಗ್ಸ್ ಇದೆಯಲ್ಲ, ಅದು ಕೇವಲ ಗಾಳಿಯನ್ನ ಮಾತ್ರ ಒಯ್ಯಲ್ಲ, ಮ್ಯೂಕಸ್ ಲೈನಿಂಗ್ ಅಂದ್ರೆ ಸ್ವಲ್ಪ ಮ್ಯೂಕಸ್ ಅನ್ನ ಒಳಗೊಂಡಿರುವಂತದ್ದು. ಜೊತೆಗೆ ಆ ವಿಂಡ್ ಪೈಪ್ ಅಲ್ಲಿ ಸೀಲಿಯಾ ಇರ್ತಾವ, ಅಲ್ಲಿ ಕೂಡ ಸೀಲಿಯಾ. ನಾ ಹೇಳಿದಲ್ಲ, ಸೀಲಿಯಾ ಅಂದ್ರೆ ಏನು, ಸಣ್ಣ 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 ಕೂದಲುಗಳು. ಆ ಕೂದಲುಗಳು ಇಲ್ಲಿ ಕೂಡ ಇರುತ್ತೆ. ಅದು ಕಂಪ್ಲೀಟ್ ಆಗಿ ಏನ್ ಮಾಡುತ್ತೆ, ನಮ್ಮ ದೇಹದ ಒಳಗಡೆ ಏನಾದ್ರೂ ಬೈ ಚಾನ್ಸ್ ದುಶ್ಮಲ ಇಲ್ಲಿಂದ ದಾಟಿ ಇಲ್ಲಿಗೆ ಹೋಗಿದ್ರು ಅದು ಹೊರಗಡೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇರ್ತೀವಿ. ಅಲ್ಲಿಂದ ಏನಾಗುತ್ತೆ, ಕಂಪ್ಲೀಟ್ ಆಗಿ ಆ ದೇಹದ ಒಳಗಡೆಗೆ ವಿತೌಟ್ ಕಾರ್ಟಿಲೇಜ್ ಇದ್ರೆ ಆ ವಿಂಡ್ ಪೈಪ್ ಹೆಂಗ್ ಕಾಣ್ತಿತ್ತು ನೋಡಿ, ಈ ತರ ಕಾಣ್ತಿತ್ತು. ಹಾಗಾದ್ರೆ ಸರ್ ಸಿ ಇಲ್ಲ ಅಂದ್ರೆ ಏನಾಗ್ತಿತ್ತು, ವೆರಿ ಸಿಂಪಲ್, ಗಾಳಿ ಡೈರೆಕ್ಟ್ ಆಗಿ ಹೋಗ್ತಿರ್ಲಿಲ್ಲ. ಈಗ ನೀವು ನೀರಿನ ಪೈಪ್, ನೀರ್ ಬರ್ತಾ ಇದ್ರೆ ಆ ಪೈಪ್ ಮೇಲೆ ಕಾಲಿಡ್ರಿ, ಏನಾಗತ್ತೆ, ನೀರು ಸರಿಯಾಗಿ ಹೋಗಲ್ಲ. ನಾವು ಗೋಣ ಆ ಕಡೆ ಈ ಕಡೆ ಮುಂದೆ ಎಲ್ಲಾ ಕಡೆ ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಗಾಳಿ ಕರೆಕ್ಟ್ ಆಗಿ ಹೋಗಿಲ್ಲ ಅಂದ್ರ ಆಕ್ಸಿಜನ್ ಸರಿಯಾಗಿ ಸಿಗಲ್ಲ. ಆಕ್ಸಿಜನ್ ಸರಿಯಾಗಿ ಸಿಕ್ಕಿಲ್ಲ ಅಂದ್ರ ಶ್ವಾಸಕೋಶಗಳಲ್ಲಿ ಇರ್ತಕ್ಕಂತ ಬರುವಂತ ಆ ಎಲ್ಲಾ ಸೆಲ್ಸ್ ಗಳು ಏನಾಗ್ತದೆ, ಸುತ್ತೋಗ್ತವೆ ಅಲ್ವಾ? ಎಲ್ಲಾ ಜೀವಕೋಶಗಳಿಗೆ ಗಾಳಿ ಬೇಕಾಗಿರೋದ್ರಿಂದಾಗಿ ಈ ತರ ಕ್ಲಿಯರ್ ಇರಬೇಕು. ವಿಂಡ್ ಪೈಪ್ ಕ್ಲಿಯರ್ ಇದ್ದಾಗ ಅದೇನಾಗತ್ತೆ, ಈಸಿ ಬ್ರೀತ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಸೊ ಹೀಗೆ ಇದು ಶ್ವಾಸನಾಳ ತೆರೆದು ಬಿಡುವಂತದ್ದು, ಇದು ವಿಂಡ್ ಪೈಪ್ ಕೊಲ್ಯಾಪ್ಸ್ ಆಗಿರುವಂತದ್ದು. ಈ ತರ ನಾವು ಒಂದ್ ನೋಡ್ತೀವಿ. ಇಲ್ಲಿ ಇನ್ನೊಂದ್ ಸ್ವಲ್ಪ ಕೀ ಪಾಯಿಂಟ್ಸ್ ಇದೆ, ನೋಡ್ಬಿಡೋಣ. ದ ಟ್ರಾಕಿಯಾ ಕಂಟೈನ್ಸ್ ಸಿ ಶೇಪ್ಡ್ ಕಾರ್ಟಿಲೇಜ್ ರಿಂಗ್ಸ್ ಅಂಡ್ ಕಾರ್ಟಿಲೇಜ್ ಪ್ರಿವೆಂಟ್ ದ ಟ್ರಾಕಿಯಾ ಫ್ರಮ್ ದ ಕೊಲ್ಯಾಪ್ಸಿಂಗ್ ಅಂಡ್ ಏರ್ ಮೂವ್ಸ್ ಈಸಿಲಿ ಥ್ರೂ ದ ಟ್ರಾಕಿಯಾ. ಆ ಟ್ರಾಕಿಯಾ ಮೂಲಕ ಬಹಳ ಈಸಿಯಾಗಿ ಏರ್ ಮೂವ್ ಆಗುತ್ತೆ. ಕಾರ್ಟಿಲೇಜ್ ಪ್ರೊಟೆಕ್ಟ್ಸ್ ದ ರೆಸ್ಪಿರೇಟರಿ ಪ್ಯಾಸೇಜ್, ಅಂದ್ರೆ ಗಾಳಿಯನ್ನ ತೆಗೆದುಕೊಳ್ಳೋದಕ್ಕೆ ಈ ಸಿ ರಿಂಗ್ಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಈಗ ಇಲ್ಲಿಂದ ಎಲ್ಲಿಗೆ ಹೋಯ್ತು, ಗಾಳಿ ಟ್ರಾಕಿಯ ಮೂಲಕ ಒಳಗಡೆ ಹೋಯ್ತು. ಟ್ರಾಕಿಯ ನಂತರ ನೋಡಿ, ಇಲ್ಲಿ ರಿಂಗ್ಸ್ ಕಾಣ್ತಾ ಇದೆಯಲ್ಲ, ರಿಂಗ್ಸ್ ಗಳು ಕಾಣ್ತಾ ಇದಾವಲ್ಲ, ಈ ರಿಂಗ್ಸ್ ಗಳು ಕಾಣ್ತಾ ಇದಾವ. ಇಲ್ಲಿಂದ ಎಲ್ಲಿಗೆ ಹೋಯ್ತು ಅಂದ್ರೆ ಬ್ರಾಂಕೈಗೆ ಹೋಯ್ತು. ನೋಡಿ, ಈಗ ಬ್ರಾಂಕೈಗೆ ಹೋಗಕ್ಕಿಂತ ಮುಂಚೆ ನಮ್ಮ ದೇಹದಲ್ಲಿ 2 ಲಂಗ್ಸ್ ಇದೆ. ನಮ್ಮ ದೇಹದಲ್ಲಿ ಎಷ್ಟು ಲಂಗ್ಸ್ ಇದೆ? 2 ಲಂಗ್ಸ್ ಇದೆ. ಆದ್ರೆ ಈ 2 ಲಂಗ್ಸ್ ಅಲ್ಲಿ ಒಂದು ವಿಶೇಷ ಏನಂದ್ರೆ, ಬಲಭಾಗಿನ ಲಂಗ್ಸ್ ಏನಿದೆಯಲ್ಲ, ಬಲಭಾಗಿದ್ದು ಅಂದ್ರೆ ರೈಟ್ ಸೈಡ್ ಇರುವಂತ ಲಂಗ್ಸ್ ಲೆಫ್ಟ್ ಸೈಡ್ ಇರುವಂತ ಲಂಗ್ಸ್ ಗಿಂತ ದೊಡ್ಡದು. ಯಾಕಂದ್ರೆ ಇದರಲ್ಲಿ 3 ಲೋಬ್ಸ್ ಇರುತ್ತೆ. 3 ಲೋಬ್ಸ್ ಅಂದ್ರೆ 3 ಪಾರ್ಟ್ ಇರುತ್ತೆ. ಆದ್ರೆ ಲೆಫ್ಟ್ ಲಂಗ್ಸ್ ಬಲಭಾಗಿಂದ ಹೋಲಿಸಿದ್ರೆ ಇದು ಚಿಕ್ಕದು, ಬಹಳ ಸಣ್ಣದಿರುತ್ತೆ. ಇದರಲ್ಲಿ 2 ಲೋಬ್ಸ್ ಇರುತ್ತೆ. ಯಾಕೆ ಸರ್ ಇದು ಸಣ್ಣದು ಅಂದ್ರೆ, ಇದೇ ಶ್ವಾಸಕೋಶದ ಲಾಸ್ಟ್ ಎಂಡ್ ಸೈಡ್ ಹಾರ್ಟ್ ಇದೆ. ಹಾಗಾಗಿ ಆ ಹಾರ್ಟ್ ಗೆ ಲಂಗ್ಸ್ ಜಾಗ ಮಾಡಿ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಹಾಗಾಗಿ ಸೈಡ್ ಲೆಫ್ಟ್ ಸೈಡ್ ಇರುವಂತ ಲಂಗ್ಸ್ ರೈಟ್ ಸೈಡ್ ಇರುವಂತ ಲಂಗ್ಸ್ ಗಿಂತ ಬಹಳ ಚಿಕ್ಕದು. ಗೊತ್ತಾಯ್ತಾ? ಚಿಕ್ಕದಾಗಿರುತ್ತೆ. ಹಾಗಾಗಿ ಬಲಭಾಗಿಂದು 3 ಲೋಬ್ಸ್ ಇದ್ರೆ ಲೆಫ್ಟ್ ಸೈಡ್ 2 ಲೋಬ್ಸ್ ಇರುತ್ತೆ. ಇನ್ನು
ಸಾಮಾನ್ಯವಾಗಿ ಈ ದೇಹದ ಒಳಗಡೆ ಇರ್ತಕ್ಕಂತ ಈ ಲಂಗ್ಸ್ ಯಾವ ಬಣ್ಣದ್ದಿರುತ್ತೆ ಅಂದ್ರೆ ಕಡು ಕಂದ ಬಣ್ಣದ್ದಿರುತ್ತೆ, ಒಂಥರ ಬ್ರೌನಿಶ್ ಕಲರ್ ಅನ್ನ ಒಳಗೊಂಡಿರುತ್ತೆ. ಇನ್ನು ಸ್ವಲ್ಪ ಪಿಂಕ್ ಕೂಡ ಮಿಕ್ಸ್ ಆಗಿರುತ್ತೆ. ಈ ಭಾಗದಲ್ಲಿ ಕಂಪ್ಲೀಟ್ ಆಗಿ ಈ ತರ ಲಂಗ್ಸ್ ಅನ್ನ ಒಳಗೊಂಡಿರೋದು ನಾವು ಕಾಣ್ತೀವಿ. ಇದೇ ಭಾಗದಲ್ಲಿ ಹಾರ್ಟ್ ಇರುತ್ತೆ. ಇನ್ನ ಈ ಲಂಗ್ಸ್ ಯಾವ್ದ್ರಿಂದ ಪ್ರೊಟೆಕ್ಷನ್ ಮಾಡ್ಕೊಂಡಿದೆ ಅಂತಂದ್ರೆ ಇಲ್ಲಿ ರಿಬ್ಸ್ ಅಂತ ಬರುತ್ತೆ. ರಿಬ್ಸ್ ಅರ್ಥ ಆಯ್ತಾ? ರಿಬ್ಸ್ ಗಳು ಬರ್ತವೆ. ಆ ರಿಬ್ಸ್ ಗಳ ಎಲುಬುಗಳು ಏನಂದ್ರೆ ಈ ಎಲುಬುಗಳ ಮಧ್ಯದಲ್ಲಿ ಅಂದ್ರೆ ಎಲುಬುಗಳ ಇಲ್ಲೆಲ್ಲ ರಿಬ್ಸ್ ಬರುತ್ತೆ. ಈ ತರ ರಿಬ್ಸ್ ಇರುತ್ತೆ. ಆ ರಿಬ್ಸ್ ಒಳಗಡೆಗೆ ಅರ್ಥ ಆಯ್ತಾ? ಆ ರಿಬ್ಸ್ ಒಳಗಡೆಗೆ ಏನಿರುತ್ತೆ ಲಂಗ್ಸ್ ಗಳಿರುತ್ತೆ. ಅಂದ್ರೆ ಆ ರಿಬ್ಸ್ ಎಲುಬುಗಳು ಕೂಡ ಅದು ಪ್ರೊಟೆಕ್ಷನ್ ಅನ್ನ ಮಾಡ್ತಿರುತ್ತೆ. ಎಷ್ಟು ರಿಬ್ಸ್ ಇರ್ತವೆ, ಈ ಕಡೆ ಒಂದು 12 ಇರ್ತವೆ, ಆ ಕಡೆ ಒಂದು 12 ಇರ್ತವೆ. ಅವೆಲ್ಲ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋದು ಬೇಡ. ನಮಗೇನಂದ್ರೆ ರಿಬ್ಸ್ ಏನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡ್ತಾ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಸರಿ, ಅದಾದ್ಮೇಲೆ ಈ ಒಳಗಡೆ ಇರ್ತಕ್ಕಂತ ಲಂಗ್ಸ್ ಈ ಟ್ರಾಕಿಯ ನಂತರ ಏನಾಗುತ್ತೆ, ಬ್ರಾಂಕೈ ಆಗತ್ತೆ. ಬ್ರಾಂಕೈ ಇರೋದು ಒಂಥರ ಹೆಂಗಂತಂದ್ರೆ ಈ ಎರಡು ಭಾಗವಾಗಿ ಒಂದ್ ಕಡೆ ಲೆಫ್ಟ್, ಒಂದ್ ಸೈಡ್ ರೈಟ್ ಸೈಡ್, ಎರಡು ಭಾಗವಾಗಿ ಈ ಪೈಪ್ ಏನಾಗುತ್ತೆ ಕನೆಕ್ಷನ್ ಆಗಿದೆ ಅಂತ ಅನ್ಕೋಣ. ಅಂದ್ರೆ ಇಲ್ಲಿಂದ ಬಂದಿರುವಂತ ಗಾಳಿ ನೇರವಾಗಿ ಎರಡೂ ಭಾಗಕ್ಕೂ ಕೂಡ ಹೋಗ್ತಾ ಇದೆ. ಆಯ್ತು, ಎರಡೂ ಭಾಗಕ್ಕೆ ಏನಾಗುತ್ತೆ ಅದು ಹೋಗುತ್ತೆ. ಅದಾದ್ಮೇಲೆ ಈ ಎರಡೂ ಭಾಗಗಳು ನೆಕ್ಸ್ಟ್ ಏನಾಗುತ್ತೆ ಮತ್ತೆ ಸಣ್ಣ 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 ಕವಲುಗಳಾಗತ್ತೆ, ಸಣ್ಣ 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 ಭಾಗಗಳಾಗತ್ತೆ. ಆ ಸಣ್ಣ ಸಣ್ಣ ಭಾಗಗಳನ್ನ ನಾವೇನಂತ ಕರಿತೀವಿ, ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಆ ಬ್ರಾಂಕಿಯೋಲ್ಸ್ ಲಾಸ್ಟ್ ಎಂಡಿಗೆ ಏನಿರುತ್ತೆ ಆಲ್ವಿಲಾಯ್ಸ್ ಅಂತ ಇರುತ್ತೆ. ನೋಡಿ, ಇಡೀ ಶ್ವಾಸಕೋಶವನ್ನ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಈ ಬ್ರಾಂಕಿಯೋಲ್ಸ್ ನಂತರ ತುದಿಗೆ ಈ ತರ ಮಿಲಿಯನ್ಸ್ ಆಫ್ ಆಲ್ವಿಲಾಯ್ಸ್ ಇದೆ. ಮಿಲಿಯನ್ಸ್ ಆಫ್ ಆಲ್ವಿಲಾಯ್ಸ್ ಅದ್ ಹೆಂಗ್ ಕೆಲಸ ಮಾಡುತ್ತೆ ಏನಂತ ನೋಡ್ತೀನಿ. ಅಂದ್ರೆ ಗಾಳಿ ಬಂದಾಗ ಇಲ್ಲಿಂದ ಈ ಗಾಳಿ ಏನಾಗುತ್ತೆ, ಈ ಎಲ್ಲ ಸಣ್ಣ ಸಣ್ಣ, ನೀವು ಆ ದ್ರಾಕ್ಷಿದ ಗೊಂಚಲು ನೋಡಿರಲ್ಲ, ದ್ರಾಕ್ಷಿ ಗೊಂಚಲು, ಒಂದು ಗೊಂಚಲು ಹಿಡಿದಾಗ ಹೆಂಗ ದ್ರಾಕ್ಷಿಗಳಾಗಿರ್ತಾವಲ್ಲ ಆ ತರ ಬಲೂನ್ಗಳಿರ್ತಾವ. ಈ ಬಲೂನ್ಗಳು ಅಷ್ಟು ಈಜಿ ಅಂತ ಅನ್ಕೊಳ್ಬಿಡಿ. ಹೆಚ್ಚು ಕಡಿಮೆ 2 ಶ್ವಾಸಕೋಶಗಳನ್ನ ಸೇರಿದ್ರೆ ಸುಮಾರು 30ರಿಂದ 50 ಕೋಟಿ ಇದಾವೆ. ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ನೀವು, ಎಷ್ಟು ಅದ್ಭುತ ಇದೆ ಅಂತಂದ್ರೆ. ಇಷ್ಟು ಆಲ್ವಿಲಾಯ್ಸ್ ಇದ್ರೂ ಕೂಡ ನಾವ್ ಎಷ್ಟೋ ಸಲ ಸರಿಯಾಗಿ ಉಸಿರಾಡಕ್ ಆಗೋಲ್ಲ. ಸರಿ, ಸ್ವಲ್ಪ ಕೀ ಪಾಯಿಂಟ್ಸ್ ನೋಡ್ಬಿಡೋಣ. ಹಿಮೋಗ್ಲೋಬಿನ್ ಇಸ್ ದ ಪ್ರೆಸೆಂಟ್ ಇನ್ ದ ರೆಡ್ ಬ್ಲಡ್ ಸೆಲ್ಸ್ and it is a high efficiency of the oxygen and it transport oxygen to every body cell. Hemoglobin makes oxygen transport fast and efficient. ಸರಿ, ಇಲ್ಲಿಂದ ಏನಾಗುತ್ತೆ, ಒಂದ್ ನಿಮಿಷ, ಈಗ ನಮ್ಮ ದೇಹಕ್ಕೆ ಏನಾಯ್ತು, ಕಂಪ್ಲೀಟ್ ಆಗಿ ಆಲ್ವಿಲಾಯ್ಸ್ ಗಳಿಗೆ ಮುಟ್ಟಿತ್ತು. ಇಷ್ಟು ಆಲ್ವಿಲಾಯ್ಗಳಿವೆ. ಎಷ್ಟು? 30ರಿಂದ 50 ಕೋಟಿ ಆಲ್ವಿಲಾಯ್ಗಳು. ನನ್ನ ಪ್ರಕಾರ ಮೀನ್ಸ್ ವಿಜ್ಞಾನದ ಒಂದು ಆಧಾರದ ಪ್ರಕಾರ ನಾವು ಹೇಳೋದಾದ್ರೆ ಆ ಆಲ್ವಿಲಾಯ್ಗಳನ್ನೆಲ್ಲ ಸ್ವಲ್ಪ ಈ ತರ ಕತ್ತರಿಸಿ ನಾವು ಹರಡ್ತಾ ಹೋದಿವಿ ಅಂತ ಅನ್ಕೊಳ್ಳಿ. ನಮ್ಮ ದೇಹದ ಒಬ್ಬ ವ್ಯಕ್ತಿದ ಎಲ್ಲಾ ಬಲೂನ್ಗಳು, ಸಣ್ಣ ಸಣ್ಣ ಬಲೂನ್ಗಳು ತೆಗೆದು ನಾವು ಎಲ್ಲವನ್ನ ಹರಡ್ತಾ ಹೋದಿವಿ ಅನ್ಕೊಳ್ಳೋಣ. ಎಷ್ಟಾಗತ್ತೆ ಗೊತ್ತಾ? ಹೆಚ್ಚು ಕಡಿಮೆ 100 ಸ್ಕ್ವಯರ್ ಮೀಟರ್ ಅಂತಾನೆ. 100 ಸ್ಕ್ವಯರ್ ಮೀಟರ್ ಒಬ್ಬ ವ್ಯಕ್ತಿದು. ಆರ್ ಯು ನೋ ದಟ್ 100 ಸ್ಕ್ವಯರ್ ಮೀಟರ್ ಹೆಚ್ಚು ಕಡಿಮೆ ಒಂದು ಟೆನ್ನಿಸ್ ಕೋರ್ಟ್ ಇರುತ್ತಲ್ಲ, ಟೆನ್ನಿಸ್ ಕೋರ್ಟ್, ಒಬ್ಬ ವ್ಯಕ್ತಿದ ಆಲ್ವಿಲಾಯ್ ಅಷ್ಟ ಹರಡಬಹುದಂತ, ಅಷ್ಟದವಂತ. ಅರ್ಥ ಆಯ್ತಾ? ಅಂದ್ರೆ ಸುಮಾರು 30ರಿಂದ 50 ಕೋಟಿ ಆಲ್ವಿಲಾಯ್ಗಳಿಗೆ. ಸರ್, ಇಷ್ಟು ಅವಶ್ಯಕತೆ ಇತ್ತ ಸರ್? ಇಷ್ಟು ಅವಶ್ಯಕತೆ ಇತ್ತ? ಆ ಸೃಷ್ಟಿಕರ್ತನಿಗೆ ಸುಮಾರು 50 ಕೋಟಿಗೆ ಹೆಚ್ಚು ಆಲ್ವಿಲಾಯ್ಗಳನ್ನ ಸೃಷ್ಟಿ ಮಾಡೋ ಅವಶ್ಯಕತೆ. ಡೈರೆಕ್ಟ್ ಆಗಿ ಒಂದೇ ಒಂದು 2 ಕಡೆ ಹಾಕೊಂಡು ಬಲೂನ್ ಕೊಟ್ಟಿದ್ರೆ ಆಗಿದ್ದಿಲ್ಲ. ರೈಟ್, ನಾವು ಒಂದು ಕಲ್ಪನೆ ಮಾಡ್ಕೊಂಡು ನೋಡೋಣ. ಜಸ್ಟ್ ಯಾಕೆ ಅದ ಏನನ್ನ ಆಗ್ತಿತ್ತ ಸರ್ ಆ ತರ ಮಾಡಿದ್ರೆ? ಈ ಕಡೆ ಒಂದು ಬಲೂನು, ಈ ಕಡೆ ಒಂದು ಬಲೂನ್ ಕೊಟ್ಟು ಗಾಳಿನ ಕೊಟ್ಬಿಟ್ಟಿದ್ರೆ ಆಗಿತ್ತಲ್ಲ ಸರ್ ಅಂತ ಹೇಳಿದ್ರೆ, 2 ಬಲೂನ್ನ ತೆಗೆದು ಅಗಲ ಮಾಡೋಣ. ಈ ಕಡೆ ಒಂದು, ಈ ಕಡೆ ಒಂದು, 2 ಬಲೂನ್ನ ತಗೊಂಡು ಹಾಸೋಣ. 2 ಬಲೂನ್ ಎಷ್ಟಾಗ್ಬೋದು ಜಾಗ? 1 ಸ್ಕ್ವಯರ್ ಮೀಟರ್ ಕೂಡ ಆಗಲ್ಲ. ಆದ್ರೆ ಸಣ್ಣ ಸಣ್ಣ ಇರುವಂತ ಎಲ್ಲಾ ಆಲ್ವಿಲಾಯ್ಸ್ ಗಳನ್ನ ಹರಡ್ರಿ, ಎಷ್ಟಾಗತ್ತೆ? 100 ಸ್ಕ್ವಯರ್ ಮೀಟರ್ ಆಗತ್ತೆ. ಅಷ್ಟು ಆಲ್ವಿಲಾಯ್ಸ್ ಗಳು ಇರೋದಕ್ಕೆ ಅದ್ರ ಸುತ್ತಲೂ ಏನಿರುತ್ತೆ, ಕ್ಯಾಪಿಲರೀಸ್ ಇರುತ್ತೆ, ಬ್ಲಡ್ ವೆಸಲ್ಸ್ ಇರ್ತಾವ. ಅಂದ್ರೆ ಫಸ್ಟ್ ಹಾರ್ಟ್ ಬಂದ ನಾ ಡೀಟೇಲ್ ಆಗಿ ಹೇಳ್ತೀನಿ. ಫಸ್ಟ್ ಆರ್ಟರೀಸ್, ವೀನ್ಸ್ ಬಿಟ್ರೆ ಕ್ಯಾಪಿಲರೀಸ್,
ಇವು ಮೂರು ಕೂಡ ಬ್ಲಡ್ ಅನ್ನ ಒಳಗೊಂಡಿರುವಂತ ಒಂದು ಸಣ್ಣ 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 ಪೈಪ್ಗಳು. ಮೊದಲನೇದು ಸ್ವಲ್ಪ ಆರ್ಟ್ರೀಸ್ ಪೈಪ್ಗಳು, ದೊಡ್ಡ ಪೈಪ್ಗಳು, ಮತ್ತೆ ಅದೇ ತರ ವೀನ್ಸ್, ಅದೇ ತರ ಬಹಳ ಚಿಕ್ಕ 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 ಪೈಪ್ಗಳು ಯಾವ ಅಂದ್ರೆ ಅವು ಕ್ಯಾಪಲರೀಸ್ ಅಂತ ಕರಿತೀವಿ, ಲೋಮನಾಳಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಬ್ಲಡ್ ಕ್ಯಾಪಲರೀಸ್, ಆ ಬ್ಲಡ್ ಕ್ಯಾಪಲರೀಸ್ ಈ ಅಲ್ವಿಲಾಯ್ಗಳ ಮೇಲೆ ಇರುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಮಿಲಿಯನ್ಸ್ ಆಫ್ ಅಲ್ವಿಲಾಯ್ಸ್ ಅಂದ್ರೆ ಈ ಬ್ಲಡ್ ಕ್ಯಾಪಲರೀಸ್ ಹೆಂಗಿರುತ್ತೆ ಅಂತ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಸ್ವಲ್ಪ ನೋಡೋಣ. ಈಗ ಈಗ ಏನಾಯ್ತು, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ, ನಾ ಹೇಳ್ತೀನಿ. ಜಸ್ಟ್ ಈಗ ಇಷ್ಟೇ ನೋಡೋಣ. ಏನಂದ್ರೆ ಈ ಪ್ರತಿ ಒಂದು ಅಂದ್ರೆ ಈ ಅಲ್ವಿಲಾಯ್ಸ್ ಗಳನ್ನ ಈ ತರ ಕಾಣುತ್ತೆ, ಇದ್ರಾಗಿದ್ದು ಒಂದು ಅಲ್ವಿಲಾಯ್ನ ತೆಗೆದ್ರೆ ಈ ತರ ಕಾಣುತ್ತೆ. ಈಗ ಗಾಳಿ ಇದ್ರೊಳಗಡೆ ಎಂಟ್ರಿ ಆದಾಗ, ಈಗ ನಾನ್ ನಿಮಗೆ ಮೊದಲೇ ಪಾಠ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಮಾತು ಹೇಳಿದೆ, ಆಕ್ಸಿಜನ್ ಏನೋ ಶ್ವಾಸಕೋಶಕ್ಕೆ ಹೋಯ್ತು, ಆದ್ರೆ ಆಕ್ಸಿಜನ್ ಬ್ಲಡ್ ಹೆಂಗ್ ತಗೊಳ್ತದೆ? ವೆರಿ ಸಿಂಪಲ್. ನಾನು ಮೊನ್ನೆ ನೆಕ್ಸ್ಟ್ ಇಂದ ಕಳೆದ ತರಗತಿಯಲ್ಲಿ ಒಂದು ಮಾತು ಹೇಳ್ತಾ ಇದ್ದೆ. ಅಲ್ಲಿ ಏನಾಗುತ್ತೆ, ವಿಸರಣೆಯ ಕ್ರಮ ನಡೆಯುತ್ತೆ ಅಂತ ಹೇಳಿದೆ. ಅಂದ್ರೆ ಆಟೋಮೆಟಿಕ್ ಆಗಿ ಬಹಳ ತಿನ್ನ ಲೇಯರ್ ಇರುತ್ತೆ, ಇದು ಬಹಳ ತಿನ್ನ ಲೇಯರ್, ಅರ್ಥ ಆಯ್ತಾ? ಇದು ಬಹಳ ತಿನ್ನ ಲೇಯರ್ ಇರೋದ್ರಿಂದಾಗಿ ಈ ಸುತ್ತ ಇಲ್ಲಿದೇವಲ್ಲ, ಇದು ಕಾಣ್ತಾ ಇದೆಯಲ್ಲ ಬ್ಲೂ ಕಲರ್ ಮತ್ತೆ ರೆಡ್ ಕಲರ್ ಕಾಣ್ತಾ ನೋಡಿ, ಚಿಕ್ಕ 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 ಚಿಕ್ಕ, ಇವೆಲ್ಲ ಏನ್ ಗೊತ್ತಾ? ರೆಡ್ ಬ್ಲಡ್ ಸೆಲ್ಸ್ ಹೋಗುವಂತ ಬ್ಲಡ್ ಕ್ಯಾಪಲರಿ. ಬ್ಲಡ್ ಕ್ಯಾಪಲರಿ ಅಂದ್ರೆ ಅತ್ಯಂತ ಸಣ್ಣ 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 ಪೈಪ್ಗಳು ಅನ್ಕೊಳ್ಳೋಣ. ಕ್ಯಾಪಲರೀಸ್ ಅಂದ್ರೆ ಲೋಮನಾಳಗಳು, ಅದು ಬ್ಲಡ್ ಹೋಗುವಂತ ದಾರಿಗಳು. ಆ ಬ್ಲಡ್ ಹೋಗುವ ದಾರಿಗಳು, ಆ ಬ್ಲಡ್ ಹೋಗುವಂತ ದಾರಿಯಲ್ಲೇನೆ ಈಗ ಇದ್ರೊಳಗಡೆ ಆಕ್ಸಿಜನ್ ಬಂತು. ಎಲ್ಲಿ? ಆ ಗಾಳಿ ಗೂಡಿಗೆ. ಎಲ್ಲಿಂದ? ಟ್ರಾಕಿಯಾದಿಂದ, ಟ್ರಾಕಿಯಿಂದ ಬ್ರಾಂಕೈಗೆ ಎರಡು ಕಡೆ ಹೋಯ್ತು, ಬ್ರಾಂಕೈಯಿಂದ ಮತ್ತೆ ಬ್ರಾಂಕಿಯೋಲ್ಸ್ ಅಂತ ಆಯ್ತು. ಬ್ರಾಂಕಿಯೋಲ್ಸ್ ಹೋದ್ಕೂಡನೆ ಡೈರೆಕ್ಟ್ ಆಗಿ ಆ ಎಲ್ಲಾ ಗಾಳಿ ಗೂಡುಗಳು, ಒಂಥರ ಬಲೂನ್ಸ್ ಅನ್ಕೊಡ್ರಿ, ಆ ಗಾಳಿ ಬಂದ್ ಕೂಡ ಉಬ್ಬಿ ಬಿಡ್ತು. ಅದು ಉಬ್ಬಿತ್ತು. ಉಬ್ಬಿದ ಕೂಡನೆ ಗಾಳಿ ಅದ್ರಾಗ ಪಾಸ್ ಆಯ್ತು. ಗಾಳಿ ಪಾಸ್ ಆದ ಕೂಡನೆ ಇದೆಲ್ಲ ರಕ್ತದ ಕಣಗಳು ಹೋಗ್ತಾ ಇರ್ತವೆ. ಎಲ್ಲಿ? ಎಲ್ಲಾ ಗಾಡಿ ಗೂಡುಗಳಲ್ಲಿ. ಅಂದ್ರೆ ಹೆಚ್ಚು ಕಡಿಮೆ ಎಷ್ಟದಾವಂತ ನಾನು 50 ಕೋಟಿ ಇರ್ಬೋದು, 30ರಿಂದ 50 ಕೋಟಿ ಗಾಳಿ ಗೂಡುಗಳು ಇರ್ಬೋದು, ಈ ಆಲ್ವಿಲಾಯ್ಸ್ ಇರ್ಬೋದು. ಆ 30ರಿಂದ 50 ಗಾಳಿ ಗೂಡುಗಳಿಗೂ ರಕ್ತ ಸಂಚಾರ ಮಾಡುವ ಬ್ಲಡ್ ಕ್ಯಾಪಲರೀಸ್ ಇರ್ತವೆ. ಅಂದ್ರೆ ಆ ಎಲ್ಲಾ ಬ್ಲಡ್ ಕ್ಯಾಪಲರೀಸ್ ಅಲ್ಲಿ ಬ್ಲಡ್ ಫ್ಲೋ ಆಗ್ತಿರುತ್ತೆ. ಒಂದೇ ಕಡೆ ಎಲ್ಲ ನಾ ಹೇಳೋದು ಒಂದೇ ಅಲ್ವಿಲಾಯ್ಸ್ ಹೇಳ್ತಾ ಇದೀನಿ ಅಷ್ಟೇ. ಬಟ್ ಇರೋ ಎಷ್ಟು ಒಟ್ಟು ಎಷ್ಟದವ? ಸುಮಾರು 30ರಿಂದ 50 ಕೋಟಿ. ಆ 50 ಕೋಟಿಗೂ ಬ್ಲಡ್ ಕ್ಯಾಪಲರೀಸ್ ಅಂದ್ರೆ, ಆ ಬ್ಲಡ್ ಕ್ಯಾಪಲರೀಸ್ ಇದ್ರ ಮೇಲಿರೋ ಬ್ಲಡ್ ಕ್ಯಾಪಲರೀಸ್ ನ ಒಂದಕ್ಕೊಂದು ಜೋಡಿಸಿ ಅಂತ ಹೋದ್ರೆ ಎಷ್ಟೋ ಸಾವಿರಾರು ಕಿಲೋಮೀಟರ್ ಆಗತ್ತಂತ ಒಬ್ಬ ಮನುಷ್ಯನ್. ಈ ನಾಳಗಳು, ರಕ್ತನಾಳಗಳು ಒಂದಕ್ಕೊಂದು ಜೋಡಿಸಿದ್ರೆ ಎಷ್ಟೋ ಸಾವಿರಾರು ಕಿಲೋಮೀಟರ್ ಆಗತ್ತ, ಅಷ್ಟು ಬ್ಲಡ್ ಕ್ಯಾಪಲರೀಸ್ ಇರುತ್ತಂತ. ಅರ್ಥ ಆಯ್ತಾ? ಅಂತ ಬ್ಲಡ್ ಕ್ಯಾಪಲರೀಸ್ ಏನಾಗತ್ತೆ, ಇದ್ರೊಳಗಡೆ ಬ್ಲಡ್ ಫ್ಲೋ ಆಗ್ತಿರುತ್ತೆ, ಕಂಟಿನ್ಯೂ ಫ್ಲೋ ಆಗ್ತಿರ್ತ, ಎಲ್ಲಾ ಕಡೆ ಫ್ಲೋ ಆಗ್ತಿರ್ತದು. ಬ್ಲಡ್ ಇಲ್ಲಿಗೆ ಬರಾಗ ಇಲ್ಲಿ ಆಕ್ಸಿಜನ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ಏನ್ ಮಾಡ್ಬಿಡುತ್ತೆ, ಈ ಆಕ್ಸಿಜನ್ ಇಲ್ಲಿಗೆ ಬಂದಿದೆಯಲ್ಲ, ಈ ಬ್ಲಡ್ ಇಲ್ಲಿ ಫ್ಲೋ ಆಗ್ತಾ ಇದೆಯಲ್ಲ, ಇದು ಒಂದೇ ಕಡೆ ಆಗ್ತಾ ಇಲ್ಲ. ನಾನು ಹೇಳ್ತಿರೋದು ಎಲ್ಲಾ ಅಲ್ವಿಲಾಯ್ಸ್ ಅಲ್ಲಿ ನಡೀತಾ ಇದೆ ಕೆಲಸ. ಈಗ ನಾಳೆ ಅರ್ಥ ಆಗ್ತಿದ್ಯಾ? ಆ ಎಲ್ಲಾ ಅಲ್ವಿಲಾಯ್ಸ್ ಗಳಲ್ಲಿ ಬ್ಲಡ್ ಕ್ಯಾಪಲರೀಸ್ ಬ್ಲಡ್ ಫ್ಲೋ ಆಗ್ತಾ ಇದೆ. ಬ್ಲಡ್ ಫ್ಲೋ ಆಗ್ತಾ ಇದೆ, ಈ ಕಡೆಯಿಂದ ಗಾಳಿ ಬಂದು ಇದರಲ್ಲಿ ಫಿಲ್ ಆಗಿದೆ. ಗಾಳಿ ಅಂದ್ರೆ ಏನದು? ಆಕ್ಸಿಜನ್, ನೈಟ್ರೋಜನ್ ಎಲ್ಲ ಇದೆ. ಆದ್ರೆ ಈ ಬ್ಲಡ್ ಏನ್ ಮಾಡ್ತ ಗೊತ್ತಾ? ಏಕಾಏಕಿ ಆಕ್ಸಿಜನ್ ಅನ್ನ ಹೀರ್ಕೊಳ್ತದೆ. ಅದನ್ನ ನಾವೇನಂತ ಕರಿತೀವಿ? ಡಿಫ್ಯೂಷನ್ ಮೆಥಡ್. ಡಿಫ್ಯೂಷನ್ ಅಂದ್ರೆ ಬೆಳಗ್ಗೆ ತಾನೇ ಹೇಳ್ತಾ ಇದ್ನಲ್ಲ, ನಾನು ಮೊನ್ನೆ ಕ್ಲಾಸ್ ಅಲ್ಲಿ ಹೇಳ್ತಾ ಇಲ್ಲ, ಒಂದ್ ಕಡೆ ಸ್ಪ್ರೇ ಮಾಡಿದ್ರೆ ಇನ್ನೊಂದು ರೂಮಿಗೆ ಬಂದ್ಬಿಡುತ್ತೆ, ಅಲ್ಲಿ ಯಾವುದೇ ಅಡೆತಡೆ ಇಲ್ಲ. ಅರ್ಥ ಆಯ್ತಾ? ಆಕ್ಸಿಜನ್ ಬರ್ತಿರುತ್ತೆ, ಮತ್ತೆ ಈ ಬ್ಲಡ್ ಏನ್ ಮಾಡ್ತಿರ್ತ ಗೊತ್ತಾ? ಬ್ಲಡ್ ವಾಪಸ್ ಕಾರ್ಬನ್ ಡೈಆಕ್ಸೈಡ್ ನ ಇದ್ರಾಗೆ ಬಿಡ್ತಿರ್ತ. ಅಂದ್ರೆ ಡೈರೆಕ್ಟ್ ಆಗಿ ಆಕ್ಸಿಜನ್ ತಗೊಳ್ಳೋದು, ಮತ್ತೆ ಅದೇ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡುದು. ಆಕ್ಸಿಜನ್ ತಗೊಂಡ್ ಕೂಡ ಮತ್ತೆ ಇಲ್ಲೇ ಕಲೆಕ್ಷನ್ ಆಗುತ್ತಾ, ಕಾರ್ಬನ್ ಡೈಆಕ್ಸೈಡ್ ಇಲ್ಲೇ ಕಲೆಕ್ಷನ್ ಆಗ್ತಾ ವಾಪಸ್ ಇದ್ರ ಮೂಲಕ ವಾಪಸ್ ಮತ್ತೆ ಆಯು ಮೂಲಕ ಹೊರಗಡೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಹಾಗಾದಾಗ ಒಂದು ನಮಗೆ ಸ್ಪಷ್ಟ ಆಗ್ಬೇಕು, ಗಾಳಿ ಇದ್ರ ಒಳಗಡೆಗೆ ಬಂದಾಗ ಆಕ್ಸಿಜನ್ ನ ಹೀರಿಕೊಳ್ಳೋದು ಯಾರು? ಆ ಪ್ರಶ್ನೆ ಬರುತ್ತೆ.
ಇದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯವನ್ನ ನಾವು ತಿಳ್ಕೊಳ್ಳೇಬೇಕು. ಏನಂದ್ರೆ ಈ ಲಂಗ್ಸ್ ಏನಿದೆಯಲ್ಲ, ಲಂಗ್ಸ್ ಗಾಳಿಯನ್ನ ಒಳಗಡೆ ತಗೊಳ್ಳೋದು ಮತ್ತೆ ಹೊರಗಡೆ ಬಿಡೋದು. ಇದಕ್ಕೆ ಕಾರಣ ಯಾವ್ದಪ್ಪ ಅಂದ್ರೆ ಡಯಾಫ್ರಾಮ್ ಅಂತ ಇರುತ್ತೆ. ಏನಿರುತ್ತೆ? ಡಯಾಫ್ರಾಮ್ ಅಂತ ಇರುತ್ತೆ. ಅಂದ್ರೆ ಈ ತರ ಇರುತ್ತೆ, ಒಪೆ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಒಪೆ. ಆ ಡಯಾಫ್ರಾಮ್ ಏನ್ ಮಾಡುತ್ತೆ? ಆ ಡಯಾಫ್ರಾಮ್ ನ ಕಂಟ್ರೋಲ್ ಮಾಡೋ ಯಾರು? ಬಾಸ್. ಯಾರದು ಬಾಸ್? ಬ್ರೇನ್. ಆ ಡಯಾಫ್ರಾಮ್ ಏನ್ ಮಾಡ್ತಿರುತ್ತೆ? ಎಳ್ಕೊಳ್ತದೆ. ಅಂದ್ರೆ ಇದು ಈಗ ಬಿತ್ತ ಎಷ್ಟು ಹೇಳ, ಒಂದ್ ದೊಡ್ಡ ಸ್ಕ್ವೇರ್ ಬಕೆಟ್ಗೆ ಒಂದು ರಬ್ಬರ್ ಅನ್ನ ಹಾಕಿದೀವಿ ಅನ್ಕೊಳ್ಳೋಣ. ಒಂದು ರಬ್ಬರ್ದು ಸೀಳಿ ಜಸ್ಟ್ ಈ ತರ ಹರಡಿದೀವಿ ಅಂತ ಎಳ್ಕೊಳ್ಬಹುದಲ್ಲ. ಎಳೆದಾಗ ಏನಾಗತ್ತೆ? ಆ ಗಾಳಿ ಎಲ್ಲ ಇದ್ರಾಗ ತುಂಬ್ತದ. ಈ ಗಾಳಿ ಎಲ್ಲ ಇದ್ರಾಗ ತುಂಬ್ತದ. ತುಂಬಿದಾಗ ಆಕ್ಸಿಜನ್ ಇಲ್ಲಿ ಒಳಗಡೆ ಹೋಗ್ತಿರ್ತಾವಲ್ಲ, ಇದು ನೋಡಿ ನಿಮ್ಗೊಂದು ಬಹಳ ಅದ್ಭುತ ಹೇಳ್ತೀನಿ. ಈ ಬ್ಲಡ್ ಸೆಲ್ಸ್ ಆಕ್ಸಿಜನ್ ಬಂದಾಗ ನೋಡಿ ತಗೊಂಡು ಮತ್ತೆ ಅದು ಬಿಡೋದು. ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಬೆರಳು ತುದಿಯಲ್ಲಿ ಒಂದು ರಕ್ತದ ಕಣ ಇದೆ ಅನ್ಕೊಳ್ಳಿ. ಈ ರಕ್ತದ ಕಣ ಇಲ್ಲಿಂದ ಹೋಗಿ ಶ್ವಾಸಕೋಶಕ್ಕೆ ಹೋಗಿ ಗಾಳಿ ತಗೊಂಡು ಮತ್ತೆ ಇಲ್ಲಿಗೆ ಹೋದ್ರೆ 20 ಸೆಕೆಂಡ್ ಮುಗಿದೋಗ್ತಿದೆ. ಎಷ್ಟು ಫಾಸ್ಟ್ ಕೆಲಸ ನಡೀತಿದೆ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ರಕ್ತದ ಕಣ ಆಕ್ಸಿಜನ್ ಅಂದ್ರೆ ಇದು ಒಂದೇ ಹೇಳಕತ್ತೀನಿ ನಾನು. ಟ್ರಿಲಿಯನ್ಸ್ ಆಫ್ ಬ್ಲಡ್ ಸೆಲ್ಸ್ ಅದಾವ ನಮ್ದ್ರಾಗ. ಟ್ರಿಲಿಯನ್ಸ್, ಎಷ್ಟು ಕೋಟಿ ರಕ್ತದ ಕಣಗಳು ಏಕಾಏಕಿ 20 ಸೆಕೆಂಡ್ನಾಗ ಆಕ್ಸಿಜನ್ ತಗೊಂಡು ಎಲ್ಲೆಲ್ಲಿ ಬೇಕಾದ್ರೆ ಸಪ್ಲೈ ಮಾಡಿ ಮತ್ತೆ ಒಳ್ಳೆ ಇಲ್ಲಿಗೆ ಬಂದ್ಬಿಟ್ಟಿರ್ತಾವ. ಎಷ್ಟು ಅದ್ಭುತ ಅಲ್ಲ? ಪ್ರತಿ ದಿನಕ್ಕೆ ಒಬ್ಬ ಮನುಷ್ಯ ಒಂದು ನಿಮಿಷಕ್ಕೆ ಎಷ್ಟು ಸಲ ಉಸಿರಾಡ್ತಾನ? ಒಂದು 20 ರಿಂದ 22 ಬಾರಿ ಉಸಿರಾಡ್ತಾನ. ಎಷ್ಟ? 22 ಟೈಮ್ ಉಸಿರಾಡ್ಬೋದು. ಅರ್ಥ ಆಯ್ತಾ? ಸೊ ಇಷ್ಟು ಆದಾಗ ಇಷ್ಟು ಗಾಳಿಯನ್ನ ಏಕಾಏಕಿ ಅವನು ತೆಗೆದುಕೊಂಡಾಗ ಆ ರಕ್ತದ ಕಣಗಳು ಆಟೋಮೆಟಿಕ್ ಆಗಿ ಅಲ್ಲಿಗೆ ಹೋಗಿ ರೀಚ್ ಆಗಿ ಆಕ್ಸಿಜನ್ ತಗೊಂಡು ಮತ್ತೆ ಬೇರೆ ಕಡೆಗೆ ಮತ್ತೆ ಆ ರಕ್ತದ ಕಣದ ಆಕ್ಸಿಜನ್ ನ ಸಪ್ಲೈ ಮಾಡಿ ಮತ್ತೆ ಒಳ್ಳೆ ಶ್ವಾಸಕೋಶಕ್ಕೆ ಬಂದ್ಬಿಟ್ಟಿರ್ತದಾಗಲೇ. ಎಷ್ಟು ಅದ್ಭುತ ನೋಡಿ, ಎಷ್ಟು ಫಾಸ್ಟ್ ಇದು ಕೆಲಸ ನಡೆಯಕತ್ತದೆ. ಇದು ನಮಗ್ ಗೊತ್ತೇ ಇಲ್ಲ. ಹಂಗೆ ಉಸಿರಾಡಕತ್ತೀರಿ, ಪಾಠಗಳಾಗತ್ತೀರಿ ಅಷ್ಟೇ. ನೀವೀಗ ಒಳಗಡೆ ಈ ಕೆಲಸ ನಡೀತಾನೇ ಇದೆ. ದಿಸ್ ಈಸ್ 24x7. ನಮ್ಮ ದೇಹದಲ್ಲಿ ಹಾರ್ಟ್ ಕೆಲಸ ಮಾಡ್ತಾ ಇದೆ 24 ಗಂಟೆ. ಅದೇ ತರನೇ ಶ್ವಾಸಕೋಶನು 24 ಗಂಟೆ ಕೆಲಸ ಮಾಡ್ತಾ ಇದೆ. ಒಬ್ಬ ಮನುಷ್ಯ ನೀರಿಲ್ಲದೆ ಬದುಕಬಹುದು ಸ್ವಲ್ಪ ದಿನಗಳ ಕಾಲ, ಊಟ ಇಲ್ಲದೆ ಬದುಕಬಹುದು, ಎಷ್ಟೋ ದಿನಗಳವರೆಗೆ ಬದುಕ್ತಾನ ಮನುಷ್ಯ. ಆದರೆ 10 ನಿಮಿಷ ಗಾಳಿ ಇಲ್ಲ ಅಂದ್ರೆ ಬದುಕಲ್ಲ. 10 ನಿಮಿಷ ಬಾಳ ಹೋಯ್ತು ಬಿಡಿ, 5 ನಿಮಿಷ ಕಲಾಸ್ ಚಟ್ಟಪಟ ಮುಗಿದೋಯ್ದ ಕತಿ. 5 ನಿಮಿಷ ಗಾಳಿ ಇಲ್ಲ ದೇಹಕ್ಕಂದ್ರೆ ಕಲಾಸ್ ಸ್ಪಾಟ್. ಯಾಕಂದ್ರೆ ಆಟೋಮೆಟಿಕ್ ಆಗಿ ಬ್ರೈನಿಗೆ ಗಾಳಿ ಸಪ್ಲೈ ಆಗ್ಲಿ ಅನ್ಕೊಳ್ಳಿ. ಅದಕ್ಕೆ ತಿಳಿದವ್ರು ಹೇಳ್ತಾರೆ ತಲೆ ದಿಂಬಿಟ್ಕೊಳ್ಬಾರ್ದು ಅಂತ. ಯಾಕೆ ಗೊತ್ತಾ? ನಾವು ಮಲಗಿದಾಗ ಆಕ್ಸಿಜನ್ ಕರೆಕ್ಟ್ ಡೈರೆಕ್ಟ್ ಆಗಿ ಬ್ರೈನಿಗೆ ಸಪ್ಲೈ ಆಗ್ತಿರ್ಬೇಕು. ಅದಕ್ಕೆ ನೋಡಿ ನೀವು ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತಾರೆ, ತಲೆ ದಿಂಬು ತೆಗೆದು ಬಿಡ್ತಾರ, ಹಾಗೆ ಮಲಗು ಅಂತ ಹೇಳ್ತಾರ. ಯಾಕೆ ಹೇಳಿ? ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗ್ಬೇಕು ಕರೆಕ್ಟ್ ಆಗಿ. ಕೆಲವರು 4 ಇಟ್ಕೊಂಡು ಎತ್ತರ ಇಟ್ಕೊಂಡು ಮಕ್ಕಂತಾರ. ಅದ್ ಹೆಂಗ್ ನಿದ್ದೆ ಬರ್ತಾರ ಭಗವಂತನಿಗೆ ಗೊತ್ತು. ಏನೋ ಒಂದು ಸ್ವಲ್ಪ ಗೋಡ್ ಬ್ಯಾನ್ ಆಗತ್ತಂತ ಒಂದ್ ಇಟ್ಕೋಬಹುದು. ಕೆಲವ್ರು 4, 5, ಒಂದ್ 10 ಇಟ್ಕೊಂತಾರ. ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗೋದು ಬಹಳ ಕಷ್ಟ ಆಗತ್ತೆ. ಅರ್ಥ ಆಯ್ತಾ? ನೇರ ಡೈರೆಕ್ಟ್ ಆಗಿದ್ದಾಗ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಆಗೋದು ಬಹಳ ಈಸಿ ಆಗತ್ತೆ. ಓಕೆ, ಅದು ಸೆಕೆಂಡ್ರಿ. ಆದ್ರೆ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ, ಇಷ್ಟು ರಕ್ತದ ಕಣಗಳು ಏಕಾಏಕಿ ಏನೋ ಆಕ್ಸಿಜನ್ ನ ತಗೊಂಡು ಬಳಸ್ಕೊಳ್ತವೆ, ಮತ್ತೆ ದೇಹದ ಎಲ್ಲಾ ಸೆಲ್ಸ್ ಗಳಿಗೆ ಕೊಡುತ್ತೆ. ಆದ್ರೆ ನಾವೊಂದು ಅರ್ಥ ಮಾಡ್ಕೊಳ್ಳೇಬೇಕಾಗಿದ್ದು ಏನ್ ಗೊತ್ತಾ? ಇಷ್ಟು ಆಕ್ಸಿಜನ್ ಅನ್ನ ರಕ್ತ ತಗೊಳ್ತದ? ಇಲ್ಲ. ರಕ್ತ ಅಂದ್ರೆ ಈಗ ರಕ್ತದ ಕಣದಲ್ಲಿ, ರಕ್ತದ ಬಗ್ಗೆ ನಾನು ನೆಕ್ಸ್ಟ್ ಹಾರ್ಟ್ ಅಲ್ಲಿ ಬರುತ್ತೆ, ನಾ ಹೇಳ್ತೀನಿ. ರಕ್ತ ಅಂದ್ರೆ ಏನು, ರಕ್ತದಲ್ಲಿ ಎಷ್ಟು ಭಾಗಗಳದಾವ, ನೀವು ನೋಡುವ ರಕ್ತ ಹೇಗಿದೆ, ಅದೆಲ್ಲ ನಾನು ಆಮೇಲೆ ಡೀಟೇಲ್ ಹೇಳ್ತೀನಿ. ರಕ್ತದಲ್ಲಿ ಬಹಳ ಪ್ರಕಾರಗಳದಾವ. WBC ಅಂತಿದೆ, RBC ಅಂತಿದೆ, ಪ್ಲೇಟ್ಲೆಟ್ಸ್ ಅಂತ ಬರುತ್ತೆ,
ಪ್ಲಾಸ್ಮಾ ಅಂತ ಬರುತ್ತೆ. ಈಗ ನಾನ್ ನಿಮಗೆ ಹೇಳಕ್ ಹೊರಟಿದ್ದು RBC, ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತದ ಕಣ. ಈ ಕೆಂಪು ರಕ್ತದ ಕಣ ಏನ್ ಮಾಡುತ್ತೆ, ಇದು ಒಂಥರ ಬಸ್ ಅನ್ಕೊಳಮ್. ಈಗ ನಾನ್ ನಿಮ್ಮ ಲೆಕ್ಕದಾಗ ಹೇಳ್ತೀನಿ, ಇದು RBC ಅನ್ನೋದು ಬಸ್, ಹೌದಾ? ಈ ಬಸ್ ಏನ್ ಮಾಡ್ಬೇಕೀಗ, ರಕ್ತದಲ್ಲಿ ಆಕ್ಸಿಜನ್ ತಗೋಬೇಕು. ಬರೇ ಬಸ್ ಇದ್ರೆ ಸಾಧ್ಯನಾ? ಬಸ್ಸಿಗೆ ಏನ್ ಬೇಕು ಓಡಿಸ್ಬೇಕಂದ್ರ? ಡ್ರೈವರ್. ದಟ್ ಡ್ರೈವರ್ ಈಸ್ ಹಿಮೋಗ್ಲೋಬಿನ್. HP ಪ್ರಮಾಣ ಕಡಿಮೆ ಆಗಿದೆ, HP ಪ್ರಮಾಣ ಕಡಿಮೆ ಆಗಿದೆ ಅಂತೀವಿ ನಾವು, ಗೊತ್ತದ? HP ಬಹಳ ಕಡಿಮೆ ಆಗೈತೆ ಅಂತೀವಿ, ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಏನ್ ಸರ್ ಅಂದ್ರೆ ಒಂಥರ ಪ್ರೋಟೀನ್ ಅನ್ಕೊಳ್ಳಿ, ಪೂರಾ ಡೀಟೇಲ್ ಆಗಿ ಹೋಗ್ಬೇಡ, ಒಂದು ಪ್ರೋಟೀನ್ ಅಂಶ, ಒಂದು ಕಣ. ಅದು ಪ್ರತಿ ರಕ್ತದ ಕಣದಲ್ಲಿ ಇರುತ್ತೆ. ಆ ಹಿಮೋಗ್ಲೋಬಿನ್ ಅನ್ನೋದು ಏನ್ ಗೊತ್ತಾ, ಅದು ಎದರಿಂದ ಆಗಿರುತ್ತೆ ಅಂದ್ರೆ ಐರನ್ ಕಂಟೆಂಟ್ ಇಂದ ಆಗಿರುತ್ತೆ. ಐರನ್ ಕಂಟೆಂಟ್ ಬಹಳ ಇಂಪಾರ್ಟೆಂಟ್, ದಟ್ ಈಸ್ ಪ್ರೋಟೀನ್. ಆ ಹಿಮೋಗ್ಲೋಬಿನ್ ಅನ್ನೋದು ಆ ಬಸ್ಸಿಗೆ ಡ್ರೈವರ್. ಈಗ ಈ ಡ್ರೈವರ್ ಏನ್ ಮಾಡ್ತಾನ, ಇಲ್ಲಿ ಬರ್ತಾವಲ್ಲ ಹುಡ್ರನ್ನ ಸಾಲಿಗೆ ಹಚ್ಚಬೇಕೀಗ. ಯಾವ ಹುಡ್ರಿವು? ಆಕ್ಸಿಜನ್ ಅನ್ನ ಹುಡುಗರು ಅನ್ಕಳಮ್. ಈ ಹುಡುಗರನ್ನ ಬಸ್ನಾಗ ಹಚ್ಚೇಳದ್ ಯಾರು? ರೆಡ್ ಬ್ಲಡ್ ಸೆಲ್ಸ್. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಹಿಮೋಗ್ಲೋಬಿನ್ ಅಂದ್ರೆ ಏನು ಅಂದ್ರೆ ಏನು ಕನ್ಫ್ಯೂಸ್ ಇದೆ. ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ, ರಕ್ತದ ಕಣದಲ್ಲಿ ಹಿಮೋಗ್ಲೋಬಿನ್ ಇದೆ. ಈ ಹಿಮೋಗ್ಲೋಬಿನ್ ಎದರಿಂದ ಆಗಿದೆ? ಐರನ್ ಕಂಟೆಂಟ್ ಇಂದ ಆಗಿದೆ. ಐರನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದೇನ್ ಮಾಡುತ್ತೆ ಗೊತ್ತಾ, ಆಕ್ಸಿಜನ್ ಬಂತಲ್ಲ, ಹುಡುಗರು ಬಂದ್ವಲ್ಲ ಬಸ್ನಾಗ ಹಚ್ಚಂತೈತೆ. ಯಾವುದು? RBC ಹಚ್ಚಂತದ, ರೆಡ್ ಬ್ಲಡ್ ಸೆಲ್ಸ್ ಹಚ್ಕೊಂತದ. ಆದ್ರ ಓಡಿಸ್ಬೇಕಲ್ಲ, ಈಗ ಅದನ್ನ ಕರ್ಕೊಂಡು ಹೋಗೋದು, ಇದನ್ನ ಕೂಡ್ಸ್ಕೊಳ್ಳೋದು ರೆಡ್ ಬ್ಲಡ್ ಸೆಲ್ಸೇ ಆದ್ರೂ ಅದನ್ನ ಅಟ್ಯಾಕ್ ಮಾಡೋದು ಯಾವ್ದು ಗೊತ್ತಾ? ಹಿಮೋಗ್ಲೋಬಿನ್. ಆ ಹಿಮೋಗ್ಲೋಬಿನ್ ಏನ್ ಮಾಡ್ತಾರೆ? HP ಕಡಿಮೆ ಆಗಿದೆ, HP ಕಡಿಮೆ ಆಗದ ಅಂತೀವಲ್ಲ ನಾವು. HP ಮೀನ್ಸ್ ದಟ್ ಈಸ್ ಹಿಮೋಗ್ಲೋಬಿನ್. ಆ ರಕ್ತದ ಕಣದಲ್ಲಿ ಹಿಮೋಗ್ಲೋಬಿನ್ ಏನ್ ಮಾಡ್ತ ಗೊತ್ತಾ? ಆ ಆಕ್ಸಿಜನ್ ನ ಅಬ್ಸಾರ್ಬ್ ಮಾಡುತ್ತೆ. ಅಬ್ಸಾರ್ಬ್ ಮಾಡ್ಬಿಟ್ರೆ ಸಾಲ್ದಾ, ತಗೊಂಡೋಗಿ ಎಲ್ಲಿಗೆ? ಸಾಲಿಗೆ ಬಿಟ್ಟು ಬರ್ಬೇಕಲ್ಲ. ನಾಳೆ ಅರ್ಥ ಆಗ್ತಿದೆಯಲ್ಲ ಈಗ? ರೈಟ್, ಇಲ್ಲಿ RBC ಇದೆ, ಈ ರಕ್ತದ ಕಣ ಇದೆ, ತಗೊಳ್ತು. ಆ ಹಿಮೋಗ್ಲೋಬಿನ್ ಏನ್ ಮಾಡ್ತು? ಆಕ್ಸಿಜನ್ ಅನ್ನ ಹೀರ್ಕೊಳ್ತು. ಹೀರಿಕೊಂಡು ಸ್ಕೂಲಿಗೆ ಬಿಟ್ಟು ಬರೋದಂದ್ರೆ ಏನು? ಸೆಲ್ಸಿಗೆ ಮುಟ್ಟಿಸ್ಬೇಕು. ಸೆಲ್ಸಿಗೆ ಮುಟ್ಟಿಸ್ತದ. ಆಗ ನೀನ್ ಆಕ್ಸಿಜನ್ ಕೊಟ್ಟಿ ನೋಡು, ತಗ ಆಕ್ಸಿಜನ್ ಕೊಟ್ಕೊಂಡೆ ಸೆಲ್ಸ್ ಏನ್ ಮಾಡ್ತಾ? ಓ ರೈಟ್, ಆಕ್ಸಿಜನ್ ಕಣ ಬಂತು, ಈ ಕಡೆಯಿಂದ ಫುಡ್ ಗ್ಲೂಕೋಸ್ ಬಂತು, ಆ ಎರಡು ಮೈಟೋಕಾಂಡ್ರಿಯಾ ಒಳಗಡೆ ಹೋಯ್ತು, ATP ಪ್ರೊಡ್ಯೂಸ್ ಮಾಡ್ತು. ವೆರಿ ಸಿಂಪಲ್. ಎಷ್ಟು ಅದ್ಭುತ ಇದೆ ನೋಡಿ. ಈಗ ಈ ಹಿಮೋಗ್ಲೋಬಿನ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಜನ್ ಅನ್ನ ಕಂಪ್ಲೀಟ್ ಆಗಿ, ನಿಮ್ಗೆ ನೋಡಿ ಕರೋನಾ ಬಂದಾಗ ಒಂದು ಬಳ್ಳಿಗೆ ಚೆಕ್ ಮಾಡ್ತಿದ್ರಲ್ಲ, ಏನದು ಏನ ಗೊತ್ತಿಲ್ಲ ಸರ್, ಮಿಷಿನ್ ಇಟ್ಟು ಚೆಕ್ ಮಾಡ್ತಿದ್ರು. ವೆರಿ ಸಿಂಪಲ್, ಅದು SpO2 ಅಂತ ಚೆಕ್ ಮಾಡ್ತಿದ್ರು ಅವರು, ಅಲ್ವಾ? ಸ್ಯಾಚುರೇಷನ್ ಅಂದ್ರೆ ನಿನ್ನ ದೇಹದಲ್ಲಿ ಆಕ್ಸಿಜನ್ ಎಷ್ಟು ಸಪ್ಲೈ ಆಗ್ತಾ ಇದೆ, ಅದು ಮಿನಿಮಮ್ 95% ಅಬೋವ್ ಇರಬೇಕು. ಅದನ್ನ ಇಲ್ಲಿ ಇಡ್ತಾ ಇದ್ರು ಅಲ್ವಾ, ಚೆಕ್ ಮಾಡ್ತಿದ್ರು. ಅದನ್ನ ಸ್ಯಾಚುರೇಷನ್ ಚೆಕಿಂಗ್ ಅಂತ ಹೇಳ್ತಿದ್ರು. ಆ SpO2 ಏನ್ ಮಾಡ್ತಾ? ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿ ಅಂದ್ರೆ ಆ ಹಿಮೋಗ್ಲೋಬಿನ್ ದೇಹದ ಎಲ್ಲಾ ಸೆಲ್ಸ್ಗಳಿಗೂ ಆಕ್ಸಿಜನ್ ಅನ್ನ ಸಪ್ಲೈ ಮಾಡ್ತಾ ಇದೆಯಾ ಕರೆಕ್ಟ್ ಆಗಿ ಅಂತ ಚೆಕ್ ಮಾಡ್ತಿದ್ರು. ಅರ್ಥ ಆಯ್ತಾ? ಅದು ಕರೆಕ್ಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡ್ತಾ ಇದೆ ಅಂತಂದ್ರೆ ನೋ ಪ್ರಾಬ್ಲಮ್. ಅಬೌವ್ 95, 98, 99 ಬರ್ತಿರ್ಬೇಕದು. ಅವಾಗ ಏನಾಗುತ್ತಾ? ಈ SpO2 ಅಂದ್ರೆ ಸ್ಯಾಚುರೇಷನ್. ನೆನಪಿದೆಯಾ ಕೊರೋನಾ ಸಂದರ್ಭದಲ್ಲಿ ಬಳ್ಳಿಗೆ ಇಡ್ತಿದ್ರಲ್ಲ, ಏನದು? ಆಯ್ತು ಈಗಾದ್ರು ಅಂದ್ರೆ ನಿಮ್ಮ ದೇಹದಲ್ಲಿರುವಂತಹ ಹಿಮೋಗ್ಲೋಬಿನ್ ದೇಹದ ಪ್ರತಿ ರಕ್ತದ ಕಣಗಳಿಗೆ ಎಷ್ಟು ಮುಟ್ಟಿಸ್ತಾ ಇದೆ ಅಂದ್ರೆ ಆಕ್ಸಿಜನ್ ಎಷ್ಟು ಸಪ್ಲೈ ಮಾಡ್ತಾ ಇದೆ ಅಂತ ಚೆಕ್ ಮಾಡ್ತಿದ್ರು. ಅದಕ್ಕೆ ಅದು ಏನ್ ಮಾಡ್ತಿತ್ತು? 94, 92, 93 ತೋರಿಸ್ತೀರಾ, ಆಯ್ತಪ್ಪ ಕರೋನಾ ಬಂದತ್ತೆ ನಡೀದೀನ ಅಂತ ಹೇಳ್ತಿದ್ರು. 95, 98, 99 ಬಂದಿದ್ರ ಓಕೆ, ಪರವಾಗಿಲ್ಲ, ಆರಾಮದಿದೆ, ಸ್ವಲ್ಪ ನೋಡೋಣ ಆ ತರ ಇದೆ, ಇಂಜೆಕ್ಷನ್ ಎಲ್ಲ ಕೊಟ್ಟು ಪ್ರಾಬ್ಲಮ್ ನ ಸಾಲ್ವ್ ಮಾಡಕ ಪ್ರಯತ್ನ ಮಾಡ್ತಿದ್ರು. ಅದು ಬಿಡಿ, ರೋಗದ ಬಗ್ಗೆ ಬಂದಾಗ ಮತ್ತೆ ಫುಲ್ ಡೀಟೇಲ್ ಹೇಳ್ಬೇಕಾಗತ್ ನಾವು. ಒಳಗಡೆ ಕರೋನಾ ಹೋಗಿ ಏನ್ ಮಾಡ್ತಿತ್ತು, ಶ್ವಾಸಕೋಶ ಹೆಂಗ್ ಬಂದ್ ಮಾಡ್ತಿತ್ತು, ಮತ್ತೆ ಅದು ಹೋದ್ರೆ ಫುಲ್ ಡೀಪ್ ಆಗಿ ಹೋಗ್ಬೇಕಾಗತ್ತೆ. ನಿಮ್ಗೆ ಇಷ್ಟೇ ಗೊತ್ತಾಗ್ಲಿ ಈಗ ಏನಂದ್ರೆ ಆ ಹಿಮೋಗ್ಲೋಬಿನ್ ರಕ್ತ ಜೊತೆಗೆ ಹೋಗಿ ಎಲ್ಲಿಗೆ ಮುಟ್ಸ್ತದ? ಈಗ ನಾ ಹೇಳಿದ್ರೆ ಹುಡ್ರನ್ನ ಮುಟ್ಸ್ತದ. ಈಗ ಹುಡ್ರನ್ನ ಸಾಲಿಗೆ ಬಿಡ್ತಿ, ಸಾಲಿ ಮುಗೀತೀಗ, ಸಾಲಿ ಮುಗೀತ ನಮ್ಗೆ ಸಾಯಂಕಾಲ ವಾಪಸ್ ಕರ್ಕೊಂಬರೋರು ಯಾರು? ಮತ್ತೆ ಅದೇ ಬಸ್.
ಅದೇ ಬಸ್ ಅಂದ್ರೆ ಯಾರು? ರೆಡ್ ಬ್ಲಡ್ ಸೆಲ್ಸ್. ಅದೇ ಬಸ್ ಏನ್ ಮಾಡ್ತದೆ? ಮತ್ತೆ ಮಕ್ಕಳನ್ನ ಏರ್ಸ್ಕೊಂತದ. ದಟ್ ಈಸ್ CO2. ನೋಡಿ ಒಳ್ಳೆ ಮತ್ತೆ CO2. ಯಾಕಂದ್ರೆ ನಾ ಏನ್ ಹೇಳಿದೀನಿ, ಈ ಕಡೆಯಿಂದ ಆಹಾರದ ಕಣ, ಈ ಕಡೆಯಿಂದ ಆಕ್ಸಿಜನ್, ಎರಡು ಸೆಲ್ ಒಳಗಡೆ ಹೋದಾಗ ATP ಬಿಡುಗಡೆ ಆಗತ್ತೆ. ಬರೇ ATP ಬಿಡುಗಡೆ ಆಗತ್ತಾ? ಖಂಡಿತ ಇಲ್ಲ. ಅಲ್ಲಿ ನೀರ್ ಪ್ರೊಡ್ಯೂಸ್ ಆಗತ್ತೆ, ಜೊತೆಗೆ ಏನ್ CO2 ಪ್ರೊಡ್ಯೂಸ್ ಆಗತ್ತೆ, ಜೊತೆಗೆ ಎನರ್ಜಿ. ಈ ಮೂರು ನೆನಪಿಟ್ಕೊಳ್ಬೇಕು. ಒಂದು ಸೆಲ್ ಅಲ್ಲಿ ಏನೇನ್ ಪ್ರೊಡ್ಯೂಸ್ ಆಗುತ್ತೆ? ವಾಟರ್ ಕಂಟೆಂಟ್ ಆಗುತ್ತೆ, ATP ಪ್ರೊಡ್ಯೂಸ್ ಆಗುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್. ಮತ್ತೆ ಏನ್ ಮಾಡ್ಕೋತ? ಅದೇ ಹಿಮೋಗ್ಲೋಬಿನ್ ಬರೀ ಹತ್ರಿ ಅಂತೇಳಿ CO2 ಹಚ್ಕೊಂತದ. ಹಚ್ಚಿ ಮತ್ತೆ ಎಲ್ಲಿಗೆ ಬಿಡ್ಬೇಕು? ಈಗ ಅವ್ರ ಮನೆಗೆ ಬಿಡ್ಬೇಕಲ್ಲ, ಅದು ಡೈರೆಕ್ಟ್ ಮತ್ತೆ ಗಾಳಿ ಗೂಡಿಗೆ. ಹಲೋ, ಒಳ್ಳೆ ಮತ್ತೆ ಗಾಳಿ ಗೂಡಿಗೆ ಬಿಡ್ಬೇಕಲ್ಲ. ಗಾಳಿ ಗೂಡಿಗೆ ಬಿಟ್ಕೊಳ್ಳೇನೆ ಈ ಡಯಾಫ್ರಾಮ್ ಏನ್ ಮಾಡ್ತಾ? ಪ್ರೆಷರ್ ಇಂದ ಮೇಲಕ್ಕೆ ಹೋಗ್ತದ. ಒತ್ತಿದ ಕೂಡಲೇ ಈ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ಬಿಡುತ್ತೆ. ವೆರಿ ಸಿಂಪಲ್. ದಿಸ್ ಈಸ್ ದ ಪ್ರೊಸೀಜರ್ ಆಫ್ ವರ್ಕಿಂಗ್ ಆಫ್ ಲಂಗ್ಸ್. ಎಷ್ಟು ಅದ್ಭುತ ಇದೆಯಲ್ಲ ಈ ಬಸ್ ಹತ್ತದ. ಅರ್ಥ ಆಯ್ತಾನ ಹೇಳಿದ್ದು? ಯಾಕಂದ್ರೆ ಪ್ರತಿ ವರ್ಷ ನಾ ಪಾಠ ಹೇಳಿದಾಗ ಮಕ್ಕಳಿಗೆ, ಸರ್ ಹಿಮೋಗ್ಲೋಬಿನ್ ಅಂದ್ರೆ ಏನು? ಈ ಕೆಂಪು ರಕ್ತ ಕಣ. ಕನ್ಫ್ಯೂಸ್ ಬೇಡ. ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಆ ಹಿಮೋಗ್ಲೋಬಿನ್ ಅನ್ನೋದು ಆಕ್ಸಿಜನ್ ನ ಅಬ್ಸಾರ್ವ್ ಮಾಡುತ್ತೆ. ಅಬ್ಸಾರ್ವ್ ಮಾಡಿ ರಕ್ತದ ಜೊತೆಗೆ ಹೋಗಿ ದೇಹದ ಸೆಲ್ ನ, ಅದು ಟೆಂಪರರಿ. ಅದು ಬಸ್ ಅನ್ನೋದು ಟೆಂಪರರಿ ಎಲ್ಲ ಮುಕ್ಕ ಹತ್ತದು. ಪರ್ಮನೆಂಟ್ ಹೌದ ಹುಡ್ರದ ಅಲ್ಲ. ಬಸ್ ಅನ್ನೋದು ಪರ್ಮನೆಂಟ್ ಅಲ್ಲ. ಯಾರಿಗೆ? ಮಕ್ಕಳಿಗೆ. ಯಾಕೆ? ಶಾಲೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಆತರ. ಅಂದ್ರೆ ಹಿಮೋಗ್ಲೋಬಿನ್ ಸದ್ಯಕ್ಕೆ ಏನ್ ಮಾಡ್ತಾ? ಆಕ್ಸಿಜನ್ ನ ಹೀರ್ಕೊಂಡಿರುತ್ತ. ಹೀರ್ಕೊಂಡು ಏನ್ ಮಾಡ್ತಾ? ತಾನೇ ಇಟ್ಕೊಳ್ಳಲ್ಲ ಅದು. ಬೇಕಾದದ್ದನ್ನ ಬಳಸ್ಕೊಂತದ. ಮತ್ತೇನ್ ಮಾಡ್ತಾ? ಹೋಗಿ ಯಾರಿಗೆ ಮುಟ್ಟಿಸ್ಬೇಕು? ಅದು ಯಾರಿಗೆ ಮುಟ್ಟಿಸ್ಬೇಕು? ಸೆಲ್ಸ್ ಗಳಿಗೆ ಮುಟ್ಟಿಸ್ಬೇಕು. ಆಕ್ಸಿಜನ್ ಅಲ್ಲಿ ಮುಟ್ಟಿಸ್ತದೆ. ಆಲ್ರೆಡಿ ಆಕ್ಸಿಜನ್ ಮುಟ್ಟಿಸಿದಾಗ ಅಲ್ಲಿ ಎಷ್ಟೋ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿರುತ್ತೆ. ಒಳ್ಳೆ ಮತ್ತೆ ಏರ್ಸ್ಕೊಂತದ. ಮತ್ತೆ ಬಂದು ಇಲ್ಲಿ ರೀಚ್ ಮಾಡುತ್ತೆ. ವಾಪಸ್ ಏನಾಗುತ್ತೆ? ಆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಹೊರಗೆ ಹೋಗುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗೋದು, ಆಕ್ಸಿಜನ್ ಒಳಗ್ ತಗೊಳ್ಳೋದು. ಇದನ್ನ ನಾವು ಗ್ಯಾಸ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗ್ಯಾಸ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಎಲ್ಲಿ ಆಗತ್ತೆ? ನಮ್ಮ ದೇಹದ ಪ್ರತಿ ಕ್ಯಾಪಲರೀಸ್ ಅಲ್ಲಿ ಆಗತ್ತೆ. ಬರೀ ಶ್ವಾಸಕೋಶದಲ್ಲಿ ಆಗ್ತಾ ಇಲ್ಲ. ಅದು ಎಲ್ಲಿಗೆ ಹೋಗಿ ಮುಟ್ಟೈತಿ? ಈಗ ಸೆಲ್ಸಿಗೆ ಹೋಗಿ ಮುಟ್ಸೈತಿಲ್ಲ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ತರ್ಬೇಕಲ್ಲ. ಬರೇ ಶ್ವಾಸಕೋಶದಾಗ ಐತೇನು? ಶ್ವಾಸಕೋಶ ಅನ್ನೋದು ಒಂಥರ ಸಾಲಿ ಬಸ್ ಸ್ಟ್ಯಾಂಡ್ ಇದ್ದಂಗ. ಶಾಲೆಗೆ ಬಂದ್ ನಿಂದ್ರಸ್ತದ. ಈಗ ಬಸ್ ಎಲ್ಲಿ ಬಂದ್ ನಿಂದ್ರಬೇಕು? ಇಲ್ಲಿಗೆ ಬರ್ಬೇಕಲ್ಲ. ಇಲ್ಲಿಗೆ ಬಂದು ನಿಂದ್ರಿಸ್ತದದು. ಬಟ್ ಎಲ್ಲಿಂದ ಕರ್ಕೊಂಡ್ ಬರ್ಬೇಕು? ಮನೆಯಿಂದ ಕರ್ಕೊಂಡ್ ಬರ್ಬೇಕು, ಸ್ಕೂಲಿಗೆ ಬಿಡ್ಬೇಕು, ಮತ್ತೆ ಸ್ಕೂಲಿಂದ ಕರ್ಕೊಂಡು ಮನೆಗೆ ಹೋಗ್ಬೇಕು. ಅದೇ ತರ ಇಲ್ಲಿಂದ ಕರ್ಕೊಂಡು ಹೋಗಿ ಆಕ್ಸಿಜನ್ ನ ಅಲ್ಲಿಗೆ ಸಪ್ಲೈ ಮಾಡುತ್ತೆ. ಅಲ್ಲಿ ಆಲ್ರೆಡಿ ಕಾರ್ಬನ್ ಡೈಆಕ್ಸೈಡ್ ಇದೆ. ಆ ಕಾರ್ಬನ್ ಡೈಆಕ್ಸೈಡ್ ಕರ್ಕೊಂಡ್ ಬಂದು ಮತ್ತೆ ಎಲ್ಲಿ ಬಿಡ್ಬೇಕು? ಅರ್ಥ ಆಗ್ತಿದ್ಯಾ? ಮತ್ತೆ ಸಾಲಿ, ಬಸ್, ಡ್ರೈವರ್ ಅಂತ ಬರ್ದ್ ಬಿಟ್ರಿ. ಹಲೋ, ನಾಳೆ ಅಂಡರ್ಸ್ಟ್ಯಾಂಡ್? ನಿಮ್ಗೆ ಅರ್ಥ ಆಗಲಿ ಅಂತ ನಾ ಹೇಳ್ತಾ ಇದ್ದೇನೆ ಅಷ್ಟೇ. ಅಂದ್ರೆ ನಮ್ಮ ದೇಹದಲ್ಲಿ ಈ ಕೆಲಸ ನಡೀತಾ ಇದೆ ನೋಡಿ. ಒಳ್ಳೆ ಮತ್ತೆ ಅದೇ ಅಲ್ವಿಲೈಸ್ಗೆ ಏನ್ ಬಂದಿದೆ? ಈಗ ಏನ್ ಬಂತಿಲ್ಲ? ಒಳ್ಳೆ ಕಾರ್ಬನ್ ಡೈಆಕ್ಸೈಡ್ ಬಂತು. ಎಲ್ಲಿಂದ ಬಂತು? ಸೆಲ್ಸ್ ಎಲ್ಲೆಲ್ಲಿ ನಮ್ಮ ದೇಹದಾಗ ಎಲ್ಲಿ ಬೇಕಲ್ಲೇ ಪ್ರೊಡ್ಯೂಸ್ ಆಗ್ತಾ ಇದೆ ಆಕ್ಸಿಜನ್ ಸಾರಿ ಯಾವುದು? CO2 ಪ್ರೊಡ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗುವಾಗ CO2 ಪ್ರೊಡ್ಯೂಸ್ ಆಗತ್ತೆ. ಆದ್ರೆ CO2 ನಮ್ಮ ದೇಹಕ್ಕೆ ಬೇಕಾಗಿಲ್ಲ. ನಮ್ಮ ದೇಹ ಅದನ್ನ ಇಟ್ಕೊಳ್ಳಲ್ಲ. ನನಗ್ ಬ್ಯಾಡ ಅದನ್ನ ಇಟ್ಕೊಳ್ಳಲ್ಲ. ನಾನು ಅದನ್ನ ವಾಪಸ್ ಕಳಿಸ್ಬೇಕು ಅಂತಾನೆ ಟ್ರೈ ಮಾಡ್ತಿರುತ್ತೆ. ಹಾಗಾದ್ರೆ ಸರ್ ಎಲ್ಲವನ್ನ ಒಂದೇ ಸಲ ಕಳಿಸ್ಬಿಡ್ತಾ? ಇಲ್ಲ, ಇರುತ್ತೆ. ನಮ್ಮ ದೇಹದಲ್ಲಿ CO2 ಇರುತ್ತಿನ ಒಂದೇ ಸಲಕ್ಕೆ ಅಷ್ಟು ಕಳಿಸ್ಬಿಡ್ತಾ? ಇಲ್ಲ, ಅದು ಹಂಗೆ ನಡೀತಾನೆ ಇರುತ್ತ. ರೊಟೇಷನ್ ಆಗ್ತಾನೆ. ಆಕ್ಸಿಜನ್ ತಗೊಂತಿರುತ್ತ, ಬಳಸಿ ಅಂತಿರುತ್ತ, ಎನರ್ಜಿ ಪ್ರೊಡ್ಯೂಸ್ ಆಗ್ತಿರುತ್ತ, ಸ್ಟೋರ್ ಮಾಡ್ತಿರುತ್ತ, ಆಕ್ಸಿಜನ್ ತಗೊಂಡಂಗಲ್ಲ CO2 ಬಿಡುಗಡೆ ಆಗ್ತಿರುತ್ತ, ಮತ್ತೆ CO2 ಕಳಿಸ್ತಾ ಇರುತ್ತ. ಎಲ್ಲ ರೀ, ನಿಮ್ ಮನ್ಯಾಗ ದಿನ ಕಸ ಬರುತ್ತ. ಇವತ್ತು ಬಳದ್ರೆ ಒಂದ್ ವರ್ಷಕ್ಕೆ ಬೆಳಿತೀರಿ ಏನ್? ದಿನ ಕಸ ಬರ್ತಿರ್ತದ, ಮತ್ತೆ ಬೆಳಿತಿರ್ತೀರಿ, ಮತ್ತೆ ಬಂಡೆ ತೊಳಿತಿರ್ತೀರಿ, ದಿನ ಮತ್ತೆ ಮನ್ಯಾಗ ಬೈತಿರ್ತಾರ. ಈ ಕಸ ಎಲ್ಲಿಂದ ಬರುತ್ತಾ ಏನಿದು ಇರ್ತೀವಿ? ಯಾಕಂದ್ರೆ ನಾವು ಓಡಾಡ್ತಿರ್ತೀವಿ. ನಾವು ಓಡಾಡಿಲ್ಲ ಅಂದ್ರು ನಮ್ಮ ವಾತಾವರಣದಲ್ಲಿ ಸಾಕಷ್ಟು ಡಸ್ಟ್ ಇದೆ. ಆ ಡಸ್ಟ್ ಏನಾಗತ್ತೆ? ಅದ್ರ ಮೇಲೆ ಬೀಳ್ತಾ ಇರುತ್ತೆ. ನೀವ್ ಒಂದ್ 10 ದಿನ ನಿಮ್ ಟೇಬಲ್ ಒರೆಸ್ಲಾರ್ದಂಗ ಇರ್ರಿ. ಎಲ್ಲಿಂದ ಬಂತಂದ್ರ ವಾತಾವರಣದಲ್ಲಿರುವಂತ ಡಸ್ಟ್ ಏನಾಗುತ್ತೆ? ಟೇಬಲ್ ಮೇಲೆ ಕೂಡ್ತಿರುತ್ತೆ. ಇದು ನಿರಂತರ. ಆಕ್ಸಿಜನ್ ಹೋಗ್ತಾ ಇದೆ, ಆಕ್ಸಿಜನ್ ಹೋಗಿ ಆ ಸೆಲ್ ಮೇಲೆ ಕೂಡ್ತಾ ಇದೆ. ಸೆಲ್ ಏನ್ ಮಾಡ್ತಾ ಇದೆ? ಒಂದ್ ಕಡೆಗೆ ಆಕ್ಸಿಜನ್ ಕಣ, ಒಂದ್ ಕಡೆಗೆ ಫುಡ್ ಅಲ್ಲಿರುವಂತ ಗ್ಲೂಕೋಸ್ ಕಣ, ಎರಡನ್ನು ತಗೊಂಡು ಎನರ್ಜಿಯ ಕನ್ವರ್ಟ್ ಮಾಡ್ತಾ ಇದೆ. ಅದು ಮೈಟೋಕಾಂಡ್ರಿಯಾದಲ್ಲಿ ATP ಬಿಡುಗಡೆ ಮಾಡುತ್ತೆ.
ಬರೇ ಎನರ್ಜಿನ ಕ್ರಿಯೇಟ್ ಮಾಡಲ್ಲ, ಅಲ್ಲಿ ಸ್ವಲ್ಪ ನೀರಿನ ಪ್ರಮಾಣ, ಸ್ವಲ್ಪ ATP ಜೊತೆಗೆ ಎನರ್ಜಿನ ಬಿಡುಗಡೆ ಮಾಡೋ ಜೊತೆಗೆ CO2 ಬಿಡುಗಡೆ ಮಾಡುತ್ತೆ. ಆ CO2 ನಮ್ಮ ದೇಹಕ್ಕೆ ಬೇಕಾಗಿಲ್ಲ, ವಿಷ ಪದಾರ್ಥ. ಮತ್ತೆ ಅದೇ CO2 ತಗೊಂಡು ಹೊರಗಡೆ ಬಿಡ್ತಾ ಇದೆ. ನೋಡಿ, ಇದನ್ನೇ ಇಲ್ಲಿ ಕೊಟ್ಟಿರೋದು. ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಪಸ್ ಏನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನಾವು ಏನಾಗುತ್ತೆ ಆ ದೇಹಕ್ಕೆ ವಾಪಸ್ CO2 ಏನಾಗುತ್ತೆ ಹೊರಗಡೆಗೆ ಬಿಡುತ್ತೆ. ಇದು ಹೆಂಗಾಗುತ್ತೆ ಅಂತ ನನ್ನ ಹಾರ್ಟ್ ಬರುತ್ತೆ, ಎಲ್ಲೆಲ್ಲಿ ಕ್ಯಾಪಿಲರೀಸ್ ಇರುತ್ತೆ, ಯಾವ ಕ್ಯಾಪಿಲರೀಸ್ ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಫುಲ್ ಡೀಟೇಲ್ ಆಗಿ. ಡೋಂಟ್ ವರಿ ಅಬೌಟ್ ದಟ್. ಹಾರ್ಟ್ ಬಗ್ಗೆ ಬಂದಾಗ ಫುಲ್ ಅದ್ಭುತ ಅಂಗ ಅದಂತ. ಹಾರ್ಟ್ ಬಗ್ಗೆ ಕೇಳ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಖುಷಿ ಅನ್ನಿಸ್ತದ. ಎಂತ ಅದ್ಭುತ ಅಂಗ ಕೊಟ್ಟನಪ್ಪ ಭಗವಂತ ನಮ್ಗ. ಎಷ್ಟೋ ಸಲ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ನಮ್ಗ ಅದು ಇಲ್ಲ, ಇದು ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತೀವಲ್ಲ. ನಮ್ಮ ದೇಹದಲ್ಲಿ ನಡೆಯುವ ಪ್ರತಿ ಅಂಗ ಕೋಟಿ 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 ಬೆಲೆ ಬಾಳ್ತಾವ. ಒಂದು ಲಂಗ್ಸ್ ಏನಾದ್ರೂ ಎಕ್ಸ್ಚೇಂಜ್ ಮಾಡ್ಸ್ಕೊಳಕ್ ಹೋದ್ರಪ್ಪ ಅಂದ್ರ 1-2 ಕೋಟಿ ಐತೆ, ಅದು ಗ್ಯಾರಂಟಿ ಇಲ್ಲ. ಒಂದು ಕಿಡ್ನಿ ಚೇಂಜ್ ಮಾಡ್ಸ್ಕೊಳಕ್ ಹೋದ್ರೆ 40-50 ಲಕ್ಷ ಐತೆ, ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಆ ಭಗವಂತ ಏನ್ ಫಿಟ್ ಮಾಡಿ ಕಳ್ಸ್ಯಾನಲ್ಲ ಅದೇ ಗ್ಯಾರಂಟಿ. ಎಕ್ಸ್ಚೇಂಜ್ ಆಫರ್ ಮಾಡಕ್ ಹೋದ್ರೆ ಗ್ಯಾರಂಟಿ ಇಲ್ಲ. ನಮ್ಮ ದೇಹದಲ್ಲಿರುವ ಪ್ರತಿ ಅಂಗನು ಕೋಟಿ ಕೋಟಿ ಬೆಲೆ ಬಾಳ್ತಾವ. ನೀವು ಕೋಟ್ಯಾಧೀಶ್ವರು ಹಂಗ ಅನ್ಕೊಂಡು ಸಮಾಧಾನ ಆಗಿ ಬಿಟ್ಬಿಡ್ರಿ. ಅರ್ಥ ಆಯ್ತಾ? ಓಕೆ, ಲೆಟ್ ಇಟ್. ಅದೇನೇ ಇರ್ಲಿ. ಸರಿ, ಹಾಗಾದ್ರೆ ಒಂದು ನಮಗೆ ಸ್ಪಷ್ಟ ಆಯ್ತು. ಪ್ರೊಡಕ್ಷನ್ ಆಫ್ CO2 ಉತ್ಪತ್ತಿ ಆಗುತ್ತೆ. ಉಸಿರಾಟ ಸಂದರ್ಭದಲ್ಲಿ ಆ ಸೆಲ್ಸ್ ಏನ್ ಮಾಡುತ್ತೆ, CO2 ಬಿಡುಗಡೆ ಮಾಡುತ್ತೆ. CO2 ಡಿಸಾಲ್ವ್ಸ್ ಇನ್ ದ ಪ್ಲಾಸ್ಮಾ ಅಂಡ್ ಬ್ಲಡ್ ಇಂಟು ದ ಟ್ರಾನ್ಸ್ಪೋರ್ಟೆಡ್ ಇನ್ ದ ಥ್ರೂ ವೀನ್ಸ್. ಆದ್ರೆ ನೋಡಿ, ಇದು ಹಾರ್ಟ್ ಬಗ್ಗೆ ಬಂದಾಗ ನಾ ಹೇಳ್ತೀನಿ ಅಂತ ಹೇಳಿದೀನಿ. ಯಾಕಂದ್ರೆ ಆಕ್ಸಿಜನ್ ಅನ್ನ ತಗೊಂಡ್ಬರೋದು ಆರ್ಟ್ರಿ. ಏನ್ ತಗೊಂಡ್ಬರುತ್ತೆ? ಆಕ್ಸಿಜನ್ ತಗೊಂಡ್ಬರೋರು ಯಾರು? ಆರ್ಟ್ರೀಸ್ ಅಂತ ಕರಿತೀವಿ. ಆರ್ಟ್ರೀಸ್ ಆಕ್ಸಿಜನ್ ತಗೊಂಡ್ಬರೋದು. ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನೇಟೆಡ್ ಸಪ್ಲೈ ಮಾಡುತ್ತೆ ಹಾರ್ಟ್ ಇಂದ. ಎಲ್ಲಿಂದ? ಲಂಗ್ಸ್ ಇಂದ ಬಂದಂತ ರಕ್ತದಲ್ಲಿರುವ ಆಕ್ಸಿಜನ್ ಅನ್ನ ದೇಹದ ಪ್ರತಿ ಭಾಗಕ್ಕೆ ಸಪ್ಲೈ ಮಾಡೋರು. ದೊಡ್ಡ ಏಜೆನ್ಸಿ ಐತಿ ಹಾರ್ಟ್ ಇಂದು. ಸಪ್ಲೈ ಮಾಡೋರು ಯಾರು? ಆರ್ಟ್ರೀಸ್. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ಬರೋರು ಬೇರೆ, ಅದನ್ನ ವೀನ್ಸ್ ಅಂತ ಕರಿತೀವಿ ನಾವು. ನಿಮಗೆ ಗ್ಲೂಕೋಸ್ ಏರಿಸ್ತಾರಲ್ಲ ಅದು ವೀನ್ಸ್ ಅಲ್ಲಿ. ಯಾಕಂದ್ರೆ ಆ ಗ್ಲೂಕೋಸ್ ಒಂದೊಂದೇ ಹನಿ ಏರುತ್ತಲ್ಲ ಅದು ಎಳ್ಕೊಳ್ತಿರ್ತದೆ. ಯಾಕಂದ್ರೆ ಡಿಸ್ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಹಾರ್ಟಿಗೆ ಬರ್ಬೇಕು. ಸಪ್ಲೈ ಆಗೋದು ಯಾವುದು? ಆರ್ಟ್ರಿಗೆ ಏರ್ಸಕ್ ಆಗಲ್ಲ. ಏನಾಗ್ತಿರ್ತ? ಸಪ್ಲೈ ಇಲ್ಲಿಂದ ಎಳ್ಕೋಬೇಕಲ್ಲ. ಈ ಗ್ಲೂಕೋಸ್ ಹೆಂಗ್ ಎಳ್ಕೊತಿರ್ತ ನೋಡಿಲ್ಲ ನೀವು? ಮ್ಯಾಲಿಂದ ಡಪ್ಪ ಬಿಟ್ಟಂಗೆಲ್ಲ ಒಳಗಡೆ ಹೋಗ್ತಿರ್ತದೆ ಗ್ಲೂಕೋಸ್. ಅದು ಹೆಂಗ್ ಏರದ ಕಾರಣ ಏನಂದ್ರೆ ಆ ಪ್ರತಿ ಡ್ರಾಪ್ ಆ ವೀನ್ಸ್ ಏನ್ ಮಾಡ್ತಿರ್ತ ಒಳಗಡೆ. ಈಗ ವಾಟರ್ ಪಂಪ್ ನೋಡಿರಲ್ಲ, ವಾಟರ್ ಪಂಪ್ ನೀವು ಒಂದ್ ಕಡೆಗೆ ಯಾವ್ದೋ ಒಂದ್ ದೊಡ್ಡ ಡಮ್ನಾಗ ನೀರ್ ಅದಾವ, ಆ ನೀರನ್ನ ಸಿಂಟೆಕ್ಸ್ ಏರ್ಸಾಕತ್ರಿ. ಆ ನೀರನ್ನ ಏರ್ಸೋ ಕೆಲಸ ಯಾವ್ದು ಮಾಡ್ತಾ? ವಾಟರ್ ಪಂಪ್ ಮಾಡ್ತಾ. ಏರುವಾಗ ಪ್ರೆಷರ್ ಏರ ಕಡೆ ಇರುತ್ತೆ, ಬರ ಕಡೆ ಇರುತ್ತ? ಏರ ಕಡೆ ಇರುತ್ತ. ದಟ್ ಸೇಮ್ ವೀನ್ಸ್ ಏನಾಗ್ತಾ ಇದೆ? ಏರ್ತಾ ಇದೆ. ಎಲ್ಲಿಗೆ? ಹಾರ್ಟಿಗೆ ಹೋಗ್ತಾ ಇದೆ. ವೀನ್ಸ್ ಎಲ್ಲ ಏನ್ ಮಾಡುತ್ತೆ? ಡಿಸ್ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ತರ್ತಾ ಇದೆ. ನಮ್ಮ ದೇಹದ ಪ್ರತಿ ಅಂಗಗಳಿಗೂ ಆಕ್ಸಿಜನೇಟೆಡ್ ಆಕ್ಸಿಜನ್ ಇಲ್ಲದೆ ಇರುವಂತ ಬ್ಲಡ್ ಅನ್ನ ತಂದು ಶ್ವಾಸಕೋಶಕ್ಕೆ ಬಿಟ್ಟು ಹೋಗೋ ಕೆಲಸನೇ ಹಾರ್ಟ್ದು. ಅಲ್ಲೆಲ್ಲ ಶ್ವಾಸಕೋಶದಲ್ಲಿ ಏನಾಗುತ್ತೆ? ಬ್ಲಡ್ ಆಕ್ಸಿಜನ್ ಎಲ್ಲ ಹೀರ್ಕೊಂಡ್ ಕೂಡ ಏನ್ ಮಾಡ್ತ ಗೊತ್ತಾ? ಮತ್ತೆ ಹಾರ್ಟ್ ಹೋಗ್ರಿ ನೀವೆಲ್ಲ ಮತ್ತೆ ಎಲ್ಲ ಜಾಗಕ್ಕ ಮತ್ತೆ ಕಳಿಸ್ತದ. ಮತ್ತೆ ಸ್ವಲ್ಪ ತನಸಿ ಮತ್ತೆ ಆಕ್ಸಿಜನ್ ಬೇಕದಕ್ಕ ಮತ್ತೆ ತಗೊಂಬರತ್ತ. ಏನ್ ಅದ್ಭುತ ರೀ ಇದು ಕೆಲಸ. ಇದು ನಿರಂತರ ನಡೀತಿರ್ತದೆ. ಇವಾಗ ಒಂದ್ಸಲ ಕೊಟ್ಬಿಟ್ರೆ ಸುಮ್ನೆ ಕೂಡಲ್ಲ ಅವು ಸೆಲ್ಸ್. ಯಾಕಂದ್ರೆ ನಮ್ಮ ದೇಹದಲ್ಲಿ ರಕ್ತ ಕಣಗಳು ಹುಟ್ಟುತ್ತಾ ಇರ್ತವೆ, ಸಾಯ್ತಾ ಇರ್ತವೆ. ಈಗ ಒಂದ್ಸಲ RBC ಹುಟ್ಟುಬಿಟ್ಟ ಅದು ಪರ್ಮನೆಂಟ್ ಅಲ್ಲ. ಅರ್ಥ ಆಯ್ತಾ? ನಮ್ಮ ರಕ್ತದ ಕಣಗಳು ಹುಟ್ಟಿಬಿಟ್ರೆ ಅದೇ ಪರ್ಮನೆಂಟ್ ಅಲ್ಲ. ಎಷ್ಟೋ ರಕ್ತ ಕಣಗಳು ಹುಟ್ಟುತ್ತವೆ, ಎಷ್ಟೋ ರಕ್ತದ ಕಣಗಳು ಸಾಯ್ತವೆ. ನೆನಪಿಟ್ಕೊಳ್ಳಿ, ಪ್ರತಿ ರಕ್ತದ ಕಣಕ್ಕೂ ಒಂದು ಆಯುಷ್ಯ ಐತೆ. ರಕ್ತ ಬಂದಾಗ ಹೇಳ್ತೀನಿ, ಜಸ್ಟ್ ಐಡಿಯಾ ಹೇಳ್ತೀನಿ ನಿಮಗೆ. ಒಂದು RBCದ ಆಯುಷ್ಯ ಎಷ್ಟು ಗೊತ್ತಾ? ಜಸ್ಟ್ 120 days. ಒಂದು 4 ತಿಂಗಳ ಬದುಕಿರುತ್ತೆ ಅಷ್ಟೇ ಅದು. ಆಮೇಲೆ ಸತ್ತೋಗ್ತದೆ. ಸತ್ತೋದ್ಮೇಲೆ ಎಲ್ಲಿ ಹೋಗುತ್ತೆ ಸರ್? ನಾವೇನು ಎಕ್ಸ್ಕ್ರೀಟರ್ ಸಿಸ್ಟಮ್ ಮಾಡ್ತೀವಲ್ಲ, ಅಂದ್ರೆ ನಾವು ರಿಸರ್ಚ್ ಮಾಡ್ತೀವಲ್ಲ, ಆ ರಿಸರ್ಚ್ ಥ್ರೂ ಏನಾಗುತ್ತೆ? ಸತ್ತ ಕಣಗಳೆಲ್ಲ ಹೊರಗಾಗ್ತದೆ. ಎಷ್ಟು ಅದ್ಭುತ ನೋಡಿ. ನಮಗೆ ಈ ಕೆಲಸ ಗೊತ್ತೇ ಇಲ್ಲ, ಬಟ್ ಈ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಆಗ
RBC ಹುಟ್ಟುತ್ತಾ ಇರ್ತಾವ, ಸಾಯ್ತಾ ಇರ್ತಾವ. ಎಲ್ಲಿ ಹುಟ್ಟತಾವ ಸರ್? ವೆರಿ ಸಿಂಪಲ್, ನಮ್ಮ ದೇಹದಲ್ಲಿ ಅಸ್ಥಿ ಮಜ್ಜೆ ಅಂತ ಇರುತ್ತೆ. ಅಸ್ಥಿ ಮಜ್ಜೆ ಅಂದ್ರೆ ಹೆಂಗಿರುತ್ತೆ ಗೊತ್ತಾ? ಇಲ್ಲಿ ನೋಡಿ, ಒಂದು ಎಲುಬು ಇರುತ್ತಲ್ಲ, ಒಂದು ಎಲುಬು ಸರ್, ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಒಂದು ಎಲುಬಿದೆ ಅನ್ಕೊಳ್ಳೋಣ. ಈ ಎಲುಬು ಮಧ್ಯದಲ್ಲಿ ಇದನ್ನ ಅಸ್ಥಿ ಮಜ್ಜೆ ಅಂತ ಕರಿತೀವಿ, ಬೋನ್ ಮ್ಯಾರೋ ಅಂತ ಕರಿತೀವಿ. ಇದು ಬೋನ್ ಮ್ಯಾರೋ ಅಂದ್ರೆ ಈ ಎಲುಬಿನ ಒಳಗಡೆಗೆ ಅಸ್ಥಿ ಮಜ್ಜೆ ಅಂತ ಇರುತ್ತೆ. ಆ ಬೋನ್ ಮ್ಯಾರೋದಲ್ಲಿ ರಕ್ತದ ಕಣಗಳು ಹುಟ್ಟುತ್ತಾ ಇರ್ತವೆ. ಅರ್ಥ ಆಯ್ತಾ? ಆ ರಕ್ತದ ಕಣಗಳು ಹುಟ್ಟುತ್ತಾ ಇರ್ತವೆ. ಅವು ಆಫ್ಟರ್ 120 days ಒಳಗಡೆಗೆ ಸತ್ತು ಹೋಗ್ತವೆ, ಮತ್ತೆ ಹುಟ್ಟುತ್ತಾ ಇರ್ತವೆ, ಮತ್ತೆ ಸಾಯ್ತಾ ಇರ್ತವೆ. ಹೀಗೆ ಇದು ದಿನನಿತ್ಯ ಕೆಲಸ ನಮ್ಮ ದೇಹದಲ್ಲಿ ನಡೀತಾ ಇದೆ. ಸತ್ತಿದ್ವಿ ಎಲ್ಲಿಗೆ ಗೊತ್ತಾವ್ ಸರ್ ಅಂದ್ರೆ, ನಾವೇನ್ ರಿಸರ್ಚ್ ಮಾಡ್ತೀವಲ್ಲ ಅದ್ರ ಥ್ರೂ ಬ್ಲಡ್ ಅನ್ನ ಫಿಲ್ಟರ್ ಮಾಡುತ್ತೆ. ಕಿಡ್ನಿ ಏನ್ ಮಾಡುತ್ತೆ? ಬ್ಲಡ್ ಅನ್ನ ಫಿಲ್ಟರ್ ಮಾಡೋದೇ ಅದ್ರ ಕೆಲಸ. ಆ ಫಿಲ್ಟರ್ ಮಾಡಿದಂಗೆಲ್ಲ ಬ್ಲಡ್ ಏನಾಗುತ್ತೆ? ಹೊರಗಡೆ ಹೋಗುತ್ತೆ, ಆಟೋಮೆಟಿಕ್ ಆಗಿ ಹೊರಗಡೆ ಹೋಗುವಂತ ಕೆಲಸವನ್ನ ಅದು ಮಾಡ್ತಾ ಇರ್ತದೆ. ಹಾಗಾದ್ರೆ ನಮ್ಗೊಂದು ಸ್ಪಷ್ಟ ಆಗ್ಬೇಕು, ಈ ರಕ್ತದ ಕಣಗಳು ನಮಗೆ ಆಕ್ಸಿಜನ್ ನ ತಗೊಳ್ಳೋದು, ಆಕ್ಸಿಜನ್ ನ ತಗೊಂಡ್ಮೇಲೆ ವಿಷ ಪದಾರ್ಥವನ್ನ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಮತ್ತೆ ಹೊರಗೆ ಹಾಕೋದು. ಇದು ನಮ್ಮ ಲಂಗ್ಸ್ ಮಾಡೋ ಕೆಲಸ. ಹಲೋ, ಅರ್ಥ ಆಗಿದೆಯಾ? ಲಂಗ್ಸ್ ಹೆಂಗ್ ಆಕ್ಸಿಜನ್ ಒಳಗೆ ಹೋಗುತ್ತೆ, ಆಕ್ಸಿಜನ್ ಹೆಂಗ್ ಸಪ್ಲೈ ಮಾಡುತ್ತೆ, ಮತ್ತೆ ವಾಪಸ್ ಕಾರ್ಬನ್ ಡೈಆಕ್ಸೈಡ್ ಆ ಲಂಗ್ಸ್ ಹೆಂಗ್ ಬಂದು ಸೇರುತ್ತೆ, ಮತ್ತೆ ಹೊರಗಡೆ ಹೆಂಗ್ ಆಗ್ತದೆ. ವೆರಿ ಸಿಂಪಲ್, ವೆರಿ ಸಿಂಪಲ್. ನೋಡಿ, ನಾ ಈಗ ತಾನೇ ಹೇಳಿದೆ, ಜಸ್ಟ್ ಇದು ಓಟು ಒಳಗಡೆ ಬರುತ್ತೆ, ಮತ್ತೆ ಓಟು ಬಂದ್ಮೇಲೆ ಹೊರಗಡೆ. ನೋಡಿ ಎಷ್ಟಿದಾವ್ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ. ಲಂಗ್ಸ್ ಅಲ್ಲಿ ಮಿಲಿಯನ್ಸ್ ಆಫ್ ಆಲ್ವಿಯೋಲಸ್ ಇದೆ. ಆಕ್ಸಿಜನ್ ಈ ತರ ಏನಾಗುತ್ತೆ? ಎಕ್ಸ್ಚೇಂಜ್ ಆಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರ್ತದೆ. ಅದಾದ್ಮೇಲೆ ಒಂದು ಸರ್ಫೇಸ್ ಏರಿಯಾ ಎಷ್ಟಿದಾವ ಆಲ್ವಿಯೋಲಸ್ ಅಂತಂದ್ರೆ, ನಾ ಹೇಳಿದಲ್ಲ, ಒಂದು 80ರಿಂದ 100 ಸ್ಕ್ವೇರ್ ಮೀಟರ್ ಅಷ್ಟು ಜಾಗದಲ್ಲಿ ನಾವ್ ಏನ್ ಮಾಡ್ಬೋದು? ಒಂದು ಕ್ಲಾಸ್ ರೂಮ್ ಆಗತ್ತೆ, ದೊಡ್ಡದೊಂದು ಕ್ಲಾಸ್ ರೂಮ್. ಏನ ಹೇಳಿದ್ನಲ್ಲ, ಒಂದು ಟೆನ್ನಿಸ್ ಕೋರ್ಟ್ ಆಗತ್ತ, ಅಷ್ಟೇ ಆಲ್ವಿಯೋಲಸ್ ಇರ್ತವೆ. ನೋಡಿ, ಇನ್ನು ಎಷ್ಟೋ ಜನಕ್ಕೆ ಈ ಆಲ್ವಿಯೋಲಸ್ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು. ನಾವು ನೆನ್ಪಿಟ್ಕೊಳ್ಳಿ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಈ ಶ್ವಾಸಕೋಶದ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಅಂದ್ರೆ ಮನುಷ್ಯನಿಗೆ ಆರೋಗ್ಯವಾಗಿರ್ಬೇಕು ಆ ಮನುಷ್ಯ ಅಂದ್ರೆ ಆಕ್ಸಿಜನ್ ಕರೆಕ್ಟ್ ಆಗಿ ಸಪ್ಲೈ ಆಗ್ತಿರ್ಬೇಕು. ಆಕ್ಸಿಜನ್ ಸಪ್ಲೈ ಆದ್ರೆ ಅಲ್ವೇನ್ರಿ ಆಹಾರ ಏನಾಗತ್ತೆ? ಆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿರೋದು ಏನಾಗುತ್ತೆ? ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಎನರ್ಜಿ ಆಗಿ ಕನ್ವರ್ಟ್ ಆಗಿದ್ರೆ ಮಾತ್ರ ತಾನೇ ನಾವು ಓಡೋದಕ್ಕೆ, ನಿಲ್ಲೋದಕ್ಕೆ, ಹಾರ್ಟ್ ಬೀಟ್ ಆಗೋದಕ್ಕೆ, ಕಣ್ಣು ರೆಪ್ಪೆ ಬೆಳೆಯೋದಕ್ಕೆ, ಕಿವಿ ಕೇಳೋದಕ್ಕೆ, ಎಲ್ಲದಕ್ಕೂ ಕಾರಣ ಯಾವುದು? ಆಹಾರದಲ್ಲಿರುವ ಗ್ಲೂಕೋಸು ಏನಾಗ್ಬೇಕು? ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು. ಅದು ಎನರ್ಜಿ ಆಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಇಲ್ಲದೆ ಇದ್ರೆ ನಮಗೆ ಎನರ್ಜಿ ಬರಲ್ಲ. ಎನರ್ಜಿ ಬಂದಿಲ್ಲ ಅಂದ್ರೆ ಬರೀ ನಾವು ಕೂತ್ಕೊಳ್ಳೋದು, ನಿಂತೊಳೋದ್ ಬಗ್ಗೆ ಮಾತಾಡ್ತಾ ಇಲ್ಲ. ಒಳಗಡೆ ಹಾರ್ಟ್ ಪಂಪ್ ಆಗ್ಬೇಕು, ಬ್ರೈನ್ ಕೆಲಸ ಮಾಡ್ಬೇಕು ಅಲ್ವಾ, ಮಸಲ್ಸ್ ಕೆಲಸ ಮಾಡ್ಬೇಕು, ಶ್ವಾಸಕೋಶ ಕೆಲಸ ಮಾಡ್ಬೇಕು. ಎಲ್ಲದಕ್ಕೂ ವಾಪಸ್ ಒಳ್ಳೆ ಲಂಗ್ಸೇ ಕೆಲಸ ಮಾಡ್ಬೇಕಂದ್ರೂ ಎನರ್ಜಿ ಬೇಕು ಅಲ್ವಾ. ಒಳ್ಳೆ ಲಂಗ್ಸೇ ಕೆಲಸ ಮಾಡ್ಬೇಕಂದ್ರೆ ಎನರ್ಜಿ ಬೇಕು. ಡಯಾಫ್ರಾಮ್ ಕೆಲಸ ಮಾಡ್ಬೇಕಂದ್ರೆ ಎನರ್ಜಿ ಬೇಕು. ಎನರ್ಜಿ ಕೊಡೋರು ಯಾರು? ಸೆಲ್ಸ್ ಒಳಗಡೆ ಇರುವಂತಹ ಮೈಟೋಕಾಂಡ್ರಿ ಎನರ್ಜಿನ ಬಿಡುಗಡೆ ಮಾಡ್ತಾ ಇದೆ. ಅದಕ್ಕಾಗಿ ಪವರ್ ಹೌಸ್ ಎಲ್ಲಿದೆ ಅಂತ ಕೇಳಿದ್ರೆ ದಟ್ ಈಸ್ ಮೈಟೋಕಾಂಡ್ರಿಯಾ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಹೇಳಿದಂತೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಅನೇಕ ಕಾಯಿಲೆಗಳು ಬರ್ತಾ ಇದಾವೆ. ಆದ್ರೆ ನಾವು ಶುದ್ಧವಾದ ಗಾಳಿಯನ್ನ ತೆಗೆದುಕೊಳ್ಬೇಕು. ವಾತಾವರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೈಯೆಸ್ಟ್ ಕಾರ್ಬನ್ ಡೈಆಕ್ಸೈಡ್ ಆಗ್ತಾ ಇದೆ, ವಾತಾವರಣ ಎಲ್ಲ ಕಲುಷಿತವಾಗ್ತಾ ಇದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ? ನಮಗೆ ಶುದ್ಧವಾದ ಗಾಳಿ ಸಿಗಲ್ಲ. ಇಂಥ ಪರಿಸ್ಥಿತಿ ಇದ್ರೂ ಕೆಲವು ಹ್ಯಾಬಿಟ್ ಗಳನ್ನ ಮಾಡ್ತಾರ. ಸ್ಮೋಕಿಂಗ್ ಮಾಡ್ತಾರ, ಬೀಡಿ ಸೇರ್ತಾರೆ, ಗಾಂಜಾ ಸೇರ್ತಾರೆ. ಇಲ್ಲಿ ಏನಾಗುತ್ತೆ? ಡೈರೆಕ್ಟ್ ಆಗಿ ಆ ಸೂಕ್ಷ್ಮ ಕಣಗಳು ಮತ್ತು ಆ ಹೊಗೆಯಲ್ಲಿರತಕ್ಕಂತ ನಿಕೋಟಿನ್ ಏನ್ ಮಾಡುತ್ತೆ? ದೇಹದ ಒಳಗಡೆ ಹೋಗುತ್ತೆ. ಹೋದಾಗ ಅನೇಕ ಪ್ರಾಬ್ಲಮ್ ಅನ್ನ ತರುತ್ತೆ, ಅದನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ದೇಹಕ್ಕೆ ಶ್ವಾಸಕೋಶದಿಂದ ಕರೆಕ್ಟ್ ಆಗಿ ಆಕ್ಸಿಜನ್ ಸಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಬಹಳ ಜನ ನೋಡಿ, ಬಹಳ ವರ್ಷಗಳಿಂದ ನಾವು ನೋಡ್ತಾ ಇದೀವಿ, ಯೋಗ ಮಾಡ್ತಾರ ಬಹಳ ಜನ. ಯೋಗ ಮಾಡೋದ್ರಲ್ಲಿ ಸ್ಪೆಷಲಿ ಪ್ರಾಣಾಯಾಮ ಅಂತ ಮಾಡ್ತಾರೆ. ನಮ್ಗೆ ಇದೇನಿದಿಲ್ಲ ಗಾಳಿ, ಇದನ್ನ ಪ್ರಾಣವಾಯು ಅಂತೀವಿ ನಾವು. ಪ್ರಾಣವಾಯು ಅಂದ್ರೆ ನಮ್ಮ ಪ್ರಾಣವನ್ನ ಉಳಿಸುವಂತ ಗಾಳಿ. ಇದು ನಮ್ಮ ಪ್ರಾಣವನ್ನ ಉಳಿಸುವ ಗಾಳಿ ಅಲ್ವೇನ್ರಿ? ಆಕ್ಸಿಜನ್ ಅನ್ನೋದು ನಮ್ಗೆ ದೇಹಕ್ಕೆ ಏನ್ ಕೊಟ್ಟಿದೆ? ನಮ್ಮ ದೇಹ ಬದುಕೋದಕ್ಕೆ ಶಕ್ತಿ ಕೊಟ್ಟಿದೆ. ಅಷ್ಟೆಲ್ಲ ನಮ್ಮ ಪ್ರಾಣವನ್ನ ಈ ಗಾಳಿನೇ ಉಳಿಸ್ತಾ ಇರೋದು. ಅದಕ್ಕಾಗಿ ಇದಕ್ಕೆ ಪ್ರಾಣವಾಯು ಅಂತೀವಿ. ಈ ಪ್ರಾಣವಾಯು ಭೂಮಿ ಮೇಲೆ ಇರೋದೇ ಒಂದು ಅದ್ಭುತ.
ನೀವು ಭೂಮಿ ಬಿಟ್ಟು ಒಂದು 50-60 ಕಿಲೋಮೀಟರ್ ಮೇಲೆ ಹೋಗ್ಬಿಟ್ರಪ್ಪ ಅಂದ್ರೆ ನಿಮಗೆ ಪ್ರಾಣವಾಯು ಸಿಗಲ್ಲ. ಅರ್ಥ ಆಯ್ತಾ? ಇತ್ತೀಚಿನ ದಿನಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಏರ್ ಪೊಲ್ಯೂಷನ್ ಮಾಡಿ 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 ಶುದ್ಧವಾದ ಗಾಳಿನೇ ಸಿಗ್ತಾ ಇಲ್ಲ. ಮತ್ತೇನ್ ಮಾಡ್ತಾ ಇದೀವಿ? ಒಂದ್ ಕಡೆಗೆ ಏರ್ ಪೊಲ್ಯೂಷನ್ ಮಾಡ್ತಾ ಇದೀವಿ, ಮತ್ತೊಂದ್ ಕಡೆಗೆ ಶುದ್ಧವಾದ ಗಾಳಿ ಕೊಡುವಂತ ಗಿಡ ಮರಗಳನ್ನ ಕಡಿತಾ ಇದೀವಿ. ಈ ಕಡೆ ಆಕ್ಸಿಜನ್ ಕೊಡುವಂತ ಗಿಡ ಮರಗಳನ್ನ ಕಡೆಗತ್ತೀವಿ, ಈ ಕಡೆ ಏನ್ ಮಾಡಕತ್ತೀವಿ? ಇದ್ದಂತ ಶುದ್ಧವಾದ ಗಾಳಿನ ಹಾಳು ಮಾಡಕತ್ತೀವಿ. ಹಾಗಾದ್ರೆ ಶುದ್ಧವಾದ ಗಾಳಿ ನಮ್ಮ ದೇಹಕ್ಕೆ ಸಿಕ್ಕಿಲ್ಲ ಅಂದ್ರೆ ಎಲ್ಲಾ ಸೆಲ್ಸ್ ಗಳು ಸತ್ತೋಗ್ತವೆ. ಅದಕ್ಕೆ ತಿಳಿದವ್ರು ಏನ್ ಮಾಡ್ತಾರೆ? ಪ್ರಾಣಾಯಾಮ ಮಾಡ್ತಾರೆ ಯೋಗದ ಮೂಲಕ. ಪ್ರಾಣಾಯಾಮ ಅಂದ್ರೆ ಏನ್ ಸರ್? ವೆರಿ ಸಿಂಪಲ್. ನಾವು ಈಗ ನೋಡಿ, ನಾನು ಹೇಳಿದೆ ಒಂದು ನಿಮಿಷಕ್ಕೆ ಒಂದು 20-25 ಬಾರಿ ನಾವು ಉಸಿರಾಡ್ತೀವಿ ಅಂತ ಹೇಳಿದ್ವಿ. ಎಷ್ಟೋ ಗಾಳಿಯ ಒಂದು ಕ್ಷಣಗಳು ಒಂದು 20,000 ಆಗ್ತದೆ ಒಂದು ಗಂಟೆ ಒಳಗಡೆ. ಒಂದ್ ದಿನಕ್ಕೆ ಮನುಷ್ಯ ಒಂದು 20,000-25,000 30,000 ತನ ಅವನು ಉಸಿರಾಡ್ತಾನೆ. ಒಂದು ಸಲಕ್ಕೆ ಮನೇನ್ ಬೆಳಿಗ್ಗೆ ಕ್ಲಾಸ್ ಅಲ್ಲಿ ನಾನು ಹೇಳುವಾಗ ಎಷ್ಟು ಟ್ರಿಲಿಯನ್ಸ್ ಗಾಳಿ ಕಣಗಳು ನಮ್ಮ ದೇಹದ ಒಳಗಡೆ ಹೋಗ್ತಾವ ಅಂತ ಹೇಳಿದ್ನಲ್ವಾ? ಆ ಗಾಳಿಯ ಕಣಗಳು ಟ್ರಿಲಿಯನ್ಸ್ ಆಫ್ ಮಾಲಿಕ್ಯೂಲ್ಸ್, ಆಕ್ಸಿಜನ್ ಮಾಲಿಕ್ಯೂಲ್ಸ್ ಒಳಗಡೆ ಹೋಗ್ಬೇಕು ಅಂದ್ರೆ ಬರೀ ಹೋಗೋದಲ್ಲ. ಈಗ ನಮಗೆ ಈ ಆಕ್ಸಿಜನ್ ಅನ್ನ ಹೀರ್ಕೊಳ್ಳೋದಕ್ಕೆ ಬ್ಲಡ್ ಸೆಲ್ಸ್ ಗೆ ಅವಕಾಶ ಬೇಕು. ನಾವೇನ್ ಮಾಡ್ತೀವಿ? ಅವಸರ ಉಸಿರಾಡ್ತೀವಿ. ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ ಗೊತ್ತಾ? ನೀವು ಇದು ಪ್ರಾಣಾಯಾಮ ಒಂದ್ ಕಡೆ ಕೂತ್ಕೊಂಡಲ್ಲೇ ಮಾಡ್ಬೇಕಂತಿಲ್ಲ, ನೀವು ಯಾವಾಗನ ಮಾಡ್ಬೋದು. ಇದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಹೆಂಗೆ ಸರ್? ವೆರಿ ಸಿಂಪಲ್, ವೆರಿ ಸಿಂಪಲ್. ಏನಂದ್ರೆ ನಾವು ಉಸಿರನ್ನ ಗಾಳಿಯನ್ನ ತೆಗೆದುಕೊಂಡಾಗ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಳ್ಳೋದು. ಈ ಗಾಳಿ ಏನಾಗುತ್ತೆ? ಒಳಗಡೆ ಹಿಡಿದಿಟ್ಕೊಂಡಾಗ ಈ ಅಲ್ವಿಲೈಸ್ ಒಳಗಡೆಗೆ ಆಕ್ಸಿಜನ್ ಆಗುತ್ತೆ. ಆಕ್ಸಿಜನ್ ಎಲ್ಲ ಏನಾಗುತ್ತಾ? ಗಾಳಿ ಗೂಡದಲ್ಲಿ ಹಿಡಿದಿಟ್ಕೊಂಡಿರ್ತೀವಿ. ಅದು ಹಿಡಿದಿಟ್ಕೊಳ್ಳೋದ್ರಿಂದ ಏನಾಗತ್ತೆ? ಇಲ್ಲಿ ಬರುವಂತ ಎಲ್ಲಾ ರೆಡ್ ಬ್ಲಡ್ ಸೆಲ್ಸ್ಗೆ, ಯಾಕಂದ್ರೆ ಒಂದು ತಪ್ಸ್ಕೊಂಡ್ಬಿಡ್ತಂದ್ರೆ ಮತ್ತೆ ಅದು ಒಳ್ಳೆ ಬಂದು ಮತ್ತೆ ಶ್ವಾಸಕೋಶದಲ್ಲಿ ಆಕ್ಸಿಜನ್ ತಗೊಳ್ಬೇಕಲ್ವಾ? ಅದಕ್ಕೆ ಎಷ್ಟೋ ಸಲ ಏನಾಗತ್ತೆ? ಆಕ್ಸಿಜನ್ ಎಲ್ಲಾ ಕಣಗಳಿಗೆ ಸಿಗಲ್ಲ. ಹಾಗಾಗಿ ನಾವು ಎಲ್ಲಾ ಕಣಗಳಿಗೆ ಸಿಗಬೇಕು ಅಂದ್ರೆ ನೀವ್ ಇದನ್ನ ಯಾವಾಗ ಬೇಕಾದ್ರೂ ಮಾಡ್ರಿ. ಗಾಳಿಯನ್ನ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಳ್ಳೋದು, ಮತ್ ಪೂರ ಹಿಡಿದಿಟ್ಕೊಂಡ್ಬಿಟ್ರಿ. ಅರ್ಥ ಆಯ್ತಾ? ಗಾಳಿಯನ್ನ ಸ್ವಲ್ಪ ಹೊತ್ತು ಹಿಡಿದಿಟ್ಕೊಂಡಾಗ ಆ ಆಕ್ಸಿಜನ್ ಎಲ್ಲ ಈ ಗಾಳಿ ಗೂಡುಗಳಲ್ಲಿ ಬಂಧಿಸಲ್ಪಡ್ತದೆ. ಎಲ್ಲ ಆಕ್ಸಿಜನ್ ಆದ್ಮೇಲೆ ಸ್ವಲ್ಪ ಹೊತ್ತು ಆಕ್ಸಿಜನ್ ಎಲ್ಲದಕ್ಕೆ ಸಿಕ್ಕ ಮೇಲೆ ವಾಪಸ್ ದೀರ್ಘವಾಗಿ ಬಿಡ್ರಿ. ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಯ್ತು. ಮತ್ತೆ ಫ್ರೆಶ್ ಆದಷ್ಟು ಇದನ್ನ ಫ್ರೆಶ್ ಏರ್ ಇದ್ದಲ್ಲಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ ಕೆಲವರು ತಿಳಿದವರು? ಎಲ್ಲೋ ಊರ್ ಹೊರಗೆ ಕುತ್ಕೊಂಡು ಪ್ರಾಣಾಯಾಮ ಮಾಡ್ತಾರೆ. ಯಾಕೆಂದ್ರೆ ಅಲ್ಲೆಲ್ಲ ಗಿಡ ಮರಗಳಿಂದ ಫ್ರೆಶ್ ಏರ್ ಇರುತ್ತೆ, ಆಕ್ಸಿಜನ್ ಫುಲ್ ಸಪ್ಲೈ ಇರುತ್ತೆ. ಅಲ್ಲಿ ಆಕ್ಸಿಜನ್ ಏನಾಗತ್ತೆ? ಒಳಗಡೆ ಬರುತ್ತೆ. ಈಗ ಸುತ್ತಮುತ್ತ ಒಂದು 100-200 ಜನ ಇದಾರ, ಅವ್ರು ಕಾರ್ಬನ್ ಡೈಆಕ್ಸೈಡ್ ಬಿಡ್ತಿರ್ತಾರ. ಅದನ್ನು ಒಳ್ಳೆ ತಗೊಂಡು ಫ್ರೆಶ್ ಏರ್ ಸಿಗಲ್ಲ. ಅರ್ಥ ಆಯ್ತಾ? ಫ್ರೆಶ್ ಏರ್ ಇದ್ದಾಗ ಇದು ಮಾಡಿದ್ರೆ ನಿಮಗೆ ಬೆನಿಫಿಟ್ ಆಗತ್ತೆ. ಇದು ಬೆನಿಫಿಟ್ ಆಗತ್ತೆ. ಅದೇನಾಗತ್ತೆ? ಎಲ್ಲಾ ಕಣಗಳಿಗೂ ನೀವು ಆಕ್ಸಿಜನ್ ನ ಸಪ್ಲೈ ಮಾಡ್ದಂಗ ಆಗತ್ತೆ. ಓಕೆ, ಈ ಕೆಲಸವನ್ನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಶ್ವಾಸಕೋಶದ ಅಂಗಗಳು ಬಹಳ ತುಂಬಾ ಕೆಲಸ ಚೆನ್ನಾಗಿ ಮಾಡ್ತವೆ ಅನ್ನೋದನ್ನ ನಾವು ಮರೆಯೋದು ಬೇಡ. ಇನ್ನ ಕೆಲವರು ಡ್ರಗ್ಸ್ ಸೇವನೆ ಮಾಡ್ತಾರೆ, ಕೆಲವರು ಸ್ಮೋಕಿಂಗ್ ಮಾಡ್ತಾರೆ. ಈ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ? ವೆರಿ ಸಿಂಪಲ್. ಅಲ್ರಿ, ಶುದ್ಧವಾದ ಗಾಳಿ ತಗೊಂಡ್ರೇನೆ ಮನುಷ್ಯ ಬದುಕವಲ್ಲ, ಡೈರೆಕ್ಟ್ ಆಗಿ ಹೊಗಿನೇ ತಗೊಂಡ್ರೆ ಹೆಂಗ್ ಬದುಕ್ತಾರೆ ಹೇಳಿ? ಕೆಲವರು ಅಂತಿರ್ತಾರ, ಬಿಡ್ರಿ, ನಾನು 50 ವರ್ಷದಿಂದ ಸೇದಾಕತ್ತೆ, ನನಗೆ ಏನೂ ಆಗಿಲ್ಲ. ಯಾವ ಟೈಮಿಗೆ ಯಾವ ಮನುಷ್ಯನಿಗೆ ಏನಾಗತ್ತೆ ಹೇಳಕ್ ಆಗಲ್ಲ. ನೆನಪಿಟ್ಕೊಳ್ಳಿ, ಸ್ಮೋಕಿಂಗ್ ಮಾಡೋನಿಗೆ ಮಾತ್ರ ಕ್ಯಾನ್ಸರ್ ಬರ್ಬೇಕು ಅಂತಿಲ್ಲ. ಸ್ಮೋಕಿಂಗ್ ಮಾಡಿ ಬಗಲಾಗಿರ್ತಾನಲ್ಲ ಅವನ್ ತಗೊಂಡ್ರು ಬರ್ತೈತೆ. ಇಟ್ಸ್ ವೆರಿ ಡೇಂಜರಸ್. ಅರ್ಥ ಆಯ್ತಾ? ಎಷ್ಟೋ ಜನ 1 ವರ್ಷ 2 ವರ್ಷ ಸುತ್ತಮುತ್ತ ಹೊಗೆ ಇದ್ದ ಜೊತೆಗೆ ಕುತ್ಕೊಂಡು ಅವ್ರ ಲಂಗ್ಸ್ ಚೆಕ್ ಮಾಡಿದ್ರೆ ಅವ್ರಿಗೆ ಕ್ಯಾನ್ಸರ್ ಇದ್ದು ಉದಾಹರಣೆಗಳಿದಾವ. ಸರ್, ನಾನು ಸ್ಮೋಕೇ ಮಾಡಲ್ಲ ಸರ್, ನನಗೆ ಹೆಂಗ್ ಬಂತು ಕ್ಯಾನ್ಸರ್ ಅಂದ್ರೆ ವೆರಿ ಸಿಂಪಲ್. ಆಲ್ರೆಡಿ ಸಿಗರೇಟ್ ಸೇದು ಅವರ ಬಗಲಾಗ ಅಥವಾ ಪಕ್ಕದಲ್ಲಿ ಇದ್ದಾಗ ಅವರ ಒಂದು ಆ ಸ್ಮೋಕಿಂಗ್ ಅಲ್ಲಿ ಇರ್ತಕ್ಕಂತ ಗಾಳಿ, ವಿಷವಾದ ಗಾಳಿಯನ್ನ ತೆಗೆದುಕೊಂಡಾಗನು ನಮ್ಮ ದೇಹದಲ್ಲಿ ಇರ್ತಕ್ಕಂತ ಗಾಳಿ ಗೂಡುಗಳು ನಷ್ಟವನ್ನ ಅನುಭವಿಸ್ತವೆ. ಇಲ್ಲೇನಾಗತ್ತೆ? ಮ್ಯೂಕಸ್ ಟ್ರಾಪ್ ಆಗತ್ತೆ. ಡಸ್ಟ್, ಜರ್ಮ್ಸ್ ಎಲ್ಲ ಸೀಲಿಯಗಳಿರ್ತಾವಲ್ಲ ಒಳಗ, ನೋಡಿ ಏನಾಗತ್ತೆ ಗೊತ್ತಾ? ಆ ಹೊಗೆ ಒಳಗಡೆ ಹೋದಂಗೆಲ್ಲ ಸೀಲೆಗಳು ಸತ್ತೋಗ್ತವೆ. ಸಣ್ಣ ಸಣ್ಣ ಕೂದಲುಗಳು ಏನ್ ಮಾಡ್ತವೆ ಹೇಳಿ? ಅಷ್ಟನ್ನ ಪ್ಯೂರಿಫೈ ಮಾಡ್ತಾರ. ಅಷ್ಟನ್ನ ಪ್ಯೂರಿಫೈ ಮಾಡೋ ಬದಲಾಗಿ ಅದರಲ್ಲಿರುವಂತ ಮ್ಯೂಕಸ್ ಆಗ್ಲಿ,
ಅಥವಾ ಸೀಲಿ ಆಗ್ಲಿ ಸುತ್ತೋಗ್ತಾವ. ಡೈರೆಕ್ಟ್ ಆಗಿ ಡಸ್ಟ್ ಒಳಗಡೆ ಹೋಗುತ್ತೆ. ಡೈರೆಕ್ಟ್ ಆಗಿ ಡಸ್ಟ್ ಒಳಗಡೆ ಹೋದ್ರೆ ಶ್ವಾಸಕೋಶ ಕೆಟ್ಟೋಗ್ತವೆ. ನೀವು ನಿಮ್ ಮನ್ಯಾಗ ಅಡಿಗೆ ಮನ್ಯಾಗ ದಿನಾ ಕಟ್ಟಿಗೆ ಹಚ್ಚ್ರಿ, ಅಡಿಗೆ ಮನಿ ಬೆಳ್ಳಗ್ ಒಳಿತೇನ? ಹಂಗೆ ಆಗಿರ್ತದ ನಮ್ಮ ರೂಮ್. ಶ್ವಾಸಕೋಶನ ಆ ಕತ್ತಲೆ ಕೋಣೆ ಅಡಿಗೆ ಮನೆ ರೂಮ್ ಆದಂಗ ನಮ್ಮ ಶ್ವಾಸಕೋಶ ಆಗಿರುತ್ತೆ. ವೆರಿ ಸಿಂಪಲ್. ಗೊತ್ತಾಯ್ತಾ? ಅಲ್ಲಿ ಯಾವುದೋ ಒಂದು ಸಣ್ಣ ಗುಳ್ಳೆ ಆಗತ್ತೆ, ಅಲ್ಲಿರುವಂತ ಆ ಗಾಳಿಗೂಡುಗಳಲ್ಲಿ ಲಿಕ್ವಿಡ್ ಫಾರ್ಮೇಶನ್ ಆಗತ್ತೆ, ಜೆಲ್ಲಿ ತರ ಆಗತ್ತೆ. ಡೈರೆಕ್ಟ್ ಆಗಿ ಅದೆಲ್ಲ ಗಾಳಿಗೂಡುಗಳೆಲ್ಲ ಲಿಕ್ವಿಡ್ ಫಾರ್ಮೇಶನ್ ಆದ್ರೆ ಆಕ್ಸಿಜನ್ ಬಂದದ್ದು ಇಲ್ಲಿ ನೋಡಿ. ಈಗ ಆ ಗಾಳಿಗೂಡುಗಳಲ್ಲಿ ಲಿಕ್ವಿಡ್ ಆಯ್ತಪ್ಪ ಅಂದ್ರೆ ಗಾಳಿ ಎಲ್ಲಿಗೆ ಬರ್ಬೇಕದು? ಗಾಳಿ ಇಲ್ಲಿಗೆ ಬಂದಾಗ ಇಲ್ಲಿರುವಂತ ಬ್ಲಡ್ ಕ್ಯಾಪಿಲರೀಸ್ ಅಲ್ಲಿರುವಂತ ಬ್ಲಡ್ ಆಕ್ಸಿಜನ್ ನ ತಗೊಳಕ್ ಬಂದಿದೆ. ಇಲ್ಲೆಲ್ಲ ಬರೇ ಲಿಕ್ವಿಡ್ ಇದ್ದಪ್ಪ. ಅದ್ ಹೆಂಗ್ ತಗೊಳ್ಬೇಕು? ಆಕ್ಸಿಜನ್ ಸರಿಯಾಗಿ ತಗೊಳಕ್ ಆಗಲ್ಲ. ಅವ್ ಕೆಂತ ಕುಡ್ತಾವ, ಕೆಮ್ಮಿ 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 ಕೊನೆಗೆ ಬಂದಾಗತ್ತೆ ಕೆಮ್ಮು. ಹೌದಲ್ಲ? ಸೊ ಅದಕ್ಕೆ ದಯವಿಟ್ಟು ಹೇಳ್ತಾ ಇದೀನಿ, ಆದಷ್ಟು ಸ್ಮೋಕಿಂಗ್ ಮಾಡೋದನ್ನ ನಿಲ್ಲಿಸ್ಬೇಕು. ಸ್ಮೋಕಿಂಗ್ ಮಾಡೋದ್ರಿಂದ ಸಾಕಷ್ಟು ರೀತಿಯ ಹಾನಿಗೊಳಗಾಗ್ತಕ್ಕಂಥದ್ದು ಕಾರಣ ಒಂದು ಸಿಲಿ ಆರ್ ಟೈನಿ ಹೇರ್ ಲೈಕ್ ಸ್ಟ್ರಕ್ಚರ್ ಅವು ಹಾಳಾಗ್ತವೆ. ಅಷ್ಟೇ ಅಲ್ಲ, ದೇ ರಿಮೂವ್ ಡಸ್ಟ್ ಅಂಡ್ ಜರ್ಮ್ಸ್ ಅಂಡ್ ದ ಸ್ಮೋಕಿಂಗ್ ಡಿಸ್ಟ್ರಾಯ್ ದ ಸೀಲಿಯಾ. ನಾ ಹೇಳಿದ್ನಲ್ಲ, ಸೀಲಿಯಾನ್ ಏನ್ ಮಾಡ್ತದ? ಡಿಸ್ಟ್ರಾಯ್ ಮಾಡುತ್ತೆ. ಅಷ್ಟೇ ಅಲ್ಲ, ದ ಸ್ಮೋಕಿಂಗ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ಲಂಗ್ಸ್ ಇನ್ಫೆಕ್ಷನ್ ಆಫ್ ದ ಲಂಗ್ಸ್ ಕ್ಯಾನ್ಸರ್. ಕೊನೆಗೆ ಲಂಗ್ಸ್ ಕ್ಯಾನ್ಸರ್ ಅನ್ನು ಕೂಡ ಬರುತ್ತೆ. ಈ ಲಂಗ್ಸ್ ಕ್ಯಾನ್ಸರ್ ಆದಾಗ ಏನಾಗುತ್ತೆ? ಲಂಗ್ಸ್ ಡಿಸೀಸ್, ಇನ್ಫೆಕ್ಟೆಡ್ ಬ್ರಾಂಕಿಯಲ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಲಂಗ್ಸ್. ಚೆನ್ನಾಗಿದೆಯಾ ಹಾಳಾಗಿದೆಯಾ? ಕಂಪ್ಲೀಟ್ ಆಗಿ ಹಾಳಾಗಿದೆ. ಯಾಕೆ? ಇಲ್ಲಿರುವಂತ ಎಲ್ಲಾ ಗಾಳಿಗೂಡುಗಳು ಸತ್ತೋಗಿದಾವೆ, ಕೆಲಸ ಮಾಡೋದನ್ನ ನಿಲ್ಸಿದೆ. ನಮಗೆ 100% ಆಕ್ಸಿಜನ್ ಸಿಕ್ಕರೇನೆ ಬದುಕೋದು ಕಷ್ಟ. ಅಂತ ಸಂದರ್ಭದಲ್ಲಿ ಈ ತರ ಸ್ಮೋಕಿಂಗ್ ಅನ್ನ ಮಾಡಿದಾಗ ಆ ಸ್ಮೋಕಿಂಗ್ ಅಲ್ಲಿರುವಂತ ನಿಕೋಟಿನ್ ಕೂಡ ನಮ್ಗೆ ಏನ್ ಮಾಡುತ್ತೆ? ಡ್ಯಾಮೇಜ್ ಮಾಡುತ್ತೆ. ಆ ಸಿಗರೆಟ್ ಸ್ಮೋಕಿಂಗ್ ಇಂದ ಇಲ್ಲಿರುವಂತ ಇಂಜುರಿಯಸ್ ಆಗುತ್ತೆ. ಆಟೋಮೆಟಿಕ್ ಆಗಿ ಆ ಎಲ್ಲ ಗಾಳಿಗೂಡುಗಳನ್ನ ಬಂದ್ ಮಾಡುತ್ತೆ. ಇದು ಬಹಳಷ್ಟು ಡೇಂಜರ್ ಆಗಿರುವಂತದ್ದು ಕೆಲಸವನ್ನ. ಅದಕ್ಕೆ ಹೆಲ್ದಿ ಸೀಲಿಯಾ, ಕ್ಲೀನ್ ಏರ್ವೇ, ಹೆಲ್ದಿ ಲಂಗ್ಸ್, ಆಟೋಮೆಟಿಕ್ ಆಗಿ ಅದು ಕ್ಲೀನ್ ಆಗಿರುವಂತದ್ದು. ಇನ್ನ ನಮಗೆ ಹಿಮೋಗ್ಲೋಬಿನ್ ಹೆಂಗಾಗತ್ತೆ ಅಂತ ಹೇಳಿದೀನಿ. ಇನ್ನ ಕಂಪ್ಲೀಟ್ ಗ್ಯಾಸ್ ಎಕ್ಸ್ಚೇಂಜ್ ಕೂಡ ಹೆಂಗಾಗತ್ತೆ ಅಂತ ಹೇಳಿದೀನಿ. ಸೊ ದಿಸ್ ಈಸ್ ದ ಕಂಪ್ಲೀಟ್ ಟಾಪಿಕ್ ಆಫ್ ದ ಲಂಗ್ಸ್, ಹೌ ದ ಲಂಗ್ಸ್ ವರ್ಕ್ಸ್ ಇನ್ ಅವರ್ ಬಾಡಿ. ಮನುಷ್ಯನ ದೇಹದಲ್ಲಿ ಲಂಗ್ಸ್ ಹೆಂಗ್ ಕೆಲಸ ಮಾಡುತ್ತೆ? ವೆರಿ ಸಿಂಪಲ್. ಒಂದ್ಸ್ ಅಗೇನ್ ನಾ ಹೇಳ್ಬಿಡ್ತೀನಿ. ನಾಸ್ಟ್ರಿಲ್ ಇಂದ ಒಳಗಡೆ ಗಾಳಿ ಹೋಗುತ್ತೆ, ಅಲ್ಲಿಂದ ನಾಸಲ್ ಪ್ಯಾಸೇಜ್ ಹೋಗುತ್ತೆ. ನಾಸಲ್ ಪ್ಯಾಸೇಜ್ ಎರಡನ್ನು ಮಾಡುತ್ತೆ. ಲ್ಯಾರಿಂಗ್ಸ್ ಅನ್ನುವಂಥದ್ದು ನೆಕ್ಸ್ಟ್ ಲ್ಯಾರಿಂಗ್ಸ್ ಹೋಗುತ್ತೆ. ಲ್ಯಾರಿಂಗ್ ಆದ್ಮೇಲೆ ಟ್ರಾಕಿಯಾಕ್ ಬರುತ್ತೆ. ಟ್ರಾಕಿಯಾ ಇಂದ ಏನಾಗುತ್ತೆ? ಬ್ರಾಂಕೈಗಳಿಗೆ ಹೋಗುತ್ತೆ. ಬ್ರಾಂಕೈಯಿಂದ ಬ್ರಾಂಕ್ಯೂಲ್ಸ್ ಹೋಗುತ್ತೆ. ಅದಾದ್ಮೇಲೆ ಆಲ್ವಿಲಾಯ್ಸ್ ಗಳಿಗೆ ಗಾಳಿ ಹೋಗುತ್ತೆ. ನಂತರ ಲಂಗ್ಸ್, ನಂತರ ಡಯಾಫ್ರಾಮ್. ಡಯಾಫ್ರಾಮ್ ಅನ್ನೋದು ಈ ಲಂಗ್ಸ್ ಅನ್ನ ಕೆಲಸ ಮಾಡಕ್ಕೆ ಹಚ್ಚುತ್ತದೆ. ಅಲ್ಲಿ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ನಾ ಹೇಳಿದ್ನಲ್ಲ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಕ್ಯಾಪಿಲರೀಸ್ ಅಲ್ಲಿ. ಗ್ಯಾಸ್ ಎಕ್ಸ್ಚೇಂಜ್ ಆಗಿ ಒಳ್ಳೆ CO2 ನ ಬಿಡುತ್ತೆ. ಆ CO2 ನ ತರೋದು ಮತ್ತೆ ಆಕ್ಸಿಜನ್ ಸಪ್ಲೈ ಮಾಡೋದು ಯಾರಂತ ಹೇಳಿದೆ? ಯಾವುದು? ರಕ್ತದ ಕಣಗಳಲ್ಲಿ ಯಾರು ಇರ್ತಾರೆ? ಅದು RBC ಯಲ್ಲಿರುವಂತ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ? ರಕ್ತದ ಕಣಗಳಲ್ಲಿರುವಂತ ಆಕ್ಸಿಜನ್ ನ ಹೀರ್ಕೊಳ್ತದೆ, ಹೋಗಿ ಸೆಲ್ಸ್ ಗೆ ಸಪ್ಲೈ ಮಾಡುತ್ತೆ. ಆ CO2 ಅಲ್ಲಿ ಅಂದ್ರೆ ಪ್ರೊಡ್ಯೂಸ್ ಆಗಿರುವಂತ CO2 ನ ಒಳ್ಳೆ ತಗೊಂಡ್ಬಂದು ಮತ್ತೆ ದೇಹದ ಪ್ರತಿ ಕಣಗಳಿಗೆ ಮುಟ್ಟಿಸುವಂತ ಕೆಲಸವನ್ನ ಮಾಡುತ್ತೆ. ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ನ ಕೊಟ್ಟಿದ್ದಾನೆ. 20 ಅಮೇಜಿಂಗ್ ಇಂಪಾರ್ಟೆಂಟ್ ಸೀನ್ಸ್ ಇದಾವೆ. ಏನಂದ್ರೆ, ಎವ್ರಿ ಬೀಚ್ ಸೇವ್ಸ್ 37 ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತಾನೆ. 37 ಟ್ರಿಲಿಯನ್ ಸೆಲ್ಸ್ ಗಳಿಗೆ ಉಸಿರಾಟವನ್ನ ನಾವು ಆಮ್ಲಜನಕವನ್ನ ಕೊಡ್ತಾ ಇದೀವಿ. 37 ಟ್ರಿಲಿಯನ್ ಹೇಳಿದ್ನ, 30 ರಿಂದ 50 ಕೋಟಿ ಹೇಳಿದ್ದಲ್ಲ. ಸರಿ, ಇನ್ನ ಲಂಗ್ಸ್ ನೆವರ್ ರೆಸ್ಟ್. ಲಂಗ್ಸ್ ಯಾವತ್ತೂ ರೆಸ್ಟ್ ಮಾಡಲ್ಲ 24x7. ಇನ್ನ ಒಂದು ಸಲ ಬ್ರೀತ್ ಮಾಡಿದ್ರೆ ಹೇಳಿದ್ರೆ 20 ರಿಂದ 25 ಸಾವಿರ ಬಾರಿ ಏನಾಗತ್ತೆ? ಒಂದು ದಿವಸಕ್ಕೆ ನಾವು ಉಸಿರಾಡ್ತೀವಿ. ಒಂದು ದಿವಸಕ್ಕೆ 20 ರಿಂದ 25 ಸಾವಿರ ಉಸಿರಾಡ್ತೀವಿ. ಯಾಕೆ ಸರ್ 20-25 ಹಿಂಗೆ ಯಾಕೆ ಹೆಚ್ಚು ಕಡಿಮೆ ಅಂದ್ರೆ, ಕೆಲವೊಂದ್ಸಲ ಓಡ್ತಾ ಇರ್ತೀವಿ ಅನ್ಕೊಳ್ಳಿ, ಹೆಚ್ಚಿಗೆ ಉಸಿರಾಡ್ತೀವಿ. ಸಾಮಾನ್ಯವಾಗಿದ್ದಾಗ ಸಾಮಾನ್ಯ ಉಸಿರಾಟ ನಡೀತದೆ. ಓಡೋ ಮುಂದ ಹೆಚ್ಚಿಗೆ ಉಸಿರಾಡ್ತೀವಿ, ಯಾಕಂದ್ರೆ ಆಕ್ಸಿಜನ್ ಹೆಚ್ಚಿಗೆ ಬೇಕಾಗತ್ತೆ. ಇನ್ನ ಮಿಲಿಯನ್ಸ್ ಆಫ್ ಆಲ್ವಿಲಾಯ್ಸ್ ಇದೆ. 30 ರಿಂದ 50 ಕೋಟಿ ಆಲ್ವಿಲಾಯ್ಸ್ ಗಳಿದೆ. ಒಂದು 80 ರಿಂದ 100 ಸ್ಕ್ವೇರ್ ಮೀಟರ್ ಅಲ್ಲಿ ಒಂದು
ಪೆನ್ನಿಸ್ ಗ್ರೌಂಡ್ ಅಲ್ಲಿ ಇರುವಂತಹ ರೀತಿಯಲ್ಲಿ alveoli ಗಳನ್ನ ಚದುರಿಸಬಹುದು. ಇನ್ನ ಆಕ್ಸಿಜನ್ ಟ್ರಾವೆಲ್ಸ್ ಇನ್ ಅ ಸೆಕೆಂಡ್, ನಾ ಹೇಳಿದಲ್ಲ ಆಕ್ಸಿಜನ್ ಒಂದು 20 ಸೆಕೆಂಡ್ ಅಲ್ಲಿ ಆ RBC ಗೆ ಮುಟ್ಟಿ ಮತ್ತೆ ಒಳ್ಳಿ ಬರುವಂತ ಕೆಲಸವನ್ನ ಮಾಡುತ್ತೆ. ಆದ್ರೆ ಹಿಮೋಗ್ಲೋಬಿನ್ ಇಸ್ ಅ ನೇಚರ್ ಟ್ಯಾಕ್ಸಿ. ನೋಡಿ ನಾ ಹೇಳಿದ್ನಲ್ಲ, ಸೇಮ್ ಹಿಮೋಗ್ಲೋಬಿನ್ ಅನ್ನೋದು ನೇಚರ್ ಟ್ಯಾಕ್ಸಿ, ಅದು ಆತರ ಹೋಗಿ ಮುಟ್ತದೆ. ವಿತೌಟ್ ಹಿಮೋಗ್ಲೋಬಿನ್ ಏನಾಗತ್ತೆ ನೋಡಿ, ಒಂದ್ ವೇಳೆ ಹಿಮೋಗ್ಲೋಬಿನ್ ಈಗ ಎಷ್ಟೋ ಸಲ ಅಂತ HB ಕಡಿಮೆ ಆಗದೆ, HB ಕಡಿಮೆ, ರಕ್ತ ಕಡಿಮೆ ಆಗೋದಲ್ಲ, HB ಕಡಿಮೆ ಆಗಿರುತ್ತೆ. HB ಅನ್ನೋದು ರಕ್ತದ ಒಳಗಡೆ ಇರುವಂತ ಹಿಮೋಗ್ಲೋಬಿನ್. ಅದೇನ್ ಮಾಡುತ್ತೆ, ಆಕ್ಸಿಜನ್ ಅನ್ನ ಹೀರ್ಕೊಳ್ತದೆ. ಆಕ್ಸಿಜನ್ ಹೀರ್ಕೊಳ್ಳುವಾಗ ಅದನ್ನ ಸಪ್ಲೈ ಮಾಡುತ್ತೆ. ಸಪ್ಲೈ ಮಾಡೋದೇನಾದ್ರೂ HB ಕಡಿಮೆ ಆಯ್ತಪ್ಪ ಅಂದ್ರೆ ಎಲ್ಲಾ ದೇಹದ ಭಾಗಗಳಿಗೆ ಸಪ್ಲೈ ಆಗಲ್ಲ, ಎಲ್ಲಾ ಸೆಲ್ಸಿಗೆ ಮುಟ್ಟಲ್ಲ ಆಕ್ಸಿಜನ್. ಆಕ್ಸಿಜನ್ ಮುಟ್ಟಿಲ್ಲ ಅಂದ್ರೆ ಅವು ಬದುಕಲ್ಲ. ವೆರಿ ಸಿಂಪಲ್. ಹಾಗಾಗಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಿಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ, ಅತಿ ಹೆಚ್ಚು ಐರನ್ ಕಂಟೆಂಟ್ ಇರುವಂತ ಆಹಾರ ಸೇವಿಸಬೇಕು. ಯಾವ್ದ್ರಲ್ಲಿ ಇದೆ ಸರ್? ವೆರಿ ಸಿಂಪಲ್. ನೀವಂತರೂ ಬದನೆಕಾಯಿ ನೋಡಿದ್ರಿ, ಆಲೂಗಡ್ಡೆ ನೋಡಿದ್ರಿ, ಮೆಂತೆ ಪಲ್ಯ ನೋಡಿದಿರಿ, ಆಮೇಲೆ ಇದು ಪಾಲಕ್ ಪಲ್ಯ ಇದೆ, ಪಾಲಕ್ ಪಲ್ಯ ನೋಡಿದಿರಿ, ಕಾಳುಗಳಲ್ಲಿ ಕೆಲವೊಂದಲ್ಲಿ ಇದೆ. ಇದೆಲ್ಲ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಐರನ್ ಕಂಟೆಂಟ್ ಇರುವಂತ ಫುಡ್. ಇದು ಐರನ್ ಕಂಟೆಂಟ್ ಇರೋ ಫುಡ್ ನ ತಿಂದಿಲ್ಲಪ್ಪ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗತ್ತೆ. ಐರನ್ ಕಡಿಮೆ ಆಯ್ತಪ್ಪ ಅಂತ ದೇಹದಾಗ ಆಟೋಮೆಟಿಕ್ ಆಗಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗತ್ತೆ. ಫಿಶ್ ಬ್ರೀತ್ ಫಾಸ್ಟರ್ ಅಂಡ್ ಪ್ಲಾಂಟ್ಸ್ ಆಲ್ಸೋ ರೆಸ್ಪೈರ್ ಅಂಡ್ ದ ನೋಸ್ ಈಸ್ ಏರ್ ಫಿಲ್ಟರ್. ನಮ್ಮ ನೋಸು ಏರ್ ಫಿಲ್ಟರ್ ಇದ್ದಾಗ, ನಮ್ಮನೆ ಏರ್ ಕಂಡೀಷನರ್ ಅದು ಗಾಳಿನ ಏನ್ ಮಾಡುತ್ತೆ, ನಾ ಹೇಳಿದಿಲ್ಲ ಹೊರಗಡೆ ವಾತಾವರಣ ಬಿಸಿ ಗಾಳಿ ಇತ್ತಂದ್ರೆ ತಾನೇ ತಂಪ್ ಮಾಡಿ ಕಳಿಸ್ತದ. ಏರ್ ಕಂಡೀಷನರ್, ಫ್ರಿಡ್ಜ್ ಏರ್ ಕಂಡೀಷನರ್ ಎಲ್ಲಿ ಸೆಟ್ ಮಾಡ್ಯಾನ ಭಗವಂತ ಮುಗುನ್ಯಾಗ, ಅರ್ಥ ಆಯ್ತಾ? ಸರಿ. ಅಂಡ್ ಸೀಲಿ ಆರ್ ಟೈನಿ ಕ್ಲೀನರ್ಸ್. ಸೀಲಿ ಏನ್ ಮಾಡ್ತೆ, ಕ್ಲೀನರ್. ದೊಡ್ಡ ದೊಡ್ಡ ಕ್ಲೀನರ್ ಯಾರಪ್ಪ ಅಂದ್ರೆ ಇವ್ರೆ, ಮೂಗನಾಗಿರೋರು. ಇನ್ನ ಸ್ಮೋಕಿಂಗ್ ಇಸ್ ಡ್ಯಾಮೇಜಸ್ ಟು ಸೀಲಿಯಾ ಅಂಡ್ ದ ಲಾಂಗ್ ಜರ್ನಿ ಆಫ್ ಏರ್ ಅಂಡ್ ದ ಬ್ರೈನ್ ನೀಡ್ಸ್ ಆಕ್ಸಿಜನ್. ನೋಡಿ ನೆನಪಿಟ್ಕೊಳ್ಳಿ, ಬ್ರೈನಿಗೆ ಏನಾದ್ರು 4 ರಿಂದ 5 ನಿಮಿಷದ ಒಳಗಡೆಗೆ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಅಂದ್ರೆ ಬ್ರೈನ್ ಅಲ್ಲಿರುವಂತ ಎಲ್ಲಾ ಸೆಲ್ಸ್ ಡ್ಯಾಮೇಜ್ ಆಗ್ತಾವ. ವಾಸೆ ಸತ್ತ ಮೇಲೆ ಉಳಿದೋರು ವರ್ಕರ್ಸ್ ಮುಗಿದೋಯ್ತು ಕತಿ ಅಲ್ವಾ? ಸೊ ಹಾಗೆ ಎಕ್ಸರ್ಸೈಸ್ ಸ್ಟ್ರೆಂಥನ್ಸ್ ಲಂಗ್ಸ್. ಎಕ್ಸರ್ಸೈಸ್ ಮಾಡೋದ್ರಿಂದ ಲಂಗ್ಸ್ ಬಹಳ ಚೆನ್ನಾಗಿರ್ತವೆ. ಆಮೇಲೆ ರೆಸ್ಪಿರೇಷನ್ ಹ್ಯಾಪನ್ಸ್ ಇನ್ ಎವ್ರಿ ಸೆಲ್. ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ಅದು ಪ್ರತಿ ಸೆಲ್ ಅಲ್ಲಿ ನಡೆಯುತ್ತೆ. ಅಂದ್ರೆ ಅಲ್ಲಿ ಕೂಡ ಏನಾಗುತ್ತಿರುತ್ತೆ, ಫುಡ್ ನ ತಗೊಳ್ಳೋದು, ಆಕ್ಸಿಜನ್ ತಗೊಳ್ಳೋದು, ಅಲ್ಲಿ ಎನರ್ಜಿನ ಬಿಡುಗಡೆ ಮಾಡ್ತಾ. ATP ಪವರ್ಸ್ ಲೈಫ್. ಬ್ಯಾಟ್ರಿ ಅಂತ ಹೇಳಿದ್ನಲ್ಲ, ATP ಅಂದ್ರೆ ಏನು, ಬ್ಯಾಟ್ರಿ. ಯಾವಾಗ ಬೇಕಾವಾಗ ಯೂಸ್ ಮಾಡೋದು, ಬ್ಯಾಡ್ ಅಂದಾಗ ಅದು ಯೂಸ್ ಮಾಡ್ಕೊಳ್ತ ಹಾಗೆ ಇರೋದು. ಮುಂದೆ ಮೈಟೋಕಾಂಡ್ರಿಯಾ ಆರ್ ದ ಪವರ್ ಹೌಸಸ್. ಅದೇ ATP ಗಳನ್ನು ಬಿಡುಗಡೆ ಮಾಡ್ತಾ ರೆಸ್ಪಿರೇಷನ್ ಇಂಜಿನ್ ಆಫ್ ಲೈಫ್. ಇಷ್ಟು ಅದ್ಭುತವಾಗಿರುವಂತಹ ಅಂಗ ಅಂದ್ರೆ ನಮ್ಮ ಶ್ವಾಸಕೋಶ ಅಂಗ. ನನ್ನ ಪ್ರಕಾರ ಇಡೀ ಪಾಠ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು. ಅಂದ್ರೆ ಫ್ರಮ್ ನೋಸ್ ಟು ಅಲ್ವಿಲೈಸ್ ವರೆಗೆ ಹೇಗೆ ಒಂದು ಪ್ರಯಾಣ ಆಗತ್ತೆ, ಅಲ್ವಿಲೈಸ್ ವರೆಗೆ ಹೋದಾಗ ಅದು ಆಕ್ಸಿಜನ್ ಹೆಂಗ್ ಸಪ್ಲೈ ಆಗುತ್ತೆ ದೇಹಕ್ಕೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಹೇಳಿದೀನಿ. ನಾ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರ ಈ ವಿಡಿಯೋನ ಮತ್ತೆ ಮತ್ತೆ ನೀವು ಬೇಕಾದ್ರೆ ಹಾಕಿ ನೋಡ್ಕೊಳ್ಳಿ, ನಿಮಗೆ ಕಂಪ್ಲೀಟ್ ಆಗಿ ಶ್ವಾಸಕೋಶದ ಬಗ್ಗೆ ಮಾಹಿತಿ ಬರುತ್ತೆ. ಓಕೆ, ಮುಂದಿನ ಮತ್ತೊಂದು ಪಾಠದ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು.